ಮೊದಲಾಗ್ಯದ ಹಡಾವುಡಿ. ಎಲೆಕ್ಷನ್ ಬರ್ತಾ ಇದಾವಂತ ಅದಾಯ್ತು. ಮತ್ತೆ ಟಿಕೆಟ್ ಯಾರು ಕೊಡ್ತಾರಂತಿ? ಟಿಕೆಟ್ ಯಾರಿಗನ ಕೊಡ್ಲಿ, ನಿಂಗೆ ನಂಗೆ ಕೊಡೋ ಆಸೆ ಇಲ್ಲ. ಅದಕ್ಕಾಗಿ ಅದರ ಬಗ್ಗೆ ಯೋಚನೆ ಮಾತಾಡೋ ವೇಸ್ಟ್. ಆಯ್ತ್ರಿ, ಎಷ್ಟ್ ದಿನ ಇಕ್ತಾರಂತ ಏನೋ, ಮತ್ತೆ ತಿಂಗಳ ಒಳಗಂತಾನೆ ಎಲ್ಲಾರು ಅನ್ಕೊಂತ ಇದಾರೆ. 2 ತಿಂಗಳ ಒಳಗ ಸ್ವಲ್ಪ ಜನ, ಮೊತ್ತೋಗಿ 6 ತಿಂಗಳಿಗೆ ಎಲೆಕ್ಷನ್ ಸಿಗ್ತಾರಪ್ಪ. ನೋಡಮ್, ನನ್ನ ಪ್ರಾಣಗೆ ಪ್ರಾಣ, ರಕ್ತಗೆ ರಕ್ತ ಆಗಿದ್ದ ನನ್ನ ಅನ್ನ ತಕ್ಕಿಲಾರ 10 ವರ್ಷಲಿಂತ ಈ ರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಆಗಿದ್ದಿ. ನಿಮಗೆ ಸೇವಾ ಮಾಡೋ ಅವಕಾಶ ನೀವು ನಂಗೆ ಕೊಟ್ಟಿದ್ದೀರಿ. ಈ 15 ವರ್ಷದಾಗೆ ನನ್ನ ನಾಯಕತ್ವದಲ್ಲಿ ಈ ರಾಷ್ಟ್ರ ಎಷ್ಟು ಅಭಿವೃದ್ಧಿ ಆಗಿದ್ದು ನಿಮ್ಗೆಲ್ಲರಿಗೆ ಗೊತ್ತು. ಅದರ ಬಗ್ಗೆ ಪ್ರತ್ಯೇಕವಾಗಿ ಹೇಳಡವು ನನ್ನ ಬಗ್ಗೆ ನಾನೇ ಹೇಳ್ಕೊದಂಗೆ ಆಗ್ತದೆ. ಅದಕ್ಕಾಗಿ ಅದು ನಿಮಗೆ ಬಿಟ್ಟು ಬಿಡ್ತಿದ್ದೀನಿ. ಇವಾಗ ಎಲೆಕ್ಷನ್ ಬರೋ ಟೈಮ್ ಆಗಿದೆ. ಈ ಬಗ್ಗೆ ನೀವು ನಮಗೆ ವೋಟ್ ಹಾಕಂತ ಕೇಳಿ ನಾನು ನಿಮಗೆ ಹೇಳಂಗಿಲ್ಲ. ಏಕೆಂದರೆ ಎಂಥ ನಾಯಕನಾಗಲಿ ನನಗೆ ವೋಟ್ ಹಾಕಂತ ಹೇಳೋದು ಒಂದೇ ಬಾಗೆ ಜನಗೆ. ಆಮ್ಯಾಗೆ ಗೆದ್ದಿಸ್ಬೇಕಾ ಓಡಿಸ್ಬೇಕಾ ಅನ್ನೋದು ಅದು ನಿಮ್ಮಿಷ್ಟ. ಅದಕ್ಕೆ ನಾನು ಈ ರಾಷ್ಟ್ರಕ್ಕೆ ಉಪಯೋಗ ಬಿದ್ದಿದ್ದೀನಿ, ನಿಮಗೆ ಉಪಯೋಗ ಬಿದ್ದಿದ್ದೀನಿ. ಇನ್ನೂ ಉಪಯೋಗ ಬೀಳ್ತೀನಂತ ನೀವು ಅನ್ಕೊಂಡ್ರೆ ನಿಮ್ಮೆಲ್ಲರಿಗೆ ನಾನು ವಿಜ್ಞಪ್ತಿ ಮಾಡ್ತಿದ್ದೀನಿ. ಸೆಲವ್. ನಿಜಾನೇ, 15 ವರ್ಷಗಳಿಂದ ನಮಗೆ ಮುಖ್ಯಮಂತ್ರಿ ಆಗಿರ್ತಾ ಇದ್ದಾರೆ. ಆದರೆ ನಮಗೇನು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತೇಳಿ ಕೇಳ್ತಾ ಇದ್ದೀನಿ ನಾನು. ಈ 15 ವರ್ಷಗಳಿಂದ ಆ ಸ್ಥಾನಕ್ಕೆ ಬೇರೆಯವ್ರನ್ನ ಬರಕ್ಕೆ ಬಿಡ್ತಾ ಇಲ್ಲ. ಎದಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ಸಮಾಧಾನವಾಗಿರಿ, ಸಣ್ಣ ಮಕ್ಕಳು ಕುತ್ಕೊಳ್ಬೇಕು. ಸಹೋದರರೇ, ಅವರು ನಿಮ್ಮನ್ನು ಬಲೆಗಾಕೊಂಡು ಮಸಿ ಬರೆದು ಮೋಸ ಮಾಡಿ ನಿಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾನೆ. ಆದರೂ ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊತಾ ಇದ್ದೀರಾ? ನಾನು 15 ವರ್ಷಗಳಿಂದ ಪ್ರಜಾ ಸೇವೆ ಮಾಡ್ತಾ ಇದ್ದೀನಿ, 15 ವರ್ಷಗಳಿಂದ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ತಾ ಇದ್ದೀನಿ. ಆದರೂ ನನ್ನೆದಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಎಲ್ಲಿಂದನೋ ಚಪಾಳೆ? ಅಲ್ಲಿವ್ರಿ. ಅಣ್ಣ ಅಣ್ಣ, ಶುಭ ವಾರ್ತೆ. ಇಲ್ಲಿಂದ ನಮಗೆಲ್ಲ ಶುಭಗಳೇ. ಏನ್ ಹೇಳು? ಇವತ್ತು ಪಾರ್ಟಿನಿಂದ 4 ಮಂದಿ ರಿಜೈನ್ ಮಾರ್ಯಾರೆ, ಅದು ಕೂಡ ಶುಭವೇ. ನೀನ್ ಬಾಯಿ ಮುಚ್ಚು, ನೀನ್ ಹೇಳಯ್ಯ. ಏನಿಲ್ಲ ರೀ, ಈ ಭಾಗ ಎಲೆಕ್ಷನ್ ದಲ್ಲಿ ನೀವು ಜೀತೋದ್ ಖಾಯೋ ಅಂತ ಇದಾರೆ. ಮತ್ತೆ ಎಲೆಕ್ಷನ್ ಬಂದಿದ್ದವಾಗ ಮಾತಲ್ಲ, ವರ್ಷ ಆಗೋದ್ರೊಳಗೆ ಎಲೆಕ್ಷನ್ ಬರ್ತಾವ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಧಿಕಾರದೇಗಿಲ್ಲದವನು ಬರೋ ತಿಂಗಳ ಎಲೆಕ್ಷನ್ ಬರ್ತಾವ ಅಂತ ಅಂತಿರ್ತಾನೆ. ಅಧಿಕಾರದೇಗಿದ್ದವನು 5 ವರ್ಷ ಎಲೆಕ್ಷನ್ ಬರವು ನಾನೇ ಅಧಿಕಾರದೇಗಿರ್ತೀನಿ ಅಂತ ಅನ್ಕೊಂತಿರ್ತಾನೆ. ಇದು ಎಲೆಕ್ಷನ್ ದೇಗಿದ್ದ ಆನವಾಯ್ತಿ ಅಧಿಕಾರ ಎಲ್ಲ. ನಿನ್ ಬಾಯಿ ಮುಚ್ಚಿ ಒಂದ್ಸರಿ. ಜನ ಏನ್ ಅನ್ಕೊಂತಾರೆ? 15 ವರ್ಷಲಿಂತ ಮುಖ್ಯಮಂತ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಅವ್ರ ಇಷ್ಟೋರಿಗೆ ಏನ್ ಮಾಡಿಲ್ಲ. ಈ ಮ್ಯಾಗೆ ಕೂಡ ಏನ್ ಮಾಡೋಣ ಅಂತ ನಿರ್ಣಯಕ್ಕೆ ಬಂದಾರೆ ಜನ. ನಮ್ಮ ಮಾರುತಿ ಅವರು 15 ವರ್ಷಲಿಂತ ನಿಂದೇ ಇದ್ದಾರೆ, ಆದ್ರೆ ಇಷ್ಟೋರಿಗೆ ಗೆದ್ದಿಲ್ಲ. ಈ ಭಾಗ ಗೆದ್ದಿದ್ದಿ ನೋಡಿದ್ರೆ ಅವ್ರೇನ್ ಮಾಡ್ತಾರೋ ನೋಡಮಂತ ಇದಾರೆ ಜನ. ಏನ್ ಮಾಡ್ಲಿಕ್ರೆ ಇವ್ರನ್ನ ಕೂಡ ದಿಗಿಲ್ಸಿ ಬಿಡಮ್ ಅನ್ಕೊಂತ ಇದಾರ. ನೀನು ಬಾಯಿ ಮುಚ್ಚಲಿಲ್ಲ ಅಂದ್ರೆ ನಿನ್ ತಲೆ ಮೇಲೆ ಇರೋ ಆ ಸ್ವಲ್ಪ ಕೂದಲು ಕೂಡ ನಿನ್ ಕೈಯಲ್ಲಿ ಇಟ್ಟು ಬಿಡ್ತೀನಿ. ಬಾಯಿ ಅಣ್ಣ. ಏನಯ್ಯ ನೀನ್ ತಗೊಂಡ್ ಬಂದಿದ್ ಶುಭವಾರ್ತೆ? ಒಳ್ಳೆ ವಾರ್ತೆ ಅಲ್ಲ ರೀ. ಏನ್ ಮತ್ತೆ 4 ಮಂದಿ ಪಾರ್ಟಿಯಿಂದ ಹೋಗ್ಬಿಟ್ಟಾರ? ಬಾಯಿ ಮುಚ್ಚು. ಇನ್ನೊಂದು 15 ವರ್ಷವರೆಗೆ ಅವರೇ ಮುಖ್ಯಮಂತ್ರಿ, ಅವ್ರನ್ನ ಯಾರು ಕದರಿಸಂಗಿಲ್ಲ ಅಂತ ಜನ ಗಟ್ಟಿಗೆ ಹೇಳ್ತಿದಾರ್ರಿ. ಮ್ಯಾಗಿಂತ ಅವ್ರು ಸ್ವತಂತ್ರ ಉದ್ಯಮದಲ್ಲಿ ಜೈಲಿಗೆ ಹೋಗ್ಯಾರೆ, ಇವ್ರು ಎಲ್ಲಿಗೆ ಹೋಗ್ಯಾರ ಅಂತಾನೆ ಹೇಳ್ತಿದಾರ್ರಿ ಜನ. ಹೌದಯ್ಯ, ನಾನ್ ರಾಜಕೀಯ ಬರೋದಕ್ಕಿಂತ ಮುಂಚೆನೆ ಜೈಲ್ ಪಾಲ್ ಹೋಗಿದೆ, ದೇಶಕ್ಕೆ ಸ್ವತಂತ್ರ ಬಂದಿದೆ. ನಮ್ಮವರು ನಮ್ಮನ್ನೇ ಪರಿಪಾಲಿಸಿದ್ದಾಗ ನಾವ್ ಹೆಂಗ್ ಜೈಲಿಗೆ ಹೋಗ್ತೀವಯ್ಯ? ಕಳ್ತನ ಹತ್ಯೆ ಮಾಡಕ್ಕಿಂತ ಮುಂಚೆ ಏನು ಜೈಲ್ ಶಿಕ್ಷೆ ಆಗ್ಲಕ್ಕಿಂತ ಮುಂಚೆ ರಾಜಕೀಯಕ್ಕೆ ಬರಬಾರ್ದಾ? ಇಲ್ಲ ಹತ್ಯೆ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ ನಾನು. ನೀವೇನ ಕೇಳ್ರಿ, ಅವ್ರು ಮುಖ್ಯಮಂತ್ರಿ ಇದ್ದ ಬೇರೆ ಪಾರ್ಟಿ ಬರಂಗಿಲ್ಲ, ಬೇರೆಯವ್ರ ಮುಖ್ಯಮಂತ್ರಿ ಆಗಂಗಿಲ್ಲ. ಗುರು 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 ಅಣ್ಣ ಅಣ್ಣ, ಶೋಭನ್ 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 ಕಾರ್ಮಿಕ ಸಂಘವನ್ನು ರದ್ದು ಮಾಡ್ಬೇಕಂತಲ್ಲ. ಈ ಗೌರ್ಮೆಂಟ್ಗೆ ಯಾವಾಗ ನೋಡು ಏನೋ ಒಂದು ಆರ್ಡಿನೆನ್ಸ್ ಪಾಸ್ ಮಾಡೋವಾಗಿದೆ. ಇದು ಜನಪ್ರಭುತ್ವ ಅಲ್ಲ, ಆರ್ಡಿನೆನ್ಸ್ ಪ್ರಭುತ್ವ. ಇದನ್ನ ನೀನೇ ಕಾಪಾಡಬೇಕು ಬ್ರದರ್. ಯಾರೋ ಹೋರಾಡೋ ಬೇರೆ, ನೀನ್ ಹೋರಾಡೋ ಬೇರೆ. ಏಕಂದ್ರೆ ನೀನ್ ಮುಖ್ಯಮಂತ್ರಿ ಮಗನು. ಈ ಆರ್ಡಿನೆನ್ಸ್ ಗೌರ್ಮೆಂಟ್ ಮ್ಯಾಗೆ ನೀನ್ ಹೋರಾಟ ಮಾಡಿದ್ರೆ ರಾಷ್ಟ್ರವೆಲ್ಲ ನಿನ್ನ ಹಿಂದೆ ನಿಂದಿರ್ತದೆ. ಅನವಸರವಾಗಿ ಆವೇಶ ಬೀಳ್ಬೇಡ. ಎದುರು ದಾಳಿ ಪರಿಷ್ಕಾರ ಮಾಡಲ್ಲ. ಮೊದಲು ಸಂಪ್ರದಾಯ ಪ್ರಾರಂಭ ಮಾಡಿ. ನಮಸ್ಕಾರ ರೀ, ನಮಸ್ಕಾರ. ಕಾರ್ಮಿಕ ಸಂಘವನ್ನು ರದ್ದು ಮಾಡ್ಬೇಕಂತೇಳಿ ನೀವು ಎದಕ್ಕೆ ಬಿಲ್ಲನ್ನು ಪಾಸ್ ಮಾಡಿದ್ರಿ ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಇದ್ರಾಗೆ ಅರ್ಥವಾಗೇನೈತೆ? ರಾಷ್ಟ್ರ ಆರ್ಥಿಕತೆಗೆ ಹಿಂದಿಗೆ ಬೀಳ್ತೈತೆ. ಅದಕ್ಕೆ ಕಾರಣ ಉತ್ಪತ್ತಿ ಕಮ್ಮಿ ಆಗಿದೆ. ಅದರ ಕಾರಣ ಕಷ್ಟ ಬಿದ್ದು ಕೆಲಸ ಮಾಡ್ಬೇಕನ್ನೋದು ಕಮ್ಮಿ ಆಗ್ತೈತೆ. ಅದಕ್ಕೆ ಕಾರಣ ನಿಮ್ಮ ಯೂನಿಯನ್ ಕಾರಣದಲ್ಲಿ ಟೈಮ್ ಟು ಟೈಮ್ ವರ್ಕ್ ಮಾಡ್ಬೇಕಂತಾನಿ, ಸೆಲವು ದಿನ ಜಾಸ್ತಿ ಬೇಕಂತಾನಿ, ಹಬ್ಬ ಸೆಲವು ಬೇಕಂತ ಕೇಳಿ, ಯಾರನ್ನ ಉಟ್ರೆ ಸೆಲವು ಸತ್ರೆ ಸೆಲವು ಬೇಕಂತ ಕೇಳಿ, ಏನೋ ಕೆಲಸ ಬರ್ಲಿಲ್ಲ ಶರ್ತಲೆ ಲೆಕ್ಕಿ ಉತ್ಪತ್ತಿ ಕಮ್ಮಿ ಮಾಡ್ತಿದ್ರಿ. ಅದರ್ಲಿಂದ ದೇಶ ಅಭಿವೃದ್ಧಿ ಕುಂಟು ಬೀಳ್ತೈತೆ. ಅದಕ್ಕಾಗಿ ಯೂನಿಯನ್ ಇರಬಾರ್ದಂತ ನಿರ್ಣಯ ತಗೊಂಡಿದ್ದೀವಿ. ಭಾಳ ತಪ್ಪು. ಮನಸ್ಸಿಗೆ ತಲೆನೋವು ಬಂದ್ರೆ ಅದನ್ನ ಹೋಗಿಸ್ಬೇಕಂತ ನೋಡ್ಬೇಕು ಹೊರತಾಗಿ ತಲೆನೇ ತೆಗಿಬೇಕಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದೆ? ಕಾರ್ಮಿಕರು ಯೂನಿಯನ್ ಎದಕ್ಕೆ ಇಟ್ಕೊಂತಾರೆ ಗೊತ್ತಾ?
ಅವರ ತಪ್ಪುಗಳನ್ನು ಅವರಲ್ಲಿ ಅವರೇ ಸಮಾಧಿ ಇದ್ಕೊಳ್ಳೋಕ್ಕೆ, ಅವ್ರ ನೋವುಗಳನ್ನೆಲ್ಲ ಯಜಮಾನ ಹತ್ರ ಹೇಳ್ಕೊಳಕ್ಕೆ, ಯಜಮಾನ್ರು ಕೇಳಿಸ್ಕೊಂಡ್ಲಿಲ್ಲ ಅಂದರೆ ಪ್ರಭುತ್ವ ದೃಷ್ಟಿಯಲ್ಲಿ ತೊಗೊಂಬರೋಕ್ಕೆ, ಪ್ರಭುತ್ವಗಳು ಕೇಳಿಸ್ಲಿಲ್ಲ ಅಂದರೆ ಸ್ಟ್ರೈಕ್ ಮಾಡಿ ಬಾಧನ ಹೇಳ್ಕೊಳಕ್ಕೆ, ಅದರಿಂದ ಅವ್ರ ಸಾಧನೆನ ಅವ್ರು ಸಾಧಿಸ್ಕೊಳ್ಳೋಕ್ಕೆ. ಕಾರ್ಮಿಕರು ಚಾಕ್ರಿ ಮಾಡೋ ದಿನಗಳು ಹೋಗಿದ್ದಾವೆ. ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ 20 ಸೂತ್ರ ಪದಕದಲ್ಲಿ ಪ್ರಧಾನ ಸೂತ್ರ ಈ ಚಾಕ್ರಿ ನಿರ್ಮೂಲನೆ. ನೀವು ಈ ರೂಲ್ನ ಪಾಸ್ ಮಾಡೋದ್ರಿಂದ ನೀವೇ ಸ್ವಂತವಾಗಿ ಆ ಚಾಕ್ರಿಯನ್ನು ಪ್ರವೇಶ ಮಾಡಕ್ಕೆ ಬಿಡ್ತಾ ಇದ್ದೀರಾ. ನಾವೆಷ್ಟಕ್ಕೂ ಇದನ್ನು ಸಹಿಸಲ್ಲ. ಈ ವೆಟ್ಟಿ ಚಾಕ್ರಿ ರೂಲ್ಸ್ ಏನಾದರೂ ಪಾಸ್ ಮಾಡಿದರೆ ರಾಷ್ಟ್ರ ಎಲ್ಲ ಧೂಳೆದ್ದಾಳುತ್ತೆ. ಅದಾದ್ಮೇಲೆ ಆಗೋ ಪರಿಣಾಮಕ್ಕೆ ನೀವು ಸಿದ್ಧವಾಗಿರಿ. ಗುಡ್ ಬಾಯ್. ಅಪ್ಪನೂ ನೀನು ಏನನ್ನ ಜಗಳಾಡಿದ್ದೀರಾ? ಏ ಅವನು ಊಟಕ್ಕೆ ಬರದಂಗೆ ಇನ್ನ ಅಲ್ಲದೇ ಇರೇ. ಎಲ್ಲಿ? ಅಲ್ಲೇ. ಡ್ಯಾಡಿ ನನ್ನ ಮೇಲೆ ಕೋಪನಾ? ಬನ್ನಿ ಊಟ ಮಾಡೋಣ. ನಂಗೆ ಹೊಟ್ಟೆ ಹಸ್ತಿಲ್ಲ. ಹೊಟ್ಟೆ ಸುಡ್ತಾ ಇದ್ರೂ ಹೊಟ್ಟೆ ಹಸುವಾಗಿಲ್ಲ ಅನ್ನೋದಕ್ಕೂ ಕೋಪಕ್ಕೆ ಮೊದಲೇ ಲಕ್ಷಣ. ಆದರೂ ಚೀಫ್ ಮಿನಿಸ್ಟರ್ ಆಗಿ ನೀವು ಮಾತಾಡಿದ್ರೆ, ಕಾರ್ಮಿಕ ನಾಯಕರಾಗಿ ನಾನು ಮಾತಾಡಿದ್ದೀನಿ, ಅಲ್ಲಿಂದ ಅಲ್ಲಿಗೆ ಇಲ್ಲಿಗೆ. ಡ್ಯಾಡಿ ನನ್ನ ಮಾತಿಗೆ ನೀವು ತಡ್ಕೊಳ್ಕಾಲಿಲ್ಲ ಅಂದರೆ ಪ್ರತಿಪಕ್ಷಕ್ಕೆ ಹೇಗೆ ತಡ್ಕೊಳ್ತೀರಾ? ಮನೆಗೆ ಪ್ರತಿಪಕ್ಷ ಇದ್ರೆ ಹಿಂಗೆ ತಡ್ಕೊತೀವಿ. ನಾನು ಪ್ರತಿಪಕ್ಷ ಅಲ್ಲ ಡ್ಯಾಡಿ, ನಿನ್ನ ಪಕ್ಷನೇ, ಆದರೆ ಕಾರ್ಮಿಕರ ಪಕ್ಷ. ನೋಡಿ ಡ್ಯಾಡಿ, ನಿನ್ನ ವೃತ್ತಿ ಸಂಬಂಧಪಟ್ಟಿದ್ದಾಗಲೇ ನನ್ನ ವೃತ್ತಿ ಸಂಬಂಧಪಟ್ಟಾಗಲೇ ಯಾರೇ ವ್ಯಕ್ತಿಗತವಾಗಿ ತಗೊಳ್ಬಾರ್ದು. ಹಂಗೆ ತಗೊಂಡ್ರೆ ನಾನು ನೀನಲ್ಲ, ಅಮ್ಮ ಬಾಧ ಬೀಳ್ತಾಳೆ. ಬಡಿಸೋದಾಗಿದೆ, ಬನ್ನಿ ಊಟ ಮಾಡೋಣ ಪ್ಲೀಸ್. ಅಯ್ಯೋ ಅಯ್ಯೋ ಅಯ್ಯ. ಏನ್ರಿ 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 ರೀ ಏನಾಯ್ತ್ರಿ? ಏನ್ರಿ? ಅಯ್ಯೋ ರಾಮ, ಹಂಗೆ ನೋಡ್ತಾ ಇದ್ರೇನ್ರಿ? ಕೇಳ್ರಿ, ನನಗೀಗೇನಾಯ್ತು, ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ. ನಂಗೆ ಇವಾಗ ಏನಾಗಿದೆ, ಎಲ್ಲಿದ್ದೀನಿ, ಏನ್ ಮಾಡ್ತೀನಿ? ಏನು ಮಾಡ್ತಾ ಇದ್ದಂದ್ರೆ, ಆಯಾಗಿ ಪಾರ್ಕಲ್ಲಿ ಹಸೆ ಹುಲ್ಲಿನ ಮೇಲೆ ಒಂದು ಸುಂದರವಾದ ಹುಡುಗನ ಹತ್ರ ಸೇವೆ ಮಾಡಿಸ್ಕೊಳ್ತಾ ಇದ್ದೀರಾ. ಅಯ್ಯಯ್ಯೋ ಅಯ್ಯೋ, ಏನ್ರಿ? ನನ್ ಲೂನಾಕ್ ಏನಾಗಿದ್ದು ರೀ? ಇದು ಒಳ್ಳೆ ಚೆನ್ನಾಗಿದೆ ರೀ. ಹಿಂದ್ಗಡೆ ಒಬ್ಬನು ಮನೆ ಸುಟ್ರು ಪರವಾಗಿಲ್ಲ, ನನ್ನ ಬೆಡ್ ಕಾಟನ್ ಸುಡ್ಲಿಲ್ವಲ್ಲ ಅಂತೇಳಿ ಸಂತೋಷ ಪಡ್ ನಾನು. ಹಂಗಿದೆ ನಿಮ್ಮ ವ್ಯವಹಾರ. ಹೌದು, ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬೇರೆ ದಾರಿ ಸಿಗ್ಲಿಲ್ವಾ? ಆತ್ಮಹತ್ಯೆ ಚೆನ್ನಾಗಿದ್ರಿ ನಿಮ್ದು. ನಾನ್ ಲೂನಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓಹೋ, ಆತ್ಮಹತ್ಯೆ ಹೆಂಗ್ ಮಾಡ್ಕೊಳ್ಬೇಕಂತ? ಓಹೋ, ಲೂನಾ ಹೆಂಗ ನಡ್ಸಬೇಕಂತೀರಿ? ಅರ್ಥ ಆಯ್ತೇಳಿ, ನೀವು ಎಲ್ಬೋರ್ಡ್ ಅಂತ ಅರ್ಥ. ಬೋರ್ಡ್ ಎಲ್ಲಿದೆ ಮತ್ತೆ? ಇಲ್ಲ ಐತೆ. ಏನ್ರಿ, ನಿಮ್ಗೆ ಗೊತ್ತಿಲ್ವೇನೋ, ಹೆಣ್ಮಕ್ಳು ಎಲ್ಬೋರ್ಡ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು. ಏಕೆ, ಏನಾಯ್ತು? ಎದಕ್ಕಂತಿದ್ರೇನ್ರಿ? ಹೆಂಗೋ ಎಲ್ಬೋರ್ಡ್ ಅಂತ ಹೇಳ್ಬಿಟ್ಟು ರೌಡ್ಗಳೆಲ್ಲ ನಿಮ್ ಹಿಂದೆ ಬೀಳ್ತಾರೆ. ಲೆಫ್ಟ್ ಇಂದ ರೈಟ್ ಇಂದ ಬಂದು ಎಲ್ರು ನಿಮ್ಗೆ ಡ್ಯಾಶ್ ಕೊಡ್ತಾರೆ. ಅದೇ ಫಾರ್ ಎಕ್ಸಾಂಪಲ್ ಎಲ್ಬೋರ್ಡ್ ಇಲ್ಲ ಅಂದ್ರೂ ಕೂಡ ನೀವು ಡೈರೆಕ್ಟಾಗಿ ಡ್ಯಾಶ್ ಹೊಡೆದ್ರೆ ಯಾವ ಹುಡುಗನೂ ಕೇರ್ ಮಾಡಲ್ಲ. ಯಾಕಂದ್ರೆ ನೀವು ಡ್ಯಾಶ್ ಹೊಡೆದ್ರು ಕೂಡ ಅಂದವಾಗಿ ಸುಂದರವಾಗಿ ಕಾಣ್ತಿರಲ್ಲ, ಅದಕ್ಕೋಸ್ಕರ. ಅದನ್ನ ಇದಕ್ಕೆ ಆ ಕಡೆ ವಿಷಯ. ಥ್ಯಾಂಕ್ಸ್ ರೀ, ಬಾಯ್ ರೀ. ಅಮ್ಮ, ಏನಾಯ್ತು ರೀ? ಅಬ್ಬಾ, ಏನಾಗಿದೆ? ಎಲ್ಲಿ ಬಿದ್ದಿದ್ದೀರಿ? ಹೌದು, ನಿಮ್ಮ ಹತ್ರ ಫಸ್ಟ್ ಏಡ್ ಇದೆಯಾ? ಅಲ್ಲೈತು ನೋಡು. ಇದೆ ಅಲ್ವಾ? ಏನ್ರಿ, ನೀವೇನ ಡಾಕ್ಟರ್ ಹೊಡಿದ್ದೀರಾ? ಅಫ್ಕೋರ್ಸ್ ಫುಲ್ ಡಾಕ್ಟರ್ ಅಲ್ಲ ಅನ್ಕೊಳ್ಳಿ, ಹಾಫ್ ಡಾಕ್ಟರ್ ರೀ. ಯಾಕಂದ್ರೆ ರೀ, ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರಲ್ಲ, ಆಕ್ಸಿಡೆಂಟ್ ಅವು ಸಹಜವಾಗಿ ನಡೀತಾ ಇರ್ತಾವಲ್ಲ, ಅವ್ರಿಗೆಲ್ಲ ಟ್ರೀಟ್ ಮಾಡ್ತಾ ಇರ್ತೀನಿ. ಸ್ವಲ್ಪ ತಡ್ಕೊಳ್ಳಿ. ಏನೇ ಆಗ್ಲಿ 10 ಜನಕ್ಕೆ ಸಹಾಯ ಮಾಡೋ ನರ್ಸಮ್ಗೆ ಸಹಾಯ ಮಾಡ್ತಾನಲ್ಲ, ನನ್ನ ಅದೃಷ್ಟ ರೀ. ಅಮ್ಮ, ಅಯ್ಯೋ, ಏನಾಗಿದ್ರಿ? ಏನಿದೆ ಹೇಳಿ, ನಿಮಗಾಗೋ ನೋವೇನೆ ನನಗಾಗಿದೆ. ಇಟ್ಸ್ ಓಕೆ ಅಂಡಿ, ಪರವಾಗಿಲ್ಲ. ಅದೇನ್ ನಡಂಗಿಲ್ಲ. ನಿಂಗ್ ಋಣ ಇವ್ವೇ ಇಲ್ಲಾಗೆ ತೀರ್ಚ್ಕೊನೆ ಅವಕಾಶ ಕೊಡಿ. ಲೇಟ್ ಆದ್ರೂ ಬಡ್ಡಿ ಕೂಡ ಆ್ಯಡ್ ಆಗುತ್ತೆ ಅಂತನಾ? ಮತ್ತೆ ನಿಮ್ಮ ಲೂನಾಗಿ ಯಾವಾಗ ಆಕ್ಸಿಡೆಂಟ್ ಆಗುತ್ತೋ, ನಿಮಗೆ ಸೇವೆ ಮಾಡಿ ನನಗೆ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಮತ್ತೆ ಯಾವಾಗ ಸಿಗುತ್ತೋ. ಗಾಡ್ ಬ್ಲೆಸ್ ಮೆನಿ ಮೋರ್ ಆಕ್ಸಿಡೆಂಟ್. ವಿ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ರಾಮಲಿಂಗ ಮೈದಾನ ಕೂತ್ಕೊಡಿ ಸರ್, ಕರ್ತೀನಿ. ಸಾರ್ ಏನು ನಿಮ್ಕೋಸ ಯಾರೋ ದೊಡ್ಡ ಮನುಷ್ಯನ್ ಬಂದೇನ್ ಸರ್? ದೊಡ್ಡ ಮನುಷ್ಯರು ಇಲ್ಲಿಕ್ರೆ ಸಣ್ಣ ಮನುಷ್ಯರು ಬರ್ತಾರೇನ? ನಾನೇ ದೊಡ್ಡ ಮನುಷ್ಯನು. ಹೊರಗೆ ಇದ್ದಾನೆ ಸರ್. ಯಾರದು? ಧರ್ಮಭೂತಿಯಾಗ ಗೆದ್ದುತ್ತಾನಂತ ಪೇಪರ್ ತೆಗ್ ಬರ್ತೇನಾ? ಏಕಪ್ಪ ಅವ್ನ ಮೋರ್ ನೋಡ್ತಿದ್ದಿ? ನಿಂದ್ರಪ್ಪ, ನಿಂದ್ರಂದ್ರೆ ಏಕಪ್ಪ ಓಡ್ತಿದ್ದಿ? ಅವ್ನ್ ಗೆತ್ತಾನಂತ ಬರ್ದೇನೆ, ನಂಗೆ ಗೆದ್ದನ ಬರ್ದಿದ್ದೀನಲ್ಲ. ನೋಡಪ್ಪ,
ಇವತ್ತು ಆ ಧರ್ಮಮೂರ್ತಿ ಆ ಪೊಸಿಷನ್ದಾಗ ಇರ್ಬೋದು, ಅದೇ ಪೊಸಿಷನ್ದಾಗ ನಾಳೆ ಮಾಡ್ತಿರೋ ಬರ್ಬೋದು. ಅದಕ್ಕಾಗಿ ರಾಜಕೀಯದಾಗೆ ಯಾರ ಪೊಸಿಷನ್ ಯಾವಾಗ ಚೇಂಜ್ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಪೊಸಿಷನ್ ಚೇಂಜ್ ಆಗಬಾರ್ದಂತ ನಾವು ನಿರ್ಣಯ ತಗೊಂಡೇ ಪ್ರಸ್ತುತಗೆ ನಾನು ಧರ್ಮಮೂರ್ತಿನ ಬಲ ಮಾಡ್ತಿದ್ದೀನಿ, ನನ್ನ ಮಗನ್ ಮಾಡ್ತಿರೋಗೆ ಜೊತೆ ಇದ್ದಾನೆ. ಇದಪ್ಪ ಅದೆಲ್ಲ ಒಂದು ಅಡ್ಜಸ್ಟ್ಮೆಂಟಾ? ಮಹೇಂದ್ರ ಇಲ್ಲಯ್ಯ? ಕೂತ್ಕೋರಿ. ಇಲ್ಲ ನಂತರ ರೀ, ಹೇಳ್ರಿ ನಂತರ ಸರ್, ನಾನು ಹೇಳ್ರಿ, ನಾನು ಬರ್ಕೊಂತೀನಲ್ಲ. ಬರ್ಕೊಂತೀನಿ. ಅಸಲು ಅವ್ರು ಆಫೀಸಲ್ಲಿ ಇರಂಗಿಲ್ಲ, ಎಲ್ಲ ನಾನೇ ಬರ್ಕೊಂತೀನಿ. ನಿನ್ನ ಕೆಲಸ ನೀನು ಮಾಡ್ಕೋ, ಇದು ಆತನ ಹತ್ರ ಮಾತಾಡೋ ವಿಷಯ. ಹಲೋ, ನಮಸ್ತೆ ಸರ್. ನಮಸ್ತೆ. ಯಾವಾಗ ಬಂದಿದ್ದೀರಿ? ಇವು ತಕೊಂಡೋಗಿ ಒಳಗಿಕ್ಕು. ಹೇಳ್ರಿ ಸರ್. ಕುತ್ಕೋ. ಏನಿಲ್ಲಯ್ಯ, ಬರೋ ಎಲೆಕ್ಷನಲ್ಲಿ ನಾನು ನಿಂತ್ಕೊಳ್ತೀನಿಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನೀನು ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು. ಹೇಗಾದರೂ ಮಾಡಿ ನನಗೆ ಡೆಪ್ಯೂಟಿ ಮುಖ್ಯಮಂತ್ರಿ ಬರಂಗೆ ನೀನು ಮಾಡಬೇಕು. ಅದು ನಾವು ಮಾತಾಡಿದ್ರೆ ಆಗಂಗಿಲ್ಲ. ಚೀಫ್ ಮಿನಿಸ್ಟರ್ ಅಲ್ಲ, ನಮ್ಮ ಅಪ್ಪಂತೋ ಕೇಳಿಸ್ತೀನಿ. ಸರ್, ಒಂದು ಸ್ಮಾಲ್ ರಿಕ್ವೆಸ್ಟು. ನೀವು ಡಿಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರೆ ನಾನೇ ಸರ್ ಗೌರ್ನಮೆಂಟ್ ಸ್ಟಾಫ್ ಫೋಟೋಗ್ರಾಫರ್. ಹಾಗೆ ಆಗ್ಲಯ್ಯ, ನೀನೇ ಸ್ಟಾಫ್ ಫೋಟೋಗ್ರಾಫರ್, ನಿಮ್ಮಪ್ಪನ ಇನ್ಫಾರ್ಮೇಶನ್ ಡೈರೆಕ್ಟರ್ ಮಾಡ್ತೀನಿ. ನೀವು ಇಬ್ಬರು ಕೆಲಸ ಡಿಪಾರ್ಟ್ಮೆಂಟ್ ತಿನ್ಕೊಳ್ಳಿ. ಓ ಥ್ಯಾಂಕ್ ಯು ಸರ್. ಇವು ಕೈಲಲ್ಲ ಸರ್. ಏಕ್ರಿ, ನೀವಿಬ್ಬರು ಕಲ್ತ್ಕೊನೆಗೆ ನಾನು ಏರ್ಪಾಟ್ ಮಾಡ್ತೀನಲ್ಲ, ಇಲ್ಲಾಂದ್ರೆ ನಮ್ಮ ವಿಷಯ. ನಿನ್ನ ವಿಷಯ ಮಾತಾಡಿದಾನೆ ನಿನ್ನ ಮಗನ ಹತ್ರ. ಮುಂದೆ ನಾನು ನೋಡು ಮಾತಾಡ್ತೀರ ಅನ್ನೋ ಮಾತು. ಮಾತಾಡಿದ್ರಾಗ್ಲಿ, ಇನ್ಫಾರ್ಮೇಶನ್ ಡೈರೆಕ್ಟರ್ ಆದ್ಮೇಲೆ ಈ ತರ ನಗಬೇಡ, ನಾನು ಹುಚ್ಚು ಅನ್ಕೊಂತಾರೆ. ಸರ್ ಬನ್ನಿ. ಮಾರುತಿ, ಎಷ್ಟು ದಿನ ಆಗದಪ್ಪ ನಾವು ಕಲ್ತ್ಕೊಂಡು. ಬನ್ನಿ ಬನ್ನಿ, ನನಗೆ ಬಹಳ ಸಂತೋಷವಾಗ್ತಾ ಇದೆ. ಬಾ ಬಾ ಬಾ, ಕೂತ್ಕೋ. ನೋಡು, ಒಂದ್ 10 ನಿಮಿಷ ಟೈಮಲ್ಲಿ ಯಾರನ್ನ ಒಳಗೆ ಬರಕ್ ಕೊಡ್ಬೇಡ. ಏನೋ ನಿಮ್ಮನ್ನು ಬಹಳ ದಿನಗಳಿಂದ ಸಿಗ್ಬೇಕಂತ ಇದ್ದೀನಿ, ಈಗ ಸಿಕ್ಕಿದ್ರ. ನಾನೇನ ಕಲ್ತ್ಕೋಬೇಕಂದನಿ ತುಂಬಾ ದಿನದಿಂದ ಅನ್ಕೊತಿದ್ದೀನಿ. ಮತ್ತೆ ಎಲೆಕ್ಷನ್ಗಳು ಬರ್ತಾ ಇದಾವೆ, ಈ ಸಾರಿ ನಾವು ಕಲ್ತ್ಕೊಂಡು ನಿಂತ್ಕೊಳ್ಬೇಕಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಅದೇ ಅನ್ಕೊತಿದ್ದೀನಿ. ಈಗ ನಾವಿಬ್ರು ತ್ರಿಮುಖ ಪೋಟಿಯಲ್ಲಿ ನೋವು ಮಾಡ್ಕೊಳ್ತಾ ಇದ್ವಿ. ಈಗ ನೀವು ಗೆದ್ರು ನಾನು ಗೆದ್ರು ಕಷ್ಟಪಡಿ ಗೆಲ್ಸ್ತಾ ಇದ್ವಿ. ಆ ಮಧ್ಯದ ಅನ್ನೋದ ಸುಖ ಪಡ್ತಾ ಇದ್ದಾನೆ. ಅದಕ್ಕೆ ಈ ಸಾರಿ ಎಲೆಕ್ಷನ್ ಅಲ್ಲಿ ನಾವಿಬ್ರು ಒಂದು ಅಂಗೀಕಾರಕ್ಕೆ ಬರೋಣ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಅದೇ ಅನ್ಕೊತಿದ್ದೀನಿ. ಹೇಳು. ಏನಿಲ್ಲ, ಈ ಸಾರಿ ನಿಮ್ಮವ್ರು ನಿಂತಲ್ಲಿ ನಮ್ಮವ್ರು ನಿಲ್ಬಾರ್ದು, ನಮ್ಮವ್ರು ನಿಂತಲ್ಲಿ ನಿಮ್ಮವ್ರು ನಿಲ್ಬಾರ್ದು ಅಂತೇಳಿ ನನ್ನ ತಾಪತ್ರಯ. ಹಂಗೆ ಏನಿಲ್ಲ, ಈಗ ಇರೋವೆಲ್ಲ 160 ಸೀಟ್ಗಳು. ಇದರಲ್ಲಿ ಅರ್ಧ ನೀವು ತಗೊಳ್ಳಿ, ಅರ್ಧ ನನಗೆ ಕೊಡಿ. ನೋಡಿ, ನಮ್ಗೆ ಕೊಡ್ತೀರ ಅಂತೇಳಿ ನನ್ಗೆ ಗೊತ್ತು. ಅದೇನ್ರಿ ನಗ್ತಾ ಇದ್ದೀರಾ? ಸಗ ಸ್ಥಾನ ನಿಂಗೆ ಕೊಟ್ಟಿ ನಾನೇನ್ ಮಾಡ್ತೀನಪ್ಪ. ಅದೇನ್ರಿ, ನಿನಗರ್ಧ ನನಗರ್ಧ, ಅದು ನ್ಯಾಯ. ಆಯ್ತು ಮಾಡ್ತಿ. ಈ ಬಾಗಿ ನಿಂಗೆ ಅಸೆಂಬ್ಲಿದಾಗೆ ಸ್ಥಾನ ಇದಾವೆ? 2 ಸ್ಥಾನ ಇದ್ದ ನಿಂಗೆ 60 ಸೀಟ್ ಕೊಡ್ಬೇಕಾ? 85 ಸ್ಥಾನ ಇದ್ದ ನಾನು 65 ಸೀಟ್ ತಗೋಬೇಕಾ? ಗಾಳಿ ಮಾರ್ಪ್ರಿ. ಬರೋ ಎಲೆಕ್ಷನ್ ಅಲ್ಲಿ ಆ 2 ಸ್ಥಾನ ನಿಮಗೆ ಬರ್ಬೋದು, 60 ಸ್ಥಾನ ನನಗೆ ಬರ್ಬೋದು. ಆಲೋಚನೆ ಮಾಡ್ಕೊಳ್ಳಿ. 2 ಸ್ಥಾನ ಗೆದ್ದಿದ್ದಾಗಟ್ಟಿ, ಅದ್ರಿಗೆ ಇನ್ನೊಂದ್ 2 ಕಲ್ತ್ಕೋ, 4 ಸೀಟ್ ತಕೋ. ಏನ್ರಿ, ನೀವು ಕೊಡೋದು ಭಿಕ್ಷೆನಾ ಅಂತೇಳಿ ಕೇಳ್ತಾ ಇದ್ದೀನಿ ನಾನು. ಆಯ್ತಪ್ಪ, ಅಸಲ್ ನಿಂಗೆ ಏಸ್ ಬೇಕೋ ಹೇಳು. ನಾನು 60 ಕೇಳಿದೀನಿ, ನೀವು ಆಗಲ್ಲ ಅಂತ ಇದ್ದೀರಾ. 5 ಕಡಿಮೆ ಮಾಡ್ಕೊಂಡು 55 ಕೊಟ್ಬಿಡಿ. ಆಯ್ತಾಯ್ತು ತಕೋ. 50 ಕೊಡಿ. 6 ಕೊಡ್ತೀನೋ? 40 ಕೊಡಿ. 7 ಕೊಡ್ತೀನಪ್ಪ. ಅಬ್ಬಾ, 30 ಕೊಡಿ. ನೋಡು, 8 ತಕೋ. ಅಬ್ಬಾ, 25. ಇಲ್ಲ 9 ಜಾಸ್ತಿ ಇಲ್ಲ. 20 ಕೊಡಿ. ಮತ್ತೆ ಇನ್ನೊಂದು ಮಾತು ಹೇಳ್ಬಿಡಿ. ಆಖರಿ ಮಾತು 10 ಜಾಸ್ತಿ ಕೊಡೋದಿಲ್ಲ. ನಿಯೋಜಕ ವರ್ಗದ ಬಗ್ಗೆ ಮಾತಾಡೋಣ. ನಿಂಗೆ ಎಂತ ನಿಯೋಜಕವರ್ಗ ಬೇಕು ಮುಂದೆ ಹೇಳು. ಹೊಸಪೇಟೆ ನನಗೆ ಕೊಟ್ಬಿಡಿ. ತೆನಾಲಿ ಅದು ನನ್ನ ಆಯುಪಟ್ರಿ. ತೆನಾಲಿ ನಿಂಗೆ ಕೊಡ್ತೀನಪ್ಪ, ಅದು ನನ್ನ ನಿಯೋಜಕವರ್ಗ. ಅದು ಬಿಟ್ಟಿನ ಏನೇನ ಹೇಳು ಕೊಡ್ತೀನಿ. ಬಾಬು, ನಾನು ಅಲ್ಲಿ ಬಿಟ್ಟರೆ ಬೇರೆ ಕಡೆ ನಿಂತ್ರೆ ಗೆಲ್ಲಲ್ಲ. ಇದು ಕೈಗಳಲ್ಲ. ಆ ನಿಯೋಜಕ ವರ್ಗ ನನ್ಗೆ ಕೊಟ್ಬಿಡಿ, ನಾನು ಏನು ಕೇಳಲ್ಲ. ಚೆನ್ನಾಗೈತಪ್ಪ, ಚೆನ್ನಾಗೈತೆ. ನಾನು ತೆನಾಲಿ ನಿಯೋಜಕವರ್ಗ ಏಸೋ ಮಾಡಿದ್ದೀನಿ, ಇನ್ನೂ ಮಾಡೋದೈತೆ. ಅಂತ ನಿಯೋಜಕವರ್ಗ ನಾನೇ ಬಿಟ್ಬಿಡ್ತೀನಪ್ಪ. ಅಯ್ಯ, ನಾನು ಗೆಲ್ಸೋ ನಿಯೋಜಕ ವರ್ಗನ ಬಿಟ್ಬಿಟ್ಟು ಸೋಲೋ ನಿಯೋಜಕ ವರ್ಗ ತಗೊಂಡು ನಾನು ಏನ್ ಮಾಡ್ಕೊಳ್ಳಯ್ಯ? ಅದು ಮಾತ್ರ ಆಗಂಗಿಲ್ಲ. ಗುಂಡಕಾಯಿ ನಿನ್ ಕೈಯಲ್ಲಿ ಇಟ್ಕೊಂತೀನಿ, ನಾನು ಹೆಂಗೆ ಕೂಂತೀನಪ್ಪ? ಹೊಸಪೇಟೆ ನನ್ನ ಹೃದಯನು ಕೂಡ ರೀ. ನೋಡು, ನಿನ್ನ ಉದ್ದೇಶನೂ ನಂಗೆ ಅರ್ಥವಾಗಿದೆ. ನೀನು ತೆನಾಲ್ ತಗೊಂಡ್ರೆ ನಾನು ಎಲ್ಲಿ ನಿಂದ್ರೆ ಕೂಡ ಗೆದ್ದಂಗಿಲ್ಲ. ಅವಾಗ ನಿಂಗೆ ಅಪೋಸಿಷನ್ ಇರಂಗಿಲ್ಲ. ನೀನೇ ಗೌರ್ಮೆಂಟ್ ಫಾರ್ಮ್ ಮಾಡೋದು, ನೀನೇ ಮುಖ್ಯಮಂತ್ರಿ ಆಗ್ತಿ. ನೋಡು ಮಾರುತಿ, 15 ವರ್ಷಲಿಂದ ನೀನ್ ಮಾಡೋದೆಲ್ಲ ನೋಡ್ತಾನೆ ಇದ್ದೀನಿ ನಾನು. ನಂತೋನೇ ಇದ್ಕೊಂತೇನಪ್ಪ.
ನಿಮ್ಮ ಹತ್ರ ಇಟ್ಕೊಳ್ಳಿಲ್ಲ ಅಂದ್ರೆ ಏನ್ರಿ, ಬರೋ ಎಲೆಕ್ಷನ್ ನಾನು ಕೂಡ ಕೇಳ್ತೀನಿ, ಏನಂತೀರಾ? ಗೆದ್ದಿದ್ದವಾಗ ಹೇಳು. ಯಾವಾಗ್ಲೂ ಈ ಕುರ್ಚಲ್ಲಿ ನೀವೇ ಕುತ್ಕೊಳ್ತೀರಾ? ಕುಂದಿರ್ತೀನೇನೋ. ಆಗ ಏನಾದ್ರು ಬರ್ದಿದ್ರೇನ್ರಿ? ಜನಪ್ಪ ಜನ ನನ್ನ ಗೆದ್ದಿಸ್ತಾರೆ. ನಾನು ಕೂಡ ಗೆಲ್ಲಿಸ್ತಾರ್ರಿ. ನೀನು ಗೆದ್ದಿದ್ದವಾಗ ಮಾತಾಡು, ನಾನು ಕೂಡ ಗೆಲ್ಲಿಸ್ತೀನಿ. ನೋಡು ಏನನಾಗ್ಲಿ, ಅಂಗಿಗಾರ ಗಿಂಗಿಗಾರ ಏನ್ ಕುದುರಂಗಿಲ್ಲ. ಆಗಲ್ಲ ಅಂತೇಳಿ ನನ್ನ ಮಗನ ಮೇಲೆ ಹೇಳಿ. ಕುದುರಂಗಿಲ್ಲ. ಇನ್ನೊಂದ್ಸರಿ ಹೇಳಿ. ಕುದುರಂಗಿಲ್ಲ. ಹೋಗ್. ಏನ್ ಮಾವ ನೆತ್ತಿ ಮೇಲೆ ಟವಲ್ ಹಾಕೊಂಡಿದ್ದಿ? ಇದೇ ಒಳ್ಳೇದಮ್ಮ. ಬಿಸಿಲು ಬೀಳಾರ್ದೆ ತಲೆನ ಕಾಪಾಡುತ್ತೆ, 4 ಜನಕ್ಕೆ ನನ್ನ ಮಕ್ಕ ಕಾಣಿಸ್ಲಾರ್ದೆ ಮರ್ಯಾದೆ ಕಾಪಾಡುತ್ತೆ. ಅಷ್ಟು ಕಷ್ಟ ಏನ್ ಬಂದಿದ್ದು ಮಾಮ ನಿಂಗೆ? ಇನ್ನ ಏನ್ ಬರ್ಬೇಕು? ಯಾವಾಗೋ ಒಂದ್ಸರಿ ಅವನ ಹತ್ರ ಕಲಿಸ್ತೀನಿ, ಸೀಟ್ಗಳು ಬರ್ತಂತ ಆಸೆ ಬಿದ್ದಿದ್ದೆ, ಈಗ ಆಸೆ ಕೂಡ ಹೋಗಿದೆ. ನಿಂಗೆ ನೇನೆ ನಿಂದ್ರಬೋದಲ್ ಮಾಮ. ನಿಂತ್ಕೊಳ್ತಾ ಇದ್ದೀನಿ, ಆದ್ರೂ ಸೋಲ್ತಾ ಇದ್ದೀನಿ ಎಲೆಕ್ಷನ್ ಅಲ್ಲಿ. ಏರಾತಮ್ಮ, ಚೆನ್ನಾಗಿದ್ದ? ಚೆನ್ನಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ನಿನ್ನ ಹತ್ರ ಸಹಾಯ ಮಾಡ್ತೀಯಾ? ಏನೋ ಮಾಮ. ಏನೋ ಗೊತ್ತಾಗ್ಲಾರ್ದೆ ಸಾಯು ಅಂತ ಮುಂದೇನಾದ್ರು ಕೊಡ್ತೀಯ ಅಂತ. ಏಕೆ ಆತ್ಮಹತ್ಯೆ ಮಾಡ್ಕೊದ್ದ? ನನಗೆಲ್ಲಮ್ಮ, ಆ ಮುಖ್ಯಮಂತ್ರಿ ಸಾಯ್ಸಕ್ಕೆ. ಅವ್ನು ಸತ್ತೋಗ್ಲಾರ್ದೆ ನನ್ಗೆ ಓಟ್ ಬರಲ್ಲ, ನನ್ಗೆ ಓಟ್ ಬರಲಿಲ್ಲ ಅಂದ್ರೆ ಅವ್ನು ಮುಖ್ಯಮಂತ್ರಿ ಆಗಲ್ಲ. ನೀನು ಅವ್ನ ಮನೆಗೆ ಹೋಗಿ ಒಳ್ಳೆ ಮಂದೇನಾದ್ರು ನೋಡಿ ಒಂದು ಇಂಜೆಕ್ಷನ್ ತಗೊಂಡು ಅವ್ನಿಗೆ ಕೊಟ್ಟು ಅವ್ನು ಸಾಯಿಸೋ ಏರ್ಪಾಟ್ ಏನಾದ್ರು ಮಾಡ್ತೀಯ ಅಂತೇಳಿ ನಾನು ನಿನ್ ಕೇಳ್ತಾ ಇದ್ದೀನಿ. ಚೀಚಿ, ಎಷ್ಟು ಚೀಪದು. ತಪ್ಪೇ, ಅದ್ರ ರಾಜಕೀಯ ತಪ್ಪಲ್ಲ. ಇದಕ್ಕಿಂತ ಬೇರೆ ದಾರಿ ಇಲ್ಲ. ನಾನು ಕೂಡ ಒಳ್ಳೆ ದಾರಿಲಿ ಹೋಗ್ಬೇಕು ಅನ್ಕೊಂಡೆ, ಆದ್ರೆ ಅದಕ್ಕಿಂತ ಬೇರೆ ಕೆಲಸ ಕಾಣಲಿಲ್ಲ. ನೀನ್ ಸಹಾಯ ಮಾಡ್ಬೇಕಷ್ಟೇ. ಚಾ, ಏನ್ ಮಾತ್ರ ಮಾವ ಅದು? ನಾನಂತ ಕೆಲಸ ಮಾಡಂಗಿಲ್ಲ. ನಿಲ್ಲೋ ಅಲ್ಲೇ. ನೀನ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಾನು ಇಲ್ಲಿ ಬಂದಿದ್ದು ನಿನ್ ಕಾಲ್ ಕೈ ಹಿಡ್ಕೊಂಡು ಕೇಳ್ಕೊಂಡಿದ್ದು ನೀನ್ ಚೀಪ್ ಅಂದಿದ್ದ ಅಂತೇಳಿ ಯಾರ ಹತ್ರ ಹೇಳ್ಕೊಬೇಡ. ಹೇಳಿದ್ರೆ 6 ಸೀಟ್ಲು ಕೂಡ ಬರಲ್ಲ, ನೀನು ಹೇಳ್ಬೇಡ. ಏನ್ ದೊಡ್ಡಮ್ಮ, ಮಾವನ್ ಹಂಗ ಆಗುಗನೇನು? ಅವ್ರು ಚಿಕ್ಕವಾಗಿಂತ ಅಷ್ಟೇ ಅಮ್ಮ. ಸ್ಕೂಲ್ಲೇ ಇದ್ದವಾನೆ ಸ್ಕೂಲ್ ಲೀಡರ್ ಆಗಿದ್ದ ಅಂತ ಅಲ್ಲೋನು, ಕ್ಲಾಸ್ಲೇ ಇದ್ದವಾಗೆ ಕ್ಲಾಸ್ ಪೀಪಲ್ ಲೀಡರ್ ಆಗಿದ್ದವ ಅಂತ ಅಲ್ಲೋನು. ಯಾವಾಗ ಎಂದೋ ಒಂದು ಅಲ್ತಿರ್ತಾನೆ. ಇವಾಗ ಇದನ್ ಮುಖ್ಯಮಂತ್ರಿ ಆಗಿದ್ದ ಅಂತ ಅಲ್ಲೋನು. ಅವನ್ ಜೀವಿತವಂತನಾಗಿಲ್ಲನ್ ಆಲೋದು ಬಿಟ್ಟಿ ಆಗ್ತೀನನ್ ಆಶೆ ಆಗ್ಲಿ, ಆಗಿದ್ದೀವಂತ ಸಂತೋಷ ಇಲ್ಲ. ಗುಡ್ ಮಾರ್ನಿಂಗ್ ಟು ಸಿ ಯು. ಏನ್ರಿ, ನಾನು ಎಲ್ಬೋರ್ಡ್ ಅಂತ ಹೇಳಿ ನೀವು ಇಷ್ಟೇ ದೊಡ್ಡ ಎಲ್ಬೋರ್ಡ್ ಅಂತ ತಕೊಂಡಿರಿ? ಅದು ಎಲ್ಬೋರ್ಡ್ ಅಲ್ಲ ರೀ, ಲವ್ ಬೋರ್ಡ್ ಫಾರ್ ಲವ್ ಬರ್ಡ್ಸ್. ಇಷ್ಟುಗೆ ಯಾರೋ ಆ ಲವ್ವು. ಅವ್ರೀರ ಅಂತೇನಿಲ್ಲ. ಯಾವ ಮದುವೆ ಆಗ್ಲಾರ್ದ ಹೆಣ್ಣು ಇದನ್ನ ನೋಡಿ ಏನು ಅಂತೇಳಿ ಕೇಳಿದ್ರೆ ಅನ್ಕೊಳ್ಳಿ, ಅನ್ಕಾನ್ಸಿಯಲ್ಗ ಟಪಾಲ್ ಮನೆ ಪ್ರಿಸೋದೆ. ಆದ್ರೆ ನಾನು ಕೇಳಿಲ್ಲ ಅಪ್ಪ. ನೋಡಿದ್ರ ನೀವು ಹೆಂಗ್ ಹೋಗ್ತೀರಾ ಹಂಗೆ ತಿರುಗ್ತದೆ ಎಲ್ಬೋರ್ಡ್. ದಟ್ ಮೀನ್ಸ್ ನೀವೇ ನಮ್ಮ ಲವರ್ ಅಂತ ರೀ. ಚೆನ್ನಾಗಿದ್ರೇನು? ಏನ್ರಿ ಅದರ ಮ್ಯಾಗೆ ಇದರ ಮ್ಯಾಗೆ ಇಂಡೈರೆಕ್ಟ್ಗೆ ಹೇಳಬೇಕೆ? ನಾನು ನಿನ್ನ ಲವ್ ಮಾಡ್ತಿಲ್ಲ ಡೈರೆಕ್ಟ್ ಹೇಳ್ಬೇಕಾ? ಪ್ರೀತಿ ಯಾವಾಗ್ಲೂ ಡೈರೆಕ್ಟ್ ಆಗಿ ಬರಲ್ಲ, ಅಂದ್ರೆ ಒಳಗಡೆಯಿಂದ ಬರುತ್ತೆ. ಈ ಏರಿಯಾದಿಂದ. ತುಂಬಾ ರಿಸರ್ಚ್ ಮಾಡಿದ್ದಾರಾ? ಏನಿದು ಬೆಳಿಗ್ಗೆ ಪಬ್ಲಿಕ್ ರೋಡ್ ಮೇಲೆ ರೊಮ್ಯಾನ್ಸಾ? ನಡಿ ಪೊಲೀಸ್ ಸ್ಟೇಷನ್ಗೆ. ಏನಯ್ಯ, ನಿನಗೇನಾದ್ರು ಮಸ್ಕ್ ಬಂದಿದ್ಯಾ? ಇದು ಪಬ್ಲಿಕ್ ರೋಡಾ? ಕಾಣಿಸ್ತಲ್ವಾ ಇದು ಪಾರ್ಕ್ ಅಂತೇಳಿ? ಯಾವ್ದೋ ಸರ್ದಾಗ ಮಾತಾಡ್ತಾ ಇದ್ವಿ, ದಟ್ಸ್ ಆಲ್. ಸಾರ್ ಸಾರಿ ಸರ್, ನೀವ್ ಅನ್ಕೊಲಿಲ್ಲ. ಹೆಂಡತಿ ಮಕ್ಕಳಿದ್ದಾರೆ, ನನ್ನ ರಕ್ಷಿಂಚಿರಿ. ನಾನು ಉದ್ಯೋಗ ಕಿತ್ತಿಸ್ಬೇಡ್ರಪ್ಪ. ಪರವಾಗಿಲ್ಲ, ನಿನ್ನ ಉದ್ಯೋಗ ಇರುತ್ತೆ, ನಿನ್ನ ರಕ್ಷಣೆ ಮಾಡ್ತೀನಿ. ನೋಡು, ನೀನು ಮದುವೆ ಆದ್ಮೇಲೆ ಮಕ್ಕಳು ಕಾಣೋನು, ನಾವು ಮದುವೆ ಮಾಡ್ಕೊಂಡು ಮಕ್ಕಳು ನೋಡ್ಬೇಕಾಗಿರೋರು. ನಮ್ಮ ಜೋಲಿಗೆ ನೀನು ಬರಬೇಡ, ನಿಮ್ಮ ಜೋಲಿಗೆ ನಾನು ಬರಲ್ಲ. ಥ್ಯಾಂಕ್ ಯು ಸರ್. ಹೌದು, ಅವ್ರು ನೋಡಿದ್ರೆ ಯಾರು ಅನ್ಕಿದ್ರಿ? ಅವ್ರು ಯಾರು ಅನ್ಕೊಂಡಿದ್ರಿ? ಯಾರಲ್ಲಮ್ಮ, ಮುಖ್ಯಮಂತ್ರಿ ಅವ್ರ ಮಗನು ಶೋಭನ್ ಅವರು. ಏನು? ಏನ್ರಿ? ಅವನು ಹೇಳಿದ್ದು ನಿಜವೇ? ಅಫ್ಕೋರ್ಸ್ ನಿಜನೇ. ನೀನು ನನಗೆ ಮೊದಲೇ ಏನನ್ನು ಹೇಳಿದ್ದಕ್ಕೆ? ನಾನೊಬ್ಬ ಮುಖ್ಯಮಂತ್ರಿ ಮಗ ಆಗಲಿ, ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಆಗಲಿ ಅಂತೇಳಿ ಹೇಳ್ಕೊಳೋದು ದೊಡ್ಡತನ ಅಲ್ಲ. ಒಬ್ಬ ಕಾರ್ಮಿಕ ಅಂತೇಳಿ, ಒಬ್ಬ ಸಾಮಾನ್ಯ ಕಾರ್ಮಿಕ ನಾಯಕನಂತೇಳಿ ಹೇಳ್ಕೊಳೋದ್ರಲ್ಲಿ ದೊಡ್ಡತನ ಇದೆ. ತುಂಬಾ ಕರೆಕ್ಟ್. ಏನು ಕನಸಿನಲ್ಲಿ ಯಾರು ನಿಲ್ಲಬೇಕು, ಅವರ ಯಾರ ವ್ಯಕ್ತಿತ್ವ ಇರಬೇಕು. ನಾನು ಯುವಕನಾಗಿ ನಿನ್ನನ್ನು ಮೆಸ್ಸಿಕೊಟ್ಟಿನಿ. ಓ, ಥ್ಯಾಂಕ್ ಯು. ಅಡಿಗೆ ನಾನು ಮಾಜಿ CM ಕೋಡಲ್ ಅಂತ ಎಲ್ಲ ಹೊಡಕಿಲ್ಲ. ರಿಯಲಿ? ಕಂಗ್ರಾಟ್ಸ್, ಮಚ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆದರೆ ಆ ಥರ ಇರೋದಕ್ಕೆ ನಿಮ್ಮನ್ನು ಕೂಡ ನಾನು ಅಭಿಮಾನಿಸ್ತಾ ಇದ್ದೀನಿ. ಏನ್ರಿ, ನೀವೇನೋ ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಅನ್ಕೊತಾ ಇದ್ದೀನಿ. ಏನೇ ಆಗಲಿ, ನನಗೋಸ್ಕರ ನೀವು, ನಿಮಗೋಸ್ಕರ ನಾನು ಹುಟ್ಟಿದ್ದೀನಿ ಏನೋ ಅನ್ಕೊತಿದ್ದೀನಿ. ಐ ಥಿಂಕ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಲೇ ಏನದು? ಏನಿಲ್ಲ ರೀ, ಬೆಳಿಗ್ಗೆ ದಂಡ ಬಂದೇವೆ, ಒಂದು ಕಾರ್ಗೆ ಹಾಕಿದ್ದೀನಿ, ಮಿಕ್ಕಿದ್ದು ಇದರ್ಗೆ ಹಾಕ್ತಿದ್ದೀನಿ. ಲೇ, ಹಂಗ ಆರ ಹಾಕೋದು ಹೋಗಿರೋದು ಬೋ. ನೀವು ಹೋಗಿದ್ದೀರಲ್ಲ ಎಲೆಕ್ಷನ್ದಾಗೆ? ಹೋಗೋದಂದ್ರೆ ಸತ್ತೋಗೋರಿಗೆ ತೆಗೆದು ಬಿಸಾಕು. ಓ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅಣ್ಣ ಶುಭವಾರ್ತೆ. ಏನಯ್ಯ? ಮುಖ್ಯಮಂತ್ರಿ ಅವ್ರಿಗೆ. ಮುಖ್ಯಮಂತ್ರಿ ಡಿಲ್ಲಿನಿಂದ ಏನೋ ಫೋನ್ ಬಂದಿದೆ. ಬಂದು ಆ ಫೋನಲ್ಲಿ ಸಮಾಚಾರ ಕಿವಿಯಾಗಿಂದಲೇ ಹಾರ್ಟ್ ಅಟ್ಯಾಕ್ ಬಂದೆ, ಅವ್ರು ಸತ್ತೋಗ್ಯಾರೆ. ಸತ್ತೋದ್ನ? ಆಣೆ ಒಟ್ಟೇನ್ರಿ ಸತ್ತಿದ್ರೆ
ನೀವು ಸಮುದ್ರ ಒಡ್ಡು ಕುಂದ್ರೆ ಏನು ಗೊತ್ತಾಗ್ತದೆ, ಊರ್ನಾಡಿ ಬಡ್ಡು ಕುಂದ್ರೆ ಗೊತ್ತಾಗ್ತದೆ. ಬಂದಿ ನೋಡ್ರಿ ಕೋಲಾಹಲ. ನನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ ಪ್ರಜೆಗಳಿಗೆ ಸದಾ ಸೇವೆ ಮಾಡ್ತೀನಿ ಅಂತೇಳಿ ಪ್ರಮಾಣ ಮಾಡ್ತಾ ಇದ್ದೀನಿ. ಮಹಾಜನಗಳೇ, ನಮ್ಮ ಮುಖ್ಯಮಂತ್ರಿ ಮೇಲೆ ಇಟ್ಟಿರೋ ನಿಮ್ಮ ಅಭಿಮಾನಗಳು ನನಗೆ ಗೊತ್ತು. ಇಂಥ ಒಳ್ಳೆ ಮುಖ್ಯಮಂತ್ರಿಗಳನ್ನು ಆ ದೇವರು ಎದಕ್ಕೆ ಜಲ್ದಿ ಕರ್ಕೊಂಡು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಅವರು ನಾವು ವಿರೋಧಿಗಳಾಗ್ಬೋದು, ಎಲೆಕ್ಷನ್ ಟೈಮಲ್ಲಿ ನಾವು ಬೈಕೋಬೋದು, ಏನೋ ಮಾಡ್ಬೋದು, ಆದರೆ ಆ ದೇವ್ರನ್ನ ಈ ಥರ ಯಾಕೆ ಮಾಡ್ದ ಅಂತೇಳಿ ಆ ದೇವ್ರನ್ನೇ ಕೇಳ್ತಾ ಇದ್ದೀನಿ. ಅವ್ರಿಗೆ ಆತ್ಮಶಾಂತಿ ಸಿಗಲಿ ಅಂತೇಳಿ ದೇವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ನಿರಾಶವಾಗಿದ್ದು ಅವ್ರ ಕುಟುಂಬದವರಿಗೆ ಪ್ರಗಾಢವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಅವ್ರನ್ನ ಕೊನೆಯಾಗಿ ನೋಡಿ ಬರ್ತೀನಿ. ಇದರಲ್ಲಿ ಆ ದೇವ್ರನ್ನ ಕೋರ್ಕೊಳ್ಳಿ ಅಂತೇಳಿ ನಿಮ್ಮನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ 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 ಸಿಟ್. ಕುತ್ಕೋರಿ ಕುತ್ಕೋರಿ. ಸರ್, ಒಂದು ಕ್ವಶನ್. ಚೀಫ್ ಮಿನಿಸ್ಟರ್ ಅವರು ಹೋಗ್ಯಾರಲ್ಲ, ಆಮ್ಯಾಗ ಚೀಫ್ ಮಿನಿಸ್ಟರ್ ಯಾರು ಆಗ್ತಾರಂತ ನೀವು ಅನ್ಕೊತಿದ್ರಿ? ಇದಕ್ಕೆ ಮೊದಲು ಯಾರು ಪಾಲಿಸಿದ್ದಾರೆ? ಇದ್ದಾಗ ಇವ್ರು ಪಾಲನೆ ಮಾಡಿದ್ದಾರೆ. ಇವ್ರು ಹೋದ್ಮೇಲೆ ಮತ್ತೆ ಯಾರು ಬರ್ತಾರೋ? ಪದವಿಗೋಸ್ಕರ ಯಾರೂ ಆಗಲ್ಲ, ಯಾರಿಗೋಸ್ಕರ ಪದವಿ ನಿಲ್ಲಲ್ಲ. ಆಹಾ, ಗೋಲ್ಡನ್ ವರ್ಡ್ಸ್, ಗೋಲ್ಡನ್ ವರ್ಡ್ಸ್. ಆ ಅವಕಾಶ ನಿಮಗೆ ಅವಕಾಶ ಬರೋ ಅವಕಾಶ ಇದೆ. ಕೇಳೋಕ್ಕೆ ಸಮಯನೂ ಅಲ್ಲ, ಹೇಳೋಕ್ಕೆ ಸಂದರ್ಭನೂ ಅಲ್ಲ. ಅಯ್ಯ ಮಾಡ್ತೀರಿ. ಅವ್ರು ಸತ್ತೋಗಿದ್ಕೋಸ್ಕರ ನಿಮ್ಗೆ ಸಂತಾಪಕನ ಸಂತೋಷ ಜಾಸ್ತಿ ಆಯ್ತಂತಾನೆ ಲೋಕ ಅನ್ಕೊಂತೈತೆ. ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಅನ್ಕೊಳೋದು ಲೋಕಕ್ಕೆ ಆಚಾರ, ಪ್ರತಿಪಕ್ಷಗಳ ಅನಾಚಾರ. ಬಾಬು, ಈ ಥರ ಆಗುತ್ತೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ. ನಿಮಗೆ ಸಹಾನುಭೂತಿ ಹೇಳೋದಕ್ಕಿಂತ ಮುಂಚೆಗೆ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅವರಿಗೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ಳೋದು ಬಿಟ್ಟರೆ ನಾನು ಇನ್ನೂ ಮಾಡೋಕ್ಕಾಗ್ತಾಯಿಲ್ಲ. ಕ್ಷಮಿಸು. ಸರ್ 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 ಡಾಕ್ಟರ್ ಸರ್, ಒಮ್ಮೆಲಗಿ ಬಂದು ಇವನು ನೋಡು. ಎಲ್ಲಾರ್ಗೆ ಶುಭವಾರ್ತ, ಎಲ್ಲಾರ್ಗೆ ಶುಭವಾರ್ತ. ಮುಖ್ಯಮಂತ್ರಿ ಅವ್ರು ಸತ್ತೋಗಿಲ್ಲ, ತಿರುಗಿ ಬರ್ತ್ಕ್ಯಾರೆ. ಮುಖ್ಯಮಂತ್ರಿ ಅವರು ವರ್ದಿಲ್ಲಬೇಕು, ಮುಖ್ಯಮಂತ್ರಿ ಅವರು ವರ್ದಿಲ್ಲಬೇಕು, ಮುಖ್ಯಮಂತ್ರಿ ಅವರು ವರ್ದಿಲ್ಲಬೇಕು. ಮುಖ್ಯಮಂತ್ರಿ ಜಿಂದಾಬಾದ್, ಮುಖ್ಯಮಂತ್ರಿ ಜಿಂದಾಬಾದ್, ಮುಖ್ಯಮಂತ್ರಿ ಜಿಂದಾಬಾದ್. ನಮಸ್ಕಾರ ಸರ್. ಇವಾಗ ಸ್ಪೃಹ ಬಂದಿದೆ. ನಿಮಗೆ ಬೇಗ ಚೆನ್ನಾಗಬೇಕಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ಏನಪ್ಪ, ನಿಮಗೆ ಈ ಗುಂಡೆಪೋಟ್ ಬರೋಕ್ಕೆ ಕಾರಣ ಅನಾರೋಗ್ಯವ, ಇಲ್ಲಾಂದ್ರೆ ಮುಖ್ಯಮಂತ್ರಿ ಅವ್ರು ತಿರುಗಿ ಆರೋಗ್ಯವಂತರು ಆಗಡವ? ಮುಂದೆ ಅವ್ರ ಆರೋಗ್ಯ ಚೆನ್ನಾಗಾಗ್ಲಿ. ನೀವು ನಡ್ರಿ, ಬರ್ತೀನಿ ರೀ. ಒಂದು ನರ್ಸಲಿಂತ ನೀವು ಬ್ರತಿಕಿದ್ದೀರ ಅಂತಾನೆ ಲೋಕ ಎಲ್ಲ ಅನ್ಕೊಂತಿದ್ರೆ, ಇಲ್ಲ ಅವರು ಕಾರಣ ಜನ್ಮರು, ಅವ್ರು ಒಳ್ಳೆಯರು, ಅವ್ರು ಮಾಡಿದ್ದ ಒಳ್ಳೆ ಕೆಲಸ ಪುಣ್ಯಲಿಂತ ಅವ್ರು ಬದುಕ್ಯಾರ ಅಂತಾನೆ ಹೇಳಿ ಆ ನರ್ಸಲಿಂತ ಹೇಳ್ಸಿ ಅದು ಲೋಕಕ್ಕೆ ಗೊತ್ತಾಗದಂಗೆ ಪ್ರಚುರಣ ಮಾಡ್ತೀನಿ. ಸಾರ್, ಈ ಪೇಪರ್ ನೋಡ್ರಿ, ನಿಮ್ಮ ಫೋಟೋ ಇಲ್ಲದಿಂಗೆ ನರ್ಸ್ ಫೋಟೋ ಹಾಕ್ಯಾರೆ.
ಮತ್ತೆ ಮ್ಯಾಗಿಂದ ಹೆಡ್ಲೈನ್ ನೋಡ್ರಿ, ಸತ್ತೋಗಿದ್ದೋನ ಬದುಕಿದ್ದ ನಡ್ಸೋಂತಾನೆ, ಸತ್ತಿದ್ದೋನ ಯಾರ ಸತ್ತಿದ್ದೋನು, ಅವನೊಂದು ಕೆಲಸ ಬರ್ಲಿಲ್ಲ, ಅವನು ಯಾರು, ಅವ್ನು ನಿನ್ ಮಗನೇ ಅಲ್ಲಪ್ಪ, ನನ್ನ ಮಗನೇ ಅಪ್ಪ, ನಾನು ಹೊಟ್ಟೆ ಗುಟ್ಟಾನ, ಆದ್ರೆ ನಾನು ಪ್ರಸ್ತೆ ಕೆಲಸ ಮಾಡ್ತಾ ಇದ್ದಾನ. ನೆಕ್ಸ್ಟ್ ಸಿರ್ಸಿದಾಗ ನೋಡಿ ತಿರುಗಿ ಓಡಿಸ್ತೀನಿ. ಏನ್ ಮಾವ ಕರ್ಕಾಲ್ಸಿದ್ರಂತ? ನಿನಗೆ ನರ್ಸ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದು, ಉದ್ಯೋಗ ಕೊಟ್ಟಿದ್ದು ಎದಕ್ಕಂತೇಳಿ ಕೇಳ್ತಾ ಇದ್ದೀನಿ. ನನ್ನ ಕೆಲಸ ನಾನು ಮಾಡಿದ್ದೀನಿ, ನನ್ನ ಕೆಲಸ ನಾನು ನ್ಯಾಯ ಮಾಡಿದ್ದೀನಿ. ಕೈಲಾದ್ರೆ 10 ಮಂದಿ ರೋಗಿಗೆ ಸೇವೆ ಮಾಡಿದ್ರೆ. ಆದ್ರೆ ಸತ್ತೋಗಿರೋ ಮುಖ್ಯಮಂತ್ರಿನ MLAಗಳನ್ನ ಬದ್ಸೋಕಲ್ಲ. ಅದು ನಾನು ಕಲ್ತುಕೊಂಡಿದ್ದ ಟ್ರೈನಿಂಗ್ ಡೇಗೆ ಎಲ್ಲೂ ಬರ್ದಿಲ್ಲ. ಬರ್ದಿರಲ್ಲ. 15 ವರ್ಷಗಳಿಂದ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಗೊತ್ತಲ್ಲ ನಿನ್ಗೆ? 15 ವರ್ಷಗಳಿಂದ ಆತ ಮುಖ್ಯಮಂತ್ರಿ ಆಗಿದ್ದಾನಂತೇಳಿ ನಿನ್ಗೆ ಗೊತ್ತಲ್ಲ? ಆತ ಸತ್ತೋದ್ರೆ ನನ್ನ ಪಾರ್ಟಿ ಅಧಿಕಾರಕ್ಕೆ ಬರ್ತಂತೇಳಿ ನಿನ್ಗೆ ಗೊತ್ತಲ್ಲ? ಆಗ ನಾನು ಮುಖ್ಯಮಂತ್ರಿ ಆಗ್ತಂತೇಳಿ ನಿನ್ಗೆ ಗೊತ್ತಲ್ಲ? ನಂಗೆ ಗೊತ್ತಿಲ್ಲ ಅಲ್ಲ. ಇದು ಮಾತ್ರ ಗೊತ್ತು. ಆತ ಸತ್ತೋಗಿದ್ದಾನಂತೇಳಿ ಡಾಕ್ಟರ್ ಕೂಡ ಹೇಳಿದ್ದಾರೆ, ನರ್ಸ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ದೇಶ ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ. ನೀನು ಮಾತ್ರ ಕನ್ಫರ್ಮ್ ಮಾಡ್ಲಾರ್ದೆ ಇರ್ಲಿ ಅಂತೇಳಿ ಆತ ಗುಂಡೆ ಮೇಲೆ ಎತ್ತಿ ಒತ್ತು ಎಲ್ಲ ಬದುಕಿಸಿದ್ಯಾ. ಎದಕ್ಕೆ ಬದುಕಿಸಿದ್ಯಾ ಅಂತೇಳಿ ಕೇಳ್ತಾ ಇದ್ದೀನಿ. ನಾನು ಮಾನವ ಪ್ರಯತ್ನ ಮಾಡಿದ್ದೀನಿ, ಭಗವಂತನು ಬ್ರತಿಕಿಸಾನೆ. ದೇವ್ರು ಬದುಕಿಸ್ಲಿಲ್ಲ, ಅವ್ರು ಸಾಯಿಸಿದಾನೆ, ಆದ್ರೆ ನಿನ್ನ ಪ್ರಯತ್ನನೇ ಬದುಕಿಸಿದೆ. ನಾನೇ ಮಾಡಿದ್ದೀನಿ. ನೀನು ಏನು ಮಾಡೋದು ಬೇಕಾಗಿಲ್ಲ. ಮತ್ತೆ ಅವ್ನು ಸಾಯೋ ಅವಕಾಶ ಏನಾದ್ರೂ ಇದೆಯಾ? ಇಲ್ಲ. ಹಾಗಾದ್ರೆ ನೀನು ಹೋಗು, ಮಾಡಿದ್ ಸಾಕು. ನಾನೇ ಮಾಡಿದ್ದಿ ಮಾಮ. ಹೋಗಂತಂದ್ರೆ ಇದ್ರೆ ನಾನ್ ಮಾಡಿದ್ದೆ ತಪ್ಪ ಏನೈತೆ ಮಾಮ? ಸುಮ್ಮಗ ನರ್ಸ್ ಟ್ರೈನಿಂಗ್ ಆಗೋಡವಲ್ಲ, ನರ್ಸ್ ಆಗಿದ್ದವಾಗೆ ಜೀವಿತನಂತ ಒಬ್ಬರನ್ನ ಬ್ರತಿಕಿಸಿಂತೀನಿ ನೀವೇ ಹೇಳಿದಿರಿ, ಬದುಕಿಸಿದ್ದೀನಿ. ಹೇಳಿದ್ನೆ, ಆದ್ರೆ ಇವನ್ನೆಲ್ಲ ಬಗ್ಸು ಅಂತ ಹೇಳಿದ್ದು. ನಿನ್ ಮೊದ್ಲು ಹೋಗು. ನೀವಿಲ್ಲೇ ಇದ್ರಿ, ಮುಖ್ಯಮಂತ್ರಿ ಆಯ್ದಾರೆ, ಕರ್ತೀನಿ. ನಮಸ್ಕಾರ 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 ಸರ್. ಏನಿದ್ರಿ, ಚೆನ್ನಾಗಿದ್ರಾ? ಏನಿಲ್ಲ ಸರ್, ಇನ್ನೂ ರೋಡ್ మీద ಪಾಕೆ ಹಾಕ್ಯಾರೆ, ಟ್ರಾಫಿಕ್ ಅವರು ತೀಗಂತನ್ ಹೇಳಾರೆ. ಹೌದಮ್ಮ, ಪ್ಲಾಟ್ಫಾರ್ಮ್ ಕಟ್ಟಿದ ಮನುಷ್ಯನ ನಡಕ್ಕೆ ಅವ್ರು ಕೊಟ್ಟಲ್ಲ ಕುನಕಲ್ಲ. ಹೋಗೋದು ರೋಡ್ మీద ಹೋಗ್ಬೇಕಾ ಸರ್, ಪಾಕ మీద ಓಡ್ಬೇಕಾ? ಬೇಕಂತ ಮನೆ ಕಟ್ಟಿಸ್ರಿ, ಅವ್ರ ಪಾಕ ತಿಗ್ಗಾರೆ. ಆಯ್ತಾಯ್ತು, ಯೋಚನೆ ಮಾಡ್ತೀವ. ಆಲೋಚಿಸ್ತೀನಂದ್ರೆ ಎಲ್ರಿ, ಸತ್ತೋಗಿದ್ದ ನಿಮ್ಮನ್ನ ಬದುಕಿಸಿದ್ದ ನಾನೇ, ಅಷ್ಟು ಮಾಡಂಗಿಲ್ಲ. ಏನಪ್ಪ ಇವ್ಲ ಹತ್ರ ಅಪ್ಲಿಕೇಶನ್ ತಗೊಂಡು ಕೊಟ್ಟಿವಿ. ನೋಡ್ರಿ, ಇಲ್ಲಿ ಬನ್ನಿ, ಅಪ್ಲಿಕೇಶನ್ ತಗೊಂಡ್ ಬನ್ನಿ. ಎಜುಕೇಶನ್ ಅಲವೆನ್ಸ್ ಬೇಕಂತನಿ, ಬಸ್ ಅಲವೆನ್ಸ್ ಬೇಕಂತನಿ ಸ್ಟ್ರೈಕ್ ಮಾಡಿದ್ದೀರಿ. ಏನೇ ಎಲ್ಲಾರಲ್ಲಿ ಮೀಟಿಂಗ್ ಇಕ್ಕಿದ್ದೀರಿ? ಏನಾ ಓದು. ನಮ್ಗೆ ಬಸ್ ಅಲವೆನ್ಸ್ ಅನ್ ಬೇಕಂತನಿ, ಕರು ಜಾಸ್ತಿ ಬೇಕಂತನಿ, ಮಕ್ಕಳಿಗೆ ಎಜುಕೇಶನ್ ಲೋನ್ಗೆ ಗವರ್ನಮೆಂಟ್ ಅಪ್ಲಿಕೇಶನ್ ಮಾಡಿದ್ದನ, ಅವೇನ್ ಕೊಡಗಂತ ಅತ್ತೆ ಡಿಮ್ಯಾಂಡ್ ಮತ್ತೆ ಬಾಡ್ಬೇಡಿ ಅಂತನ ಹೇಳಿ ಗವರ್ನಮೆಂಟ್ ನಿಂತ ಶ್ರೀಮುಖ ಬಂದಿದೆ. ಅದಕ್ಕೆ ನಾವೆಲ್ಲ ಕಲ್ತಿ ಒಂದು ನಿರ್ಣಯ ಬಂದಿದ್ದಿ. ಏನದು? ಸ್ಟ್ರೈಕ್. ಸ್ಟ್ರೈಕ್ ಆದ್ರೆ ಅಷ್ಟು ಸಿಂಪಲ್ ವಿಷಯ ಅಲ್ಲ. ನಿಂತೋ ಆರಂಗಿಲ್ಲ. ಹೌದೇ, ಆಗಂಗಿಲ್ಲೇ. ಮೀಟಿಂಗ್ ಇಕ್ಕಂ ನಮ್ ರಾಷ್ಟ್ರದೇಗಿದ ಎಲ್ಲಾರ್ ನರ್ಸುಕ ಇನ್ಫಾರ್ಮ್ ಮಾಡುದು. ಎಲ್ಲಾರ್ ಕಲ್ತಿ ಒಂದು ಡೇಟ್ ಫಿಕ್ಸ್ ಮಾಡಿ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಿ. ಏಕೆ ಈ ಜಗಳಾಟೆಲ್ಲ? ಯಾನೋ ಗೊಟ್ಟಂಗಾಡು ಕಲ್ಸಿರ್ತಾಲ್ಲ. ಮುಖ್ಯಮಂತ್ರಿ ನನ್ ಗೊತ್ತಲ್ಲ, ನಾನೇ ಅವನ್ನ ಬ್ರತಿಕಿಸಿದ್ದೀನಿ. ಇಲ್ಲಂದ್ರೆ ಹೋಗಿಲ್ಲ ಸತ್ತೋಗನಲ್ಲ. ಬೇಕಾದ್ರಿ ನಾನೋಗೆ ಹೊತ್ತು ಮಾತಾಡ್ತೀನಿ. ಈ ಕಾಯ್ತು ಅಪ್ಲಿಕೇಶನ್ ಕೊಡ್ತೀನಿ, ಆ ಕಾಯ್ತು ಆರ್ಡರ್ ಬರ್ತೀನಿ. ಓಕೆ? ಮುಖ್ಯಮಂತ್ರಿ ಸತ್ತೋಗಿದ್ರೆ ಬದುಕಿಸಿದ್ದಾರ್ ನಾನೇ, ಅವ್ರతో ಮಾತಾಡ್ಬೇಕು. ತುಂಬಾ ಬಿಜಿ ಇದಾರೆ, ಕೂತ್ಕೋರಿ. ಆಯ್ತು, ನಾವ್ ಬಂದಿದ್ದಾನಂತನ್ ಹೇಳು. ಕುತ್ಕೋರಿ. ಮೋಹನ್ ಸಾರ್ ಕಟ್ತಾ ಇದಾರೆ, ಬನ್ನಿ ನೀವು ಕೂತ್ಕೋರಿ. ಜನಾರ್ದನ್ ಅವರೇ ಬನ್ನಿ. ಏನ್ರಿ ಎಲ್ಲಾರನ್ನ ಕರ್ದಿ ನಮ್ಮೆಲ್ಲ ಕರಂಗಿಲ್ಲೇನು? ಅವ್ರು ಸ್ವಲ್ಪ ವೇಟ್ ಮಾಡ್ಬೇಕು. ಏನಮ್ಮ? ಅವ್ರು ಕೊಡಬೇಕು. ಅವ್ರು ತುಂಬಾ ಬಿಜಿ ಇದಾರೆ, ಮತ್ತೆ ಬಾ. ಸರ್, ಅರ್ಜೆಂಟಿಗೆ ನರ್ಸಿಗ ಬಾಗೆ. ಏನ್ ಎಲ್ಲ ಹುಡುಗಿ ನೀನ್ ಬರ್ತಾ ಇದ್ದಿ? ನಾನು ನಿಂಗೆ ಗೊತ್ತಲ್ಲ ಅಂತ ನೀನ್ ಇಷ್ಟ ಬಂದಂಗೆ ಮಾಡಬಹುದು, ಟ್ರೈ ಮಾಡಬೇಡ. ಮೈಂಡ್ ಇಟ್, ಹೋಗು. ಸಾಯಂಕಾಲ ಯಾರ್ಯಾರು ಬರ್ತಾ ಇದಾರೆ? ಈ ಸಮ್ಮೆಗೆ ಪ್ರಭುತ್ವ ಬೈಬಿದ್ರೆ ದಿನ ಒಂದು ಸಮ್ಮೆಯ ನಡ್ತದೆ, ದಿನ ಒಂದು ಗೌರ್ಮೆಂಟ್ ಬರ್ತದೆ. ಈ ವಿಷಯದಾಗ ನಮ್ಮ ಪಾರ್ಟಿಯವರು ಏನು ಮಾತಾಡಿದ್ರೆ ಅದಕ್ಕೆ ಅನವಸರವಾದ ಪ್ರಾಧಾನ್ಯತೆ ಕೊಟ್ಟಂಗಾಗ್ತದೆ. ಆ ವಿಷಯ ನಮ್ಮ ಪಾರ್ಟಿಯವರು ಎಲ್ಲರಿಗೆಲ್ರಿ. ನಾಲ್ಕು ದಿನಲ್ಲಿಂತ ಸಮ್మె ಮಾಡ್ತಿದ್ರೆ ನರ್ಸು ಅವ್ರ ಬಾಗಿ ಗೌರ್ಮೆಂಟ್ ಇಡ್ಸ್ಕೊಳ್ಳಿರೋ ತುಂಬ ದುಃಖ ಆಗಿದ್ದ ವಿಷಯ. ಅದಕ್ಕೆ ಅವ್ರ ಕೋರಿಕದಲ್ಲಿ ನ್ಯಾಯ ಆಯ್ತು ಅಂತಂದು ಕೇಳಿ ಅಮ್ಮನ್ ಮಾಡಿದ ಸೇವಾ ಮತ್ತೆ ತಿರುಗಿ ಮಾಡೋದು ನರ್ಸೊಂದೇ ಅಂತಲೇ ಹೇಳಿ ಅವ್ರು ಕೋರಿದ್ದ ಕೋರಿಕಲ್ ಸಮಂಜಸವಾಗಿದ್ದ ಅಂತಂದು ಕೇಳಿ ಅದನ್ನು ತೀರ್ಚಾಡೋ ಪ್ರಭುತ್ವ ಧರ್ಮ ಅಂತಲೇ ಹೇಳಿ ಅವ್ರಿಗೆ ಮದ್ದತು ಪ್ರಕಟಿಂಚಕ್ಕೆ ಇವ ನಾಯಕನ ಶೋಭನ ಹದ್ದೆರೆದೆಗೆ
ಯುವಕರೆಲ್ಲರೂ ಇವತ್ತುಲಿಂತ ನಿರಾಹಾರ ದೀಕ್ಷೆ ಪ್ರಾರಂಭ ಮಾಡ್ತಿದ್ದೀವಿ. ಶೋಭಾ ನಾಯಕತ್ವ, ಬರ್ದಿಲ್ಲಬೇಕು, ಶೋಭಾ ನಾಯಕತ್ವ, ಬರ್ದಿಲ್ಲಬೇಕು, ಶೋಭಾ ನಾಯಕತ್ವ. ಬರ್ದಿಲ್ಲಬೇಕು. ನಿಮ್ಮಪ್ಪ ಬಂದ್ರಿ ಈ ಸಮ್ಮೇನ ನಿಂದ್ರಿಸಂದ್ರೆ ನಿಂದ್ರಿಸ್ತೀರಾ ನೀವು? ನಾವು ಜನ ನೀವು ನಿಮ್ಮಪ್ಪನ ಕಲ್ತಿ ಮಾಡ್ತಿದ್ದ ನಾಟಕ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? 6.5 ಕೋಟಿ ಜನಗಳಲ್ಲಿ ನೀನು ಒಬ್ಬನೇ ಅಲ್ಲ. ನಿಮ್ಮೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಕೇಳಿಲ್ಲ. 6.5 ಕೋಟಿಯಲ್ಲಿ ಕಾಲು ಭಾಗ ಕೇಳಿದ್ರೆ ಈ ಪ್ರಶ್ನೆಗೆ ಸಮಾಧಾನ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ನಂಗೊಂದು ಸಣ್ಣ ಅನುಮಾನ. ಹ್ಮ್. ನೀವು ನರ್ಸು ಮ್ಯಾಗಿದ್ದ ಸಮ್ಮೆ ಮಾಡ್ತಿದ್ರೆ ಇಲ್ಲಿಗ್ರೆ ಆ ಹುಡುಗಿ ಮ್ಯಾಗಿದ್ದ ಇಷ್ಟೊತ್ತು ಸಮ್ಮೆ ಮಾಡ್ತಿದ್ರೆ? ಸಾರಿ, ನೀವು ನಿಮ್ಮ ಪತ್ರಿಕೆ ಮೇಲಿದ್ದರೆ ಇಂಟ್ರೆಸ್ಟಿಂದ ಈ ಥರ ಸುಳ್ಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಇಲ್ಲ ಬೇರೆ ಯಾವುದಕ್ಕಾದ್ರೂ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ಸಾರಿ ಸರ್, ನೋ ಮೋರ್ ಕ್ವಶನ್. ಈ ಸಮ್ಮೆ ಸಣ್ಣಗ ದೊಡ್ಡದಾದಂಗ ಸಾರ್. ಇಷ್ಟು ಒಳಗೆ ಇಂತ ಇಷ್ಟೊಂದು ದೊಡ್ಡ ಸಮ್ಮೆ ಜರಗಲಿ. ಆದ್ರೆ ಮುಕ್ಕು ಮುಡಿದಲ್ಲಿ ಹೆಂಗಸೂರೆಲ್ಲ ಸಮ್ಮೆದಾಗ ಬರಡೋ ಇದೇ ಫಸ್ಟ್ ಟೈಮು. ಅಸಲ್ ನಮ್ಮ ಪಾರ್ಟಿಗಿದ್ದ ಬಲ್ಲೆಲ್ಲ ಹೆಂಗಸೂರೇ ಅಲ್ಲಪ್ಪ. ಆ ಹುಡುಗಿಗೆ ಜನದಾಗ ಸಿಂಪತಿ ಐತಪ್ಪ. ಸತ್ತೋಗಿದ್ದ ಮುಖ್ಯಮಂತ್ರಿನ ನಾನೇ ಬದುಕಿಸಿದ್ದೀನಿ, ಇಲ್ಲಾಂದ್ರೆ ಅವ್ರು ಎಲ್ಲಿರೋರು ಅಂತ ಹೇಳಿದ ಇಂಟರ್ವ್ಯೂತು ಅವಳ ಮ್ಯಾಗ ತುಂಬಾ ಸಾನುಭೂತಿ ಬಂದಿದೆ ಜನತೆಗೆ. ಈ ಸಮ್ಮೆಗೆ ಅಸಲು ಬಲ ಅದಲ್ಲ ಸರ್. ಆ ಹುಡುಗಿಗೆ ಜೊತೆ ಇರ್ತು ನಿಮ್ಮ ಮಗನ ಸಮ್ಮೆ ಮಾಡ್ತಾ ಇದ್ದ ನೋಡು, ಅದು. ಇದನ್ನ ಇಲ್ಲೇ ಅಂತೋ ಮಾಡಬೇಕು ಸರ್. ನಿರಾಹಾರ ದೀಕ್ಷೆಗೆ ಪೊಲೀಸ್ ಪರ್ಮಿಷನ್ ಬೇಕು. ಅವ್ರಿಗೆ ಆ ಪರ್ಮಿಷನ್ ಇಲ್ಲ. ಅದರಲ್ಲಿ ಅವ್ರು ಮಾಡ್ತಿದ್ದು ಆಮರ ನಿರಾಹಾರ ದೀಕ್ಷಾ. ಅದಕ್ಕಾಗಿ ಆತ್ಮಹತ್ಯೆ ನೇರಕ್ಕೆಲಾಗಿ ಅವಳನ್ನ ಅರೆಸ್ಟ್ ಮಾಡಿಬಿಟ್ರೆ ಆ ಸಮ್ಮೆ ಕಾಸ್ತ ಹೋಗ್ಬಿಡ್ತದೆ. ಈ ಸಮ್ಮೆಗೆ ಪೊಲೀಸ್ ಪರ್ಮಿಷನ್ ಇಲ್ಲ. ಇದು ಆತ್ಮಹತ್ಯೆ ಪ್ರಯತ್ನ. ಅದಕ್ಕಾಗಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡಬಾರ್ದು. ಇದು ತುಂಬಾ ಅನ್ಯಾಯ. ನ್ಯಾಯ ಅನ್ಯಾಯ ಮಾತಾಡ್ದೋದು ಇಲ್ಲಲ್ಲ ಕೊಟ್ಟದೇಗೆ. ನಡಿ. ಯು ಡೋಂಟ್ ವರಿ, ಕರ್ಕೊಂಡೋಗಲಿ. ಈ ಪ್ರಶ್ನೆಗಳಿಗೆ ಸಮಾಧಾನ ಎಲ್ಲಿ ಬೇಕೋ ಅಲ್ಲೇ ಕೇಳ್ತೀನಿ. ಕ್ಯಾರಿ ಆನ್. ಸರ್, ಏನು? ನಿಮ್ಮ ಹತ್ರ ಮಾತಾಡಬೇಕು. ನಿಮ್ಮನ್ನೇ ಮಾತಾಡ್ಬೇಕಂದ್ರೆ ಹಂಗೆ ಹೋಗ್ತಾ ಇದ್ದೀರಾ? ಮಾತಾಡ್ಕೊಳಕ್ಕೆ ಮ್ಯಾಗೆ ನಿನ್ನ ರೂಮ್ ಐತೆ, ನನ್ನ ರೂಮ್ ಐತೆ. ಇದು ಗದಿಯಲ್ಲಿ ಮಾತಾಡೋ ವಿಷಯ ಅಲ್ಲ. ಪಬ್ಲಿಕ್ಗೆ ಮೀಟಿಂಗ್ ಇಕ್ಕೋ ವಿಷಯವ? ಜನಕ್ಕೆ ಸಂಬಂಧಪಟ್ಟ ಏ ವಿಷಯನೂ ಪಬ್ಲಿಕ್ ವಿಷಯನೇ. ಅದನ್ನು ಪಬ್ಲಿಕ್ಕಾಗಿ ಮಾತಾಡೋದೇ ಒಳ್ಳೆಯದು. ಪಬ್ಲಿಕ್ ವಿಷಯ ಮಾಡೋಕ್ಕೆ ನಾನು ಪ್ರೈವೇಟ್ ಸೆಕ್ರೆಟರಿನೇ, ಅವತ್ತು ಮಾತಾಡು. ನಿಲ್ಲಿ. ಓಟ್ ಹಾಕೋ ಪ್ರತಿಯೊಬ್ಬನಿಗೂ ಮುಖ್ಯಮಂತ್ರಿ ಮಾತಾಡೋ ಹಕ್ಕಿದೆ. ಪೌರುಷತ್ವಾಗಿರೋ ಎಲ್ಲ ಮನುಷ್ಯರಿಗೂ ಕೇಳೋ ಹಕ್ಕಿದೆ. ಏನದು? ಲಲಿತನ ಅರೆಸ್ಟ್ ಮಾಡೋದು ಅನ್ಯಾಯ. ಲಲಿತ್ ಯಾರು? ಸತ್ತೋಗಿದ್ದು ನಿಮ್ಮನ್ನು ಬದುಕಿಸಿದೆಯೇ ಆ ಲಲಿತ. ಅವಳನ್ನ ಅರೆಸ್ಟ್ ಮಾಡೋಕ್ಕೆ ನನಗೆ ಏನು ಸಂಬಂಧ? ಅವಳು ಕೇಳಿದ್ದು ನಿರಾಹಾರ ದೀಕ್ಷೆ ಮಾಡೋದಕ್ಕೆ, ನಿಮ್ಮ ಪ್ರತಿಷ್ಠೆಗಳನ್ನು ಹೊಡೆದಿದ್ದಕ್ಕೆ. ಅದಕ್ಕೆ ಭಯ ಬಿದ್ದು ಅರೆಸ್ಟ್ ಮಾಡಿದ್ದೀರಾ. ಮುಖ್ಯಮಂತ್ರಿ ಎಲ್ಲಷ್ಟು ಮಾತ್ರ ಯಾರನ್ನ ಏಕೆ ಅರೆಸ್ಟ್ ಮಾಡಂಗಿಲ್ಲ. ಹೇಳಿದ್ದಕ್ಕೆ ಮಾಡಲ್ಲ, ಆದರೆ ಯಾವುದೋ ಇನ್ನೊಂದು ಕಾರಣ ಸೇರಿಸಿ ಮರಿ ಮಾಡ್ತಾರೆ. ಅದು ನಂಗೆ ಸಂಬಂಧಿಸಿದ ವಿಷಯ ಅಲ್ಲ. ಪರ್ಮಿಷನ್ ಇಲ್ಲ ಹಿಂಗೆ ಅವರು ನಿರಾಹಾರ ದೀಕ್ಷೆ ಮಾಡಕ್ಕೆ ಮಾಡಲೆ, ಅದು ಆತ್ಮಹತ್ಯೆ ನೇರ, ಅದಕ್ಕೋಸ್ಕರ ಮಾಡಿರ್ತಾರೆ. ಅದು ಚಟ್ಟಕ್ಕೆ ಸಂಬಂಧಿಸಿದ ವಿಷಯ. ಹೋಗಿ ಪೊಲೀಸ್ ಕಮಿಷನರ್తో ಮಾತಾಡ್ಕೋ. ಚಟ್ಟ ಆ ಚಟ್ಟನ ಬರೆದಿದ್ದು ನಾವೇ. ಅದನ್ನು ನಮ್ಮ ಅವಸರಕ್ಕೋಸ್ಕರ ಎಷ್ಟೋ ಸರಿ ಮಾಡಿಸ್ಕೊಂಡಿದ್ವಿ. ಇನ್ನೂ ಎಷ್ಟೋ ಸರಿ ಬೇರೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಏನು? ಹಂಗಂತೇಳಿ ಅನ್ಕೋಬೇಡಿ. ಮೊದಲು ಬೆಂಕಿ ಹಚ್ಚೋದು ಕೂಡ ಸಣ್ಣದ್ರಿಂದಾನೆ. ಒಂದು ಕಡ್ಡಿ ಅಂತೇಳಿ ನಿರ್ಲಕ್ಷ್ಯ ಮಾಡಿದರೆ ಆ ಬೆಂಕಿ ದೊಡ್ಡದಾಗುತ್ತೆ. ಅದೇ ಕೊನೆಯಾಗಿ ಸ್ಮಶಾನ ಆಗುತ್ತೆ. ಹಂಗೆ ವಿಪ್ಲವ ಕೂಡ ಪ್ರಾರಂಭ ಆಗೋದು ಒಬ್ಬರಿಂದಾನೆ. ಅದನ್ನು ಸರಿಯಾದ ಸಮಯದಲ್ಲಿ ನಿಲ್ಲಿಸಲಿಲ್ಲ ಅಂದರೆ ಆ ಒಬ್ಬರು 100 ಆಗ್ತಾರೆ, 100,000 ಆಗ್ತಾರೆ. ಆಫ್ಟರ್ ಆಲ್ ಲಲಿತ ಒಂದು ಹುಡುಗಿ, ಅವಳು ಮಾಡೋದು ಕೂಡ ಒಂದು ಸಮ್ಮೇಳನ ಅಂತೇಳಿ ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿನ್ನೆವರೆಗೆ ಅವ್ರ ಸಮಸ್ಯೆ, ಇವತ್ತಿಂದ ಅದು ಪ್ರಜಾ ಸಮಸ್ಯೆ. ಬೆಳಕರೆದ್ರೊಳಗೆ ಲಲಿತನ ನೀವು ಬಿಡುಗಡೆ ಮಾಡಲಿಲ್ಲ ಅಂದರೆ ರಾಷ್ಟ್ರ ಎಲ್ಲ ನನ್ನ ಆಧ್ವರ್ಯದಲ್ಲಿ ಬಂದಾಗುತ್ತೆ. ಗುರ್ತಿಟ್ಕೊಳ್ಳಿ. ನೋಡ್ರಿ, ಬೀಟ್ ಇಲ್ಲ ಅಲ್ಲ, ಅಲ್ಲಿ ಹೊಡ್ರಿ. ಏನ್ ನಡೆದಿದೆ? ಏನ್ ನಡೆದಿದೆ? ದಯವಿಟ್ಟು ಅವನ್ನ ಬಿಟ್ಟು ಬಿಡ್ರಿ. ನಿಮ್ಗೆ ಹೇಳೋರು ಬಿಟ್ಟು ಬಿಡ್ರಿ, ಪ್ಲೀಸ್ ಬಿಟ್ಟು ಬಿಡ್ರಿ. ಏನ್ರಿ ಇಲ್ಲಿ ಅವ್ರನ್ನ ಯಾರಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಟು ಬಿಡ್ರಿ ಪ್ಲೀಸ್, ಬಿಟ್ಟು ಬಿಡ್ರಿ. ನೋ, ಇದೆಲ್ಲ ಕಹಾನಿ. ನನ್ನ ಮರ್ಯಾದೆ ತೆಗಿಯೋಕ್ಕೆ, ನನ್ನ ಪಾರ್ಟಿನ ರೋಡ್ ಮ್ಯಾಗ ಹಾಕಕ್ಕೆ ಪ್ರತಿಪಕ್ಷ ಆಡ್ತಿದ್ದ ನಾಟಕ. ಅಂದರೆ ಸ್ಟೇಷನಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿಲ್ಲ ಅಂತೀರಾ? ಇಲ್ಲ. ಅಂದರೆ ನೀವು ಅವರಲ್ಲಿ ಒಬ್ಬರಾಗಿದ್ದೀರಾ? ಅವ್ರ ಸಮ್ಮೆ ನಿಂದ್ರಿಸಿದ್ದು ಅಟಿ ಏನೋ ಒಂದು ಹೇಳಬೇಕು, ಅದಕ್ಕೆ ಈ ದುಷ್ಪ್ರಚಾರ ಮಾಡ್ತಿದ್ರಿ. ಅಂದರೆ ಡಾಕ್ಟರ್ ಕೊಟ್ಟ ಸರ್ಟಿಫಿಕೇಟ್ ಅವೆಲ್ಲ ಅಬದ್ಧಗಳು.
ಎಲ್ಲ ಲಾಯರ್ಲು ಡಾಕ್ಟರ್ಲು ಎಲ್ಲರೂ ಕಲ್ತಿ ನನ್ನ ಕೆಳಗೆ ದಿಗಿಲ್ಸಕ್ಕೆ ಆ ಮಾರುತಿಲಿಂದ ಕಲ್ತಿ ಆಡ್ತಿದ್ದ ಡ್ರಾಮಾ ಇದೆಲ್ಲ. ಅಷ್ಟೇ ಆಗಲಿ, ನಡೆದಿದ್ದ ನಿಜ ಎಲ್ಲ, ಅವ್ರ ಮೇಲೆ ಚರ್ಯೆ ತಗೊಳ್ಳಿಲ್ಲ ಅಂತೀರಾ. ಸರಿ, ನೀವು ಚರ್ಯೆ ತಗೊಳ್ಳಿಲ್ಲ ಅಂದ್ರೆ ನಾವು ತಗೊಳ್ತೀವಿ. ಸಹೋದರರೇ, ಸಹೋದರಿಗಳೇ, ಪ್ರಾಣದಾತುವಿನ ನರ್ಸಿನ ಮೇಲೆ ಅತ್ಯಾಚಾರ ನಡೆದಿದ್ದಕ್ಕೆ ಪ್ರಭುತ್ವ ಇಲ್ಲಿವರೆಗೂ ಯಾವ ಆಕ್ಷನ್ ತಗೊಳ್ಳಿಲ್ಲದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಸಿಕ್ಕಿಲ್ಲ, ಇದೆ. ಸಿಕ್ಕಿಲ್ಲ. ಇದನ್ನೆಲ್ಲ ನಾವು ಗೌರ್ಮೆಂಟ್ ಹತ್ರ ಕೇಳಬೇಕು. ಅದಕ್ಕೆ ನಾಳೆ ಪ್ರಜೆಗಳು, ಮುಖ್ಯವಾಗಿ ಯುವಕರು ರಾಷ್ಟ್ರದೆಲ್ಲೆಡೆ ನಡೆಯಲಿರೋ ಬಂದಲ್ಲಿ ಪಾಲ್ಗೊಳ್ಳಿ, ಅದನ್ನು ವಿಜಯವಂತವಾಗಿ ನಡೆಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೆಕ್ಕು ಜಗಳಾಟ ಕೋತಿ ತೀರ್ಸದಂತ, ಹೆಂಗನಾಗ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ನೀನು, ಹೆಂಗನಾಗ್ಲಿ ಮುಖ್ಯಮಂತ್ರಿ ಬಾಚೆತ ಹೋಗ್ಬಾರ್ದಂತ ಅವ್ರು ಓಡ್ಕೊಂತಿದ್ರೆ ಮಧ್ಯದಾಗೆ ಮುಖ್ಯಮಂತ್ರಿ ಮಗನ್ ಮುಖ್ಯಮಂತ್ರಿ ಆದಂಗೆ ಕಾಣ್ತಿದೇನ್ರಿ ವಾತಾವರಣ? ಮುಖ್ಯಮಂತ್ರಿ ಪದ ಅವ್ರ ವಾರಸ್ ಹತ್ರನ ಏದೋ ಗುಡಿಯಲ್ಲಿ ಪೂಜಾರಿ ಹೋದ್ರೆ ಮತ್ತೆ ಅವನ ಮಗ ಪೂಜಾರಿ ಆದಂಗೆ, ಮುಖ್ಯಮಂತ್ರಿ ಸತ್ರು ಹೋದ್ರೆ ಮಗನೇ ಮುಖ್ಯಮಂತ್ರಿ ಆಗ್ತಾನ? ಹಂಗಾಗಲ್ಲ, ಇದನ್ನ ನಾವು ಸಹಿಸಲ್ಲ. ಏನೋ ಆ ಹುಡುಗನ್ ನಿಮ್ ಸೊಸೆಗೆ ಗಂಡನ ಆಗ್ತಾನ ಅನ್ಕೊಂಡ್ರಿ, ನಿಮ್ಗೆ ಗಂಡನ ಆದಂತರ ಕಾಲ್ತಿದ್ದಾನೆ. ಅದೆಲ್ಲ ನನ್ನ ಪಾಯಿಂಟು. ನೀನು ಬಾಯಿ ಮುಚ್ತೀಯಾ ಅಂತೇಳಿ ಹೇಳ್ತಾ ಇದ್ದೀನಿ. ಸೋದರಿ ಮನೆಗಳೇ, ನಾನು ಯಾವ ಸಭೆ ಇಟ್ರು, ಯಾವ ಸಮಾವೇಶ ಏರ್ಪಾಟ್ ಮಾಡಿದ್ರು, ಪ್ರತಿಪಕ್ಷ ನಾಯಕ ಆಗಿದ್ದಕ್ಕೆ ಪ್ರಭುತ್ವವನ್ನು ಕೆಳಗಿಳಿಸಕ್ಕೆ ಅನ್ಕೊಂತಾರೆ. ಆಶ್ಚರ್ಯ ಏನಿಲ್ಲ. ಆದರೆ 6 ಜನ ಹೆಣ್ಮಕ್ಳನ್ನ, ಕನ್ನಡ ಹೆಣ್ಮಕ್ಳನ್ನ, ಮಾರ್ತು ಮೂರ್ತಿಗಳಿಗೆ ಹೆಸರಾಗಿದ್ದ ನರ್ಸ್ಗಳನ್ನ ಪೊಲೀಸ್ ಸ್ಟೇಷನ್ನಲ್ಲಿ ದಾರುಣವಾಗಿ ಮಾನಭಂಗ ಮಾಡಿದರೆ ಈ ಪ್ರಭುತ್ವ ಏನು ಮಾಡ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದೀನಿ ನಾನು. ಎಲ್ಲಿ ನಿದ್ರೆ ಹೋಗ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದೀನಿ. ಇದ್ರ ಮೇಲೆ ನಮ್ಮ ಮುಖ್ಯಮಂತ್ರಿ ಯಾವ ಚರ್ಯೆ ತಗೊಳ್ಳಂತ ಸಭಾಮುಖವಾಗಿ ಕೇಳ್ತಾ ಇದ್ದೀನಿ. ಅದಕ್ಕೆ ಸ್ನೇಹಿತರೆ, ಇದು ನರ್ಸುಗಳ ಸಮಸ್ಯೆ ಅಲ್ಲ, ಎಲ್ಲ ಹೆಣ್ಮಕ್ಳರ ಸಮಸ್ಯೆ, ರಾಷ್ಟ್ರ ಸಮಸ್ಯೆ ಅಲ್ಲ, ದೇಶ ಸಮಸ್ಯೆ. ಇದು ನನ್ನ ಪ್ರಶ್ನೆನೇ ಅಲ್ಲ, ಯುವಜನನಾಗಿದ್ದ ನಮ್ಮ ಶೋಭನ್ ಕೂಡ ಪ್ರಶ್ನೆ. ಮುಖ್ಯಮಂತ್ರಿ ತನ್ನ ಅಪ್ಪ ಆಗಿದ್ದು ಕೂಡ ಲೆಕ್ಕ ಮಾಡಲಾರ್ದೆ ಮುಖ್ಯಮಂತ್ರಿನೇ ಎದುರಿಸ್ತಾ ಇರೋ ಚಿರಂಜೀವಿ ಶೋಭನ್ ಈಗ ಮಾತಾಡ್ತಾರೆ. ಯುವಕರಿಗೆ, ಮಹಿಳೆಯರಿಗೆ ನನ್ನ ನಮಸ್ಕಾರ. ಪ್ರಜೆಗಳನ್ನು ರಕ್ಷಣೆ ಮಾಡಬೇಕಾಗಿರೋ ರಕ್ಷಣಾ ಸಿಬ್ಬಂದಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದ್ರೂ ಕೂಡ ಗಂಡು ಮಕ್ಕಳೆಲ್ಲ ಕಣ್ಣು ಮುಚ್ಚಿನ ಕೂತ್ಕೋಬೇಕಾಗಿದೆ. ಹೆಣ್ಣು ಮಕ್ಕಳು ಅರ್ಧ ರಾತ್ರಿಯಲ್ಲಿ ನಡು ರೋಡಲ್ಲಿ ನಡ್ಕೊಂಡು ಹೋಗೋ ದಿನ ನಿಜವಾದ ಸ್ವತಂತ್ರ ಬಂದಾಗ ಅಂತಿದ್ದಾರೆ ಗಾಂಧೀಜಿ. ಆ ಸ್ಥಿತಿ, ಆ ಅವಕಾಶ, ಆ ಅದೃಷ್ಟ ನಮ್ಮ ಹೆಣ್ಮಕ್ಳಿಗೆ ಆ ಥರ ಅದೃಷ್ಟ ಯಾವತ್ತಾದ್ರೂ ಬಂದಿದೆ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಬಂದಿಲ್ಲ ಅಂದರೆ ನಮಗೆ ಬಂದಿದ್ದು ಸ್ವಾತಂತ್ರ್ಯ ಅಲ್ಲ, ಸ್ವಾರ್ಥಿಗಳ ರಾಜ್ಯ. ಅಸಲಾದ ಸುಸಲಾದ ರಾಜ್ಯಕ್ಕೋಸ್ಕರ ಯುವಕರೇ, ನೀವೆಲ್ಲ ತೊಡೆತಟ್ಟಿ ಮುಂದೆ ಬನ್ನಿ. ನಾಳೆ ನಾನು ಮಾಡ್ತಾ ಇರೋ ಸಮಾವೇಶದೆಲ್ಲ ಬಂದು ದಿಗ್ವಿಜಯ ಹೇಳಿ. ಪ್ರಭುತ್ವಕ್ಕೆ ನಿಮ್ಮೆಲ್ಲರ ಕೂಗನ್ನು ಕೇಳಿ. ಯುವಕರೇ, ಜಯವಾಗಲಿ. ವರ್ದಿಲ್ಲಬೇಕು. ಯುವಜನರೇ, ವರ್ದಿಲ್ಲಾಲೆ. ವರ್ದಿಲ್ಲಬೇಕು. ವರ್ದಿಲ್ಲಬೇಕು. ಯುವಜನಕರೇ, ಯುವ ಜನತಾ ವರ್ದಿಲ್ಲಬೇಕು. ಯುವತ ವರ್ದಿಲ್ಲಬೇಕು. ಹಲೋ, ಇರ್ರಿ ಸರ್, ವೈಜಾಗ್. ಹಲೋ, ಏನು ಪ್ರತಿಪಕ್ಷ ಸಮಯಕ್ಕೆ ಮದ್ದತು ಕೊಡ್ತಿದ್ದಾವ? ಓಕೆ, ಎಸ್ ಅನ್ಕಬಲ್ಲ. ಒನ್ ಸೆಕೆಂಡ್. ಎಸ್, ಏನು ಅಧಿಕಾರಿಗಳು ಸಮಯಕ್ಕೆ ಹೋಗ್ತಾ ಇದಾರ? ಓಕೆ. ಹಲೋ, ಎಸ್ ಕಡಪ ಸರ್. ಅಬ್ಬಾ, ಮುಂದೆ ಊಟ ಮಾಡ್ರಿ. ಹಲೋ, ಏನು ಸ್ಕೂಲ್ಸು, ಹೋಟೆಲ್ಸು ಮುಚ್ಚಕ್ಯಾರ? ರಾಷ್ಟ್ರವೆಲ್ಲ ಸಮಯಕ್ಕೆ ಪಾಲ್ಗೊಂತೈತೆ. ಓಕೆ ಸರ್. ಶಂಕರಣ್ಣ, ಅವ್ರನ್ನ ಮುಂದೆ ಊಟ ಮಾಡಿಕೊಡ್ರಿ. ಹೇಳ್ತಿದ್ರೆ ಶಂಕರಂ ಸರ್, ಪಾರ್ಟಿ ಆಫೀಸ್ಗೆ ಫೋನ್ ಮಾಡು. ಹೀರೋ ಎಲ್ಲ ಇದಾನೋ, ಏನ್ ಮಾಡ್ತಾ ಇದ್ದಾನೋ ಕನ್ಕೋ. ಎಸ್ ಸರ್.
ನಿಂದ್ರು ನಿಂದ್ರ ಅಂತಿದ್ರೆ ಗೊತ್ತಲ್ಲಪ್ಪ, ಅವ್ರನ್ನ ಇವಾಗ ಯಾರು ಮಾತಾಡಕ್ಕೂ ಇಲ್ಲ. ಅವ್ರು ತುಂಬಾ ದುಃಖದಲ್ಲೇ ಇದ್ದಾರೆ. ಅವ್ರ ಕನ್ನ ಜಾಸ್ತಿ ದುಃಖದಲ್ಲಿ ನಾನಿದ್ದೀನಿ. ಅವ್ರನ್ನ ಇವಾಗೆ ನೋಡ್ಬೇಕಾನು. ಹೋಗಕ್ಕೆ ವೀಲಿಲ್ಲ. ಕೈ ತೆಗ್ರಿ. ಅಮ್ಮ ಅಮ್ಮ ಎಲ್ಲಿಗೆ? ನಿಂಗಲ್ಲ ಏನು ಹೇಳೋಡು. ಬಂದಾವೆಗೆ ಹೇಳ್ತೀನಿ. ನಿಂದ್ರ ಹೇಳ್ತಿದ್ದ ಅಂತಿದ್ರೆ ನಿಂಗಲ್ಲ. ಮುಖ್ಯಮಂತ್ರಿ ಗಾರು ಚೆನ್ನಾಗಿದ್ರಾ? ಏನಮ್ಮ ಏನು? ಪ್ರಪಂಚ ರಾಜಕೀಯ ಚರಿತ್ರೆ ಇದ್ದಾಡ್ ದಿನ ಯಾರ್ ನಿಮ್ಮಲ್ಲ ಮರ್ತೋಗಿಂಗಲ್ಲ ಮುಖ್ಯಮಂತ್ರಿ ಸರ್. ಏನಮ್ಮ ಏನ್ ನೀನ್ ಅನ್ನೋದು? ಏನಾ ರಾಜಕೀಯ ಪದವಿಗೋಸ್ಕರ ಸ್ವಂತ ಮಗವನ್ನು ಕೊಲೆ ಮಾಡೇನಿರ್ತಾನಂತಾನೆ ಇವಾಗೆ ಗೊತ್ತಿಲ್ಲ ಅಲ್ಲೇ. ಏನಮ್ಮ ನೀನ್ ಅನ್ನೋದು? ನಿಜವ್ರಿ, ನಿಜವ್ ಮಾತಾಡಿದ್ದೀನಿ. ಏದು ನಿಜವು? ಅಷ್ಟು ದೊಡ್ಡ ಮಗನ್ ಹೋಗ್ಯಾನಂತ ಅವ್ರು ಬಾಧ ಬೀಳ್ತಿದ್ರೆ ಅವ್ರನ್ನ ಪರಾಮರ್ಶಿಂಚದೋಗಿ ವಿಮರ್ಶಿಸ್ತೆ. ಕುಮಿಲ್ ಹೋಗಡವಾ ಇವ್ರಾ? ನಿಮ್ಮಂತನ ಭಜನ ವಾಂಚರ 10 ಮಂದಿರ ಪಕ್ಕೆ ಕುಂತಲ್ಲಿ ಇಟ್ಕೊಂಡು ಮಂಚ ಹಾಕಿದ್ರೆ ಗಡ್ಡೆ ಕೆಳಗೆ ಕೈ ಇಟ್ಕೊಂಡು ಕುಂತ್ರೆ ಸಾಕು ಕುಮಿಲ್ ಹೋಗಡವಾ? ಅಪ್ಪನ್ ಕಣ್ಣು ಮುಂದೆ ಮಗನ್ ಸತ್ತೋದ್ರೆ, ನಿಜವಾಗಿ ಮಗನ್ ಬಿಟ್ಟು ಪ್ರಪಂಚ ಇಲ್ಲ ಅಂದ್ರೆ ಆ ವಾರ್ತೆ ಕಿವಿಗ್ ಬಿಗಿಂದಲೇ ಮಗನ್ ಏನ ಎಂದೆ ಅಪ್ಪನೋಗೋ ಹೋಗ್ಬೇಕು. ಅದು ಪ್ರೀತಿ ಅಂದ್ರೆ. ಇವತ್ತು ನೀವು ದೊಡ್ಡ ಅಧಿಕಾರದಲ್ಲಿ ಇರಬೇಕು. ದೊಡ್ಡೋರು ನಿಮ್ ಕೈದಲ್ಲಿ ಇರ್ಬೋದು. ಏನ್ ಜರ್ಗಿಗೋ ನೀವು ಲೋಕಕ್ಕೆ ಮೋಸ ಮಾಡ್ಬೇಕು. ಅವ್ರು ಸತ್ತೋಗಿಡ ನಿಜವಾಗಿದೆ. ನಿಮ್ಮನ್ನ ಯಾರನ್ನ ನನ್ ಬದುಕೆ ಕೊಡಂಗಿಲ್ಲ. ಹೊರಗೆ ಹೋಗ್ಬಿತ್ತೆ ನುಗ್ಬೇಕಾ? ಏನು ಹೊರಗೆ ಕೊಟ್ಟಿ ಕಳಿಸ್ತಾ? ಅವತ್ತು ಹಾಸ್ಪಿಟಲ್ ಈಗ ಅವನು ಸತ್ತು ಇದ್ದವಾರೆ ಏನಾಗಿದ್ರಿ? ಇವತ್ತು ಬದುಕಿ ಅಧಿಕಾರಕ್ಕೋಸ್ಕರ ಚುಟ್ಟು ಬಂದಿ ಅವ್ರ ಮೆಪ್ಪಕ್ಕೋಸ್ಕರ ಕಳಿಸ್ತೀರಾ? ಏನ್ ಮುಖ್ಯಮಂತ್ರಿ ಸರ್, ಸತ್ತೋಗಿದ್ದ ನಿಮ್ಮಲ್ಲ ಪ್ರಾಣ ಒದ್ದಿದ್ದಕ್ಕೋಸ್ಕರ ನನ್ ಬ್ರೈಟಿ ಕೊತ್ತಿ ಕಳಿಸ್ತೀರಾ? ನಾವಿಬ್ಬರು ಪ್ರೀತಿ ಮಾಡಿಕೊಂಡಿದ್ರಿ. ಮದುವೆ ಮಾಡಿಂತನ್ ಕೇಳಿ ಅವನ ಕೊನೆ ಮಾಡಿದ್ರಿ. ನನ್ನ ಇಷ್ಟ ಅನ್ಯಾಯಕ್ಕಾಗ್ತಂತ ಗೊತ್ತಾಯಿದ್ರೆ ಸತ್ತೋಗಿದ್ದ ನಿಮ್ಮಲ್ಲ ಹಂಗೆ ಬಿಟ್ಟು ಬಿಡೋದು. ಅಷ್ಟುಗಷ್ಟು ಅನುಭವಿಸ್ತೀರಿ. ಜನಶೇಖರ, ಗುಣಶೇಖರ ಹಾಗೂ ಅಮಾರ್ತ ಶೇಖರ, ಸ್ವಾಗತ ಸುಸ್ವಾಗತ. ಅಬ್ಬಾ ಎಷ್ಟು ಚೆನ್ನಾಗಿ ಹೇಳಿದೆ, ಗಿಳಿ ಮರಿತಾರ. ಇದಕ್ಕೋಸ್ಕರನೇ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡು, ಯಾರನ್ನ ಬಂದ್ರೆ ಅಮ್ಮನವ್ರು ಹೊರಗೆ ಹೋಗಂತಾನೆ ಹೇಳು. ಆಯ್ತಮ್ಮ. ಅಮಾತ್ಯ ಶೇಖರ ಅಂದೆ. ಏನು ನಿನ್ನ ಬಾಯಿಂದನೇ ಮುಖ್ಯಮಂತ್ರಿ ಅವರೇ ಅಂತೇಳು? ಇನ್ನ ಆಗಿಲ್ಲ ಅಲ್ಲ? ಮುತ್ತೈದೆ ಬಾಯಿಂದ ಆ ಮಾತು ಬಂದ್ರೆ ನಿಜ ಆಗುತ್ತೆ. ನಾನ್ ಮುತ್ತೈದುವಾ? ಅಲ್ವಾ? ನಿನಗಂತೂ ಒಂದು 10 ಜನ ಇರ್ತಾರೆ, ಯಾರ ಮೇಲೆ ಯಾರೋ ಇರ್ತಾರೆ. ಅದಕ್ಕೆ ನಿತ್ಯ ಸುಮಂಗಲಿ. ಸುಮ್ಕೆ ಯಾಕಂದಿದ್ರ? ನಿಜ ಬಂದಿದ್ರಾ? ಛೀ ಕಳ್ಮುಂಡೆ. ಛೀ ಕಲ್ಲೋನೆ. ಮೊತ್ತೋಗೆ ಪಾಪ ಸಿಎಂಗೂ ತುಂಬಾ ಈಗ ಬಂದಿಲ್ಲೋಗೆ. ನಾನ್ ಇಡೋದೇನು ಜನನ ಇಡ್ತಾ ಇದಾರೆ. ಅದೇ ಇರ್ಲಿ, ಸ್ವಂತ ಮಗನೇ ಕಾಣ್ಲಾರ್ದೆ ಹೋಗಿದ್ದಾನಲ್ಲ, ಜನರಲ್ಲಿ ಆತನ ಮೇಲೆ ನಂಬಿಕೆ ಹೋಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಮಗನ್ ಕಾಂದಿನ ನಾಳಿದ್ದಿ ಕೊಂಪದಿದ್ದಿ ನಿನ್ ಕೈ ಇಲ್ಲ ಅಲ್ಲ? ಈ ಮಾತು ಕೂಡ ಜನ ಹೇಳ್ಕೊಳ್ತಾ ಇದಾರೆ. ಅವ್ರು ಏನ್ ಅನ್ಕೊಂಡ್ರು ಒಳ್ಳೇದೇ ಅಂತೇಳಿ ಸೈಲೆಂಟ್ ಆಗಿ ಹೇಳ್ಕೊಂತ ಇದ್ರು. ಆದ್ರೆ ಇಲ್ಲಿಗೆ ಬಂದ ರಾಜಕೀಯ ಏನು, ಅವನ್ನೆಲ್ಲ ಮರ್ತೋಬೇಕಂತೇಳಿ ಇಲ್ಲಿಗೆ ಬಂದಿದ್ದೀನಿ. ನೋಡು, ನನ್ನನ್ನು ನಾನು 3 ಗಂಟೆ ಮರ್ತೋಗ್ಬೇಕು. ನೀನೇನ್ ಮಾಡ್ತೀವೋ ನಿನ್ನ ಇಷ್ಟ. ಏನ್ ಮಾಡ್ಬೇಕು? ಏನೋ ಒಂದು. ಅದೇ ಏನ್ ಮಾಡ್ಬೇಕು? ಗೊತ್ತಿಲ್ಲ, ಕಳ್ಳು ಮುಂಡೆ. ಲಲಿತಾ, ಲಲಿತಾ, ಅಮ್ಮ ಲಲಿತಾ, ನೀನೇ ಒಳಗೋಗಂಬಾ. ಅಬ್ಬ ಏನಂತಿದ್ದಾನೆ?
ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೊಸ ವಿಷಯ ಇರೋ ವಿಷಯನೇ, ಸ್ವಾತಂತ್ರ್ಯ ಬ್ರಿಟಿಷ್ ಅವರಿಂದ ಸ್ವಲ್ಪ ಜನ ಕೈಗಳಿಗೆ ಸ್ವಾರ್ಥಪರವಾಗಿ ಟ್ರಾನ್ಸ್ಫರ್ ಆಗಿದೆ, ನಿಜವಾಗ್ಲೂ ಬಂದಿಲ್ಲ. ಯಾವಾಗ ಬರ್ತದೋ? ಈ ಕಟಕಟಗಳು ಒಡೆದೋದಾಗ, ಅವು ಯಾವಾಗ ಹೊಡೆದೋಗ್ತಾವೋ? ನಿನ್ನ ಪಾಪ ಹೆಚ್ಚಾದಾಗ. ಪಾಪ ಅನ್ನೋದು ಚಿಕ್ಕ ಮಕ್ಕಳ ಥರ, ಅವು ಉಡ್ತಿರ್ತಾವೆ, ಬೆಳ್ತಿರ್ತಾವೆ, ಸತ್ತೋಗವು. ಕೆರೆಟ ನಿಂತೋಗಿದ್ದವಾಗೆ ಸಮುದ್ರದಾಗ ಸ್ನಾನ ಮಾಡ್ಕೋಬೇಕು ಅನ್ಕೊಡೋ ಎಷ್ಟು ತಿಕ್ಕ ಕೆಲಸ. ಪಾಪಾಲ್ ಪಂಡಿದ್ದವಾಗಿ ಅವ್ರ ಕೆಲಸ ನೋಡೋದು ಅಷ್ಟೇ ತಿಕ್ಕ ಕೆಲಸ. ಸಹನವನು ಬಾಟದಾಗೆ, ಸತ್ಯವನು ಮಾತು ಮ್ಯಾಗೆ ಬ್ರಿಟಿಷ್ ಸಾಮ್ರಾಜ್ಯನ ಗಡಗಡ ಒಣ್ಕಿಚ್ಚಿದ್ದ. ಈ ದೇಶಕ್ಕೋಸ ಪ್ರಜಲಕ್ಕೋಸ 30 ವರ್ಷ ಪ್ರಯತ್ನ ಮಾಡಿದ ಮಹಾತ್ಮನ್ನೇ. ಸ್ವರಾಜ್ಯ ಬಂದಿದ್ದವಾಗ 6 ತಿಂಗಳು ಕೂಡ ಬದುಕೊಳ್ಳಿಲ್ಲ ಈ ದೇಶವು. ಅಷ್ಟು ಕನ್ನ ನಿನ್ ಗೊಪ್ಪೋನ ಪಿಚ್ಚೋನೆ. ಈ ಪಿಚ್ಚಿ ಜನ ಓಡೋ ಚಪ್ಪಟ್ಲಕ್ಕೋಸ, ಹಾಕೋ ದಂಡೆಕೋಸ, ಅದರ್ಕೋಸ ಇದರಕೋಸ ಪಾಕುಲ್ ಬಿಲ್ಬೇಡ. ನಂದಾರಿದೇಗ್ ಬಾ, ನಾನು ಆಮ್ಯಾಗ ಸ್ಥಾನ ನಿಂದೆ. ನಿಮ್ದಾದ್ಮೇಲೆ ಆ ಸ್ಥಾನ ಯಾವಾಗಲೂ ನಮ್ಮದೇ. ಅಂದರೆ ಯುವಕರದು. ನಮ್ಮ ಸ್ಥಾನನ ನಾವು ಪಡೆಯೋಕ್ಕೆ ನಿಮ್ಮ ದಾರಿಲಿ ಬರೋದು ಬೇಕಾಗಿಲ್ಲ, ಅಡ್ಡ ದಾರಿ ತುಳಿಯೋದು ಬೇಕಾಗಿಲ್ಲ. ಯಾವ ದಾರಿಯಲ್ಲಿ ಬಂದರೆ ನಮ್ಮ ಸ್ಥಾನ ನಮಗೆ ಬರುತ್ತೋ, ಅದು ಎಲ್ಲಿ ಬರುತ್ತೋ, ಯಾವಾಗ ಬರುತ್ತೋ ನಮಗೆ ಗೊತ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಾರ್ ಸಾರ್ ಏನೋ ಅರ್ಧ ರಾತ್ರಿ. ಏನಿಲ್ಲ ರೀ, ತುಂಬ ವಂಡರ್ಫುಲ್ ನ್ಯೂಸ್. ಏನದು? ಒಳಗೆ ಹೇಳ್ತೀನಿ ನಡ್ರಿ. ಇದ್ಯಾರೋ ನೋಡ್ರಿ. ನಮ್ಮ ಮುಖ್ಯಮಂತ್ರಿ ಅವ್ರ ಮಗ ಅಲ್ಲ? ಇದ್ಯಾರು ನೋಡ್ರಿ. ಎಲ್ರೂ ಒಂದೇ ಥರ ಇದಾವಲ್ರಿ. ಮುಖ್ಯಮಂತ್ರಿ ಕೊಲೆ ಮಾಡಿರ್ತಾರಂತ ಸ್ವಲ್ಪ ಮಂದಿ, ಮುಖ್ಯಮಂತ್ರಿ ಕೊಲೆ ಮಾಡಿರ್ತಾರಂತ ಸ್ವಲ್ಪ ಜನ, ಎಲ್ಲ ಅಂಡರ್ಗ್ರೌಂಡ್ದಲ್ಲಿ ಬೆಚ್ಚಿಕ್ಕಿರ್ತಾನ ಸ್ವಲ್ಪ ಜನ ಅನ್ಕೋತಿದಾರಲ್ಲ. ಇಂಥ ಸಮಯದಾಗೆ ಅವನ ಸ್ಥಾನದಾಗ ಇವನ್ನ ಇಕ್ರೆ ಹೆಂಗಿರ್ತದೋ ಯೋಚನೆ ಮಾಡ್ರಿ. ಯಾರೈತ? ಹೇಳ್ತೀನಿ ಸಾರ್. ಇವ್ರನ್ನ ತಗೊಬಂದ್ರೆ ನಮ್ಮ ಮನುಷ್ಯನ ಆತನಲ್ಲ. ನಮ್ಮ ಮನುಷ್ಯನ ಮುಖ್ಯಮಂತ್ರಿ ಮನೆಗೆ ಇದಾನಂದ್ರೆ ಹೆಂಗಿರ್ತದೆ? ನೀವು ಮುಖ್ಯಮಂತ್ರಿ ಅವ್ರನ್ನ. ಯಾರೋ ಇವನು? ಜಗನ್, ಜಗನ್, ನಿನ್ನೆ ಕಿವಿಗೆ ಬೀಳ್ತಿಲ್ಲ? ಕೇಳಿಸಿದ್ರೆ ತಿರುಗಬೇಕಂತಿದ್ಯಾ? ಕಿವಿಗೆ ಬಿದ್ದಿದೆ. ಇನ್ನ ಮಾತಾಡ್ಬೇಕಾ? ಮಾತಾಡ್ತಿರ್ಬೇಕು. ನಿನ್ನ ಕಲ್ತ್ಕೊನೆಗೆ ಮಾರ್ತಿಯವ್ರು ಬಂದಾರೆ. ಯಾರು ಬಂದ್ರೆ ನನಗೇನು? ಕಿವಿಗೆ ಬಿದ್ದಿದೆ. ಇನ್ನ ಮಾತಾಡ್ಬೇಕಾ? ಮಾತಾಡ್ಲೇಬೇಕು. ಅವ್ರು ದೊಡ್ಡವರು, ದೊಡ್ಡ ಮನುಷ್ಯ. ನೀನ್ ದೊಡ್ಡ ಮನುಷ್ಯ ಅಲ್ಲ. ಮನುಷ್ಯ ಅಲ್ಲದವನಿಗೆ ಯಾವನೇ ಆಗ್ಲಿ ದೊಡ್ಡ ಮನುಷ್ಯ. ಇನ್ನ ಮಾತಾಡ್ಬೇಕಾ? ಮಾತಾಡ್ಲೇಬೇಕು. ಅಪ್ಪ ಜಗನ್, ನಿನ್ನ ಹತ್ರ 1 ನಿಮಿಷ ಮಾತಾಡ್ಬೇಕಂತೇಳಿ ಬಂದಿದ್ದೀನಿ. ನಾನು ಮಾತಾಡಲ್ಲ, ನನಗೆ ಮಾತಾಡ್ಬೇಕಂತೇಳಿದ್ರೆ ಇಲ್ಲಿಂದ ಹೋಗಿ. ಬಾಬು, ನಿನ್ನ ಮನ್ಸಲ್ಲಿ ಎಷ್ಟು ನೋವಿದೆಯೋ ನನ್ನ ಮನ್ಸಲ್ಲಿ ಕೂಡ ಅಷ್ಟೇ ನೋವಿದೆ. ಇಲ್ಲಾಂದ್ರೆ ನೀನು ಜೈಲು ಒಳಗಡೆ ಇದೆಯಾ, ನಾನು ಜೈಲು ಒಳಗಡೆ ಇದ್ದೀನಿ. ನಮ್ಮಿಬ್ಬರ ಮಧ್ಯೆ ಈ ತ್ಯಾಡ ಯಾಕಿರ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಯು ಸ್ಟುಪಿಡ್. ನೋಡಿದ್ದೀರಲ್ಲ, ಇನ್ನ ಮಾತಾಡ್ಬೇಕಾ? ಮಾತಾಡ್ಲೇಬೇಕು. ಬಾಬು, ನಾನು ಗಾಂಧಿವಾದಿ. ಒಂದು ಕುಂಡದಲ್ಲಿ ಹೊಡೆದ್ರೆ ಇನ್ನೊಂದು ಕುಂಡದಲ್ಲಿ ಹೊಡೆಯೋ ಅಂತೇಳಿ ಹೇಳೋ ಅಂಥವ್ರು. ನಿನ್ನಂತಲ್ಲಿ ಮಾತಾಡ್ಬೇಕಂತೇಳಿ ಬಂದೀನಿ, ಮಾತಾಡ್ತೀನಿ. ನಾನು ನಿನ್ನ ಹತ್ರ ಮಾತಾಡಲ್ಲ. ನನಗೆ ಈ ಮನುಷ್ಯರು ಬೇಕಾಗಿಲ್ಲ, ನನಗೆ ಯಾವ ಪ್ರಪಂಚನೂ ಬೇಕಾಗಿಲ್ಲ. ಮಾನವತ್ವ ಇಲ್ದಾರ್ದೆಲ್ಲ ದೊಡ್ಡ ಮನುಷ್ಯರು ಅನ್ಸ್ಕೊತಾ ಇದ್ದಾರೆ. ಸ್ವಾರ್ಥಪರಗಳೆಲ್ಲ ದೊಡ್ಡ ಮನುಷ್ಯರು ಅನ್ಸ್ಕೊಳ್ತಾ ಇದ್ದಾರೆ. ಲಂಚಕ್ಕೋಸ್ಕರ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಐ ಹೇಟ್ ದಿಸ್ ಪೀಪಲ್. ಐ ಹೇಟ್ ದಿಸ್ ಆಫ್ ಸೊಸೈಟಿ ಆಫ್ ಓಲ್ಡ್. ಅಸಹ್ಯ ಪಡೋ ಅರ್ಹತೆ ನಿನಗಿದೆ ಬಾಬು. ಅಸಹ್ಯ ಬೀಳೋ ಅಂಥ ಅರ್ಹತೆ ನಮಗಿದೆ. ಒಂದು ನಿಜ ಹೇಳ, ಅಮಾಯಕರೇ ಜೈಲಲ್ಲಿ ಇರ್ತಾ ಇರೋದು. ಮೋಸ ಮಾಡೋರು ಬುದ್ಧಿವಂತರಿಗಾಗ್ಬಿಟ್ಟು ಅವರು ಹೊರಗಡೆ ಇರೋದು. ಅಮಾಯಕರೇ ಜೈಲು ಒಳಗಡೆ ಎದಕ್ಕಿರ್ಬೇಕಂತೇಳಿ ನಾನು ಕೇಳ್ತಾ ಇರೋದು. ಅದಕ್ಕೆ ತಿಂಗಳಲ್ಲೇ ನೇಣಿಗಾಕೋ ನಿನ್ನ ನೇಣಗಮದಿಂದ ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿವರೆಗೆ ಬಂದಿದ್ದೀನಿ. ಹಂಗಂತೇಳಿ ನಿನ್ನ ಉದ್ಧಾರ ಮಾಡೋಕ್ಕಲ್ಲ. ನನ್ನಿಂದ ನಿನಗೂ ಉಪಯೋಗ ಇದೆ, ನಿನ್ನಿಂದ ನನಗೂ ಉಪಯೋಗ ಇದೆ. ನಿನ್ನ ಮೇಲೆ ಪ್ರೀತಿ ಅಭಿಮಾನ ಅಲ್ಲ, ಕೇವಲ ವ್ಯಾಪಾರ. ಸರಕು ನಿನ್ನ ಹತ್ರ ಇದೆ, ದುಡ್ಡು ನನ್ನ ಹತ್ರ ಇದೆ. ರೇಟು ನೀನು ಹೇಳು, ನಾನು ತಗೊಳ್ತೀನಿ. ನಿನ್ನ ಹತ್ರ ದುಡ್ಡಿದ್ರು ನನ್ನ ಹತ್ರ ಸರಕಿಲ್ಲ. ಸತ್ತಾವನ್. ನನಗೆ ಬೇಕಾಗಿರೋ ಸರಕು ಆ ಸತ್ತಾನೆ. ನೋಡು,
ಮೂರನೇ ಕಣ್ಣಿಗೆ ಗೊತ್ತಾಗ್ಲಾರ್ದ ಬಿಡಿಸೋ ಶಕ್ತಿ ನನ್ನ ಹತ್ರ ಇದೆ. ನೀನು ಹೂ ಅಂದರೆ ಈ ರಾತ್ರಿಗೆ ಬಿಡಿಸ್ತೀನಿ. ಹ್ಮ್ 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 ಸರ್ ಜಗನ್ ಕಾಣ್ತಾ ಇಲ್ಲ ಸರ್, ಕಾಣ್ತಾ ಇಲ್ಲ ಅಂತಾನೆ ಹಾರೇಲ್ಯಾರೆ. ಇಲ್ಲ ರೀ, ಅವ್ನು ಹುಡುಗಕ್ಕೆ ನೋಡ್ಯಾನೆ, ನಾನು ಹಿಂದೆ ಬಿದ್ದಿದ್ದೀನಿ. ಬೈ ಬಿದ್ದಿ ಗೋಡೆ ಮೇಯಿಂದ ದೂಕಿ ಸತ್ತೋಗ್ಯಾನೆ. ಶವನ ಪೋಸ್ಟ್ ಮಾರ್ಟಮ್ ಕೊಟ್ಟು ಕಳಿಸಿದ್ವಿ. ಅವನೇ ಅಂತ ಗುಡ್ತಿದ್ದಾರೆ. ಜಗನ್ ಫೈಲ್ ಕ್ಲೋಸ್. ಬಾಬು ಜಗನ್, ನೀನಿಲ್ಲಿ ಏನು ಮಾಡಿದ್ರು ಹೆಂಗಿದ್ರು ಹೊರಗಡೆ ಪ್ರಪಂಚಕ್ಕೆ ಏನೂ ಗೊತ್ತಾಗಲ್ಲ. ಇದು ನನ್ನ ಶಾಂತಿ ನಿವಾಸ ಬಾಬು. ಅನುಕ್ಷಣ ಆ ಜೈಲಲ್ಲಿ ಭಯ ಬೀಳೋ ನಿನಗೆ ಇಲ್ಲಿಗೆ ಬಂದಾಗ ನಿನಗೇನನ್ನಿಸ್ತಾ ಇದೆ? ಕಂಬಿ ಇಲ್ಲೇ ಇರೋ ಜೈಲಿಗೆ ಬಂದಾಗಿದೆ. ಅದೇನು ನಿನ್ನ ಮನಸ್ಸು ಎಷ್ಟು ಸಂತೋಷವಾಗಿರ್ಬೇಕೆ? ಮನಸ್ಸು ಮನುಷ್ಯ ಅದೆಲ್ಲಿದೆ? ಮನಸ್ಸು ಸತ್ತೋಗಿದೆ, ಹೃದಯ ಕಲ್ಲಾಗಿದೆ, ಮನುಷ್ಯ ರಾಕ್ಷಸನಾಗಿದ್ದಾನೆ. ನಿಜವಾಗ್ಲೂ ನನಗೆ ಮನಸ್ಸೇ ಇದ್ರೆ, ಮನುಷ್ಯನೇ ಆಗಿದ್ರೆ ನಿನ್ನ ಜೊತೆ ಯಾಕೆ ಬರ್ತಿದ್ದೆ? ಅದೇನು? ನೀನು ಮನುಷ್ಯ ಅಲ್ಲ ಅಂತೇಳಿ ನನಗೆ ಗೊತ್ತು. ನಾನು ಮನುಷ್ಯ ಅಲ್ವಾ? ಹೆಂಗ್ ಗೊತ್ತು? ನೀನ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿನಗೆ ಗೊತ್ತಿಲ್ಲ. ಆದರೂ ಅಧಿಕಾರವನ್ನು ಕೈಯಲ್ಲಿಟ್ಟುಕೊಂಡು ಚಟ್ಟವನ್ನು ಉಲ್ಲಂಘನೆ ಮಾಡಿ ನೇಣು ಹಾಕೊಂಡ ತಪ್ಪಿಸಿಕೊಂಡು ಕರ್ಕೊಂಡು ಬಂದಿರೋನು ಮನುಷ್ಯ ಹೇಗಾಗ್ತೀಯಾ? ಅದಾ, ಒಂದೊಂದ್ಸಾರಿ ಹಸುಗಳಿಗೆ ಬುದ್ಧಿ ಹೇಳೋಕ್ಕೆ ಮನುಷ್ಯರು ಹಸುಗಳಾಗೋದು ಮನುಷ್ಯರ ತಪ್ಪಲ್ಲ ಜಗನ್. ನಿನಗೆ ಬೇಕಾಗಿದ್ದೇನು, ನಾನು ಮಾಡಬೇಕಾಗಿರೋದೇನು? ನಾನು ಕೇಳಬೇಕಾಗಿದ್ದೇನು, ನೀನು ಹೇಳ್ಬೇಕಾಗಿದ್ದೇನು? ಜೀವನಕ್ಕೆ ಸಾಕಾಗೋದು, ದೇಶಕ್ಕೆ ಬೇಕಾಗೋದು. ನೀನು 2 ಮಾತಲ್ಲಿ ಕೇಳಿದರೆ 2 ನಿಮಿಷದಲ್ಲಿ ಯಾಕೆ ಸಮಾಧಾನ ಹೇಳ್ಬೇಕು ಹೇಳು? ನಿನಗೋಸ್ಕರ ವಾರ ತಿಂಗಳುಗಟ್ಟಲೆ ಕೊಡೋ ಸಮಯ ನನ್ನ ಹತ್ರ ಇಲ್ಲ. ನನ್ನ ಜೈಲಿಂದ ಬಿಡಿಸಿದ್ಯಾ? ನಿನ್ನ ಋಣ ತೀರ್ಸ್ಕೊಳ್ತೀನಿ, ನಿನಗೆ ಸಹಾಯ ಮಾಡ್ತೀನಿ. ಅದಾದಮೇಲೆ ನನ್ನ ಕಾರ್ಯಕ್ರಮ ಬೇರೆ ಇದೆ. ನೋಡು ಬಾಬು, ತುಪಾಕಿ ಚಾಕು ಹಿಡ್ಕೊಂಡಿರೋಗ್ಲು ಯಾವಾಗಲೂ ಒಂದೇ ಗುರಿ ಇರಬೇಕು. ಅವಾಗಲೇ ಅನ್ಕೊಂಡಿದ್ದು ಸಾಧಿಸ್ತಾನೆ. ನಿನಗೆ ಯಾವುದೋ ಮುಖ್ಯವಾದ ಕೆಲಸ ಇದೆ, ಅದು ಇದ್ದಾಗ ನಾನು ಏನು ಹೇಳಿದ್ರೂ ಸಕ್ರಮವಾಗಿ ನಡೆಯಲ್ಲ. ನನಗೇನು ಅವಸರ ಇಲ್ಲ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನಿನಗೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿದೆಯೇ, ಅದು ಪೂರ್ತಿ ಮಾಡ್ಕೊಂಡು ಇಲ್ಲಿಗೆ ಬಾ. ಪ್ರಾಣನ ತೆಗೆದವನು, ಚಟ್ಟವನ್ನು ಉಲ್ಲಂಘಿಸಿದವನು, ಪ್ರಭುತ್ವವನ್ನು ಧಿಕ್ಕಾರ ಮಾಡಿದವನು. ನಿನ್ನ ಕಾರ್ಯಕ್ರಮನ ಮುಗಿಸ್ಕೊಂಡು ಬಾ, ಕಾಯ್ತಾ ಇದ್ದೀನಿ ಅಂತೀಯ. ಓದೋನು ಮತ್ತೆ ಬರ್ತಾನೆ ಅಂತೇಳಿ ನಿಮಗೆ ನಂಬಿಕೆ ಇದೆಯಾ? ನೋಡು ಬಾಬು, ನಾನು ಹೊರಗಡೆ ಪ್ರಪಂಚವನ್ನು ನಂಬಲ್ಲ. ನಾನು ನಂಬೋದು ಜೈಲು ಪ್ರಪಂಚನೇ. ಯಾಕೆ ಗೊತ್ತಾ? ನಿಜವಾದ ಗಾಂಧಿಗಳು ಜೈಲಲ್ಲಿರೋದು ಅಂತೇಳಿ ನನ್ನ ನಂಬಿಕೆ. ಸರ್ವಮಾನ ಸೌಭಾಗ್ಯತೆ, ಸಮಾಜ, ಸೋಷಲಿಸಮ್ ಅಂತೇಳ್ಬಿಟ್ಟು ಹೇಳ್ತದೆ ಈ ಜಗತ್ತು. ಆ ಸಮಾಜ ಎಲ್ಲಿದೆ ಅಂತೇಳಿ ಕೇಳ್ತಾ ಇದ್ದೀನಿ. ಆ ಸಮಾಜ ಜೈಲಲ್ಲೇ ಇದೆ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕೋಟೀಸರಿಂದ ಭಿಕ್ಷಕರವರೆಗೆ ಒಂದೇ ಡ್ರೆಸ್ ಹಾಕ್ಕೊಂಡು, ಒಂದೇ ಥರದ ಗಂಗಾಳನ್ನ ಕೈಯಲ್ಲಿಟ್ಕೊಂಡು, ಒಂದೇ ಲೈನಲ್ಲಿ ನಿಂತು, ಒಂದೇ ಆಹಾರವನ್ನು ತಿಂದು, ಒಂದೇ ನೆಲದ ಮೇಲೆ ಮಕ್ಕೊಂಡು, ಒಂದೇ ಕುಂಡಿಯಲ್ಲಿ ನೀರು ಕುಡಿದು ಎಲ್ಲಿದೆ ಅಂತೇಳಿ ಕೇಳ್ತಾ ಇದ್ದೀನಿ. ಅದು ಜೈಲಲ್ಲೇ ಇದೆ ಅಂತೇಳಿ ಮತ್ತೆ ಸಮಾಧಾನ ಹೇಳ್ತಾ ಇದ್ದೀನಿ. ಅದಕ್ಕೆ ಜೈಲಲ್ಲಿರೋದ್ರಂದ್ರೆ ನನಗೆ ನಂಬಿಕೆ, ಅದಕ್ಕೆ ನೀನಂದ್ರೆ ನಂಬಿಕೆ. ಹೋಗ್ ಬಾಬು, ಹೋಗಿ ನಿನ್ನ ಕೆಲಸ ಪೂರ್ತಿ ಮಾಡ್ಕೊಂಬ. ನೋಡು ಜಗನ್, ನಾನು ಸಮಾಜದಲ್ಲಿ ಒಳ್ಳೆ ಹೆಸರಿದ್ದಂಥವನು, ಹಿಂದೆ ಮುಖ್ಯಮಂತ್ರಿ. ಎಷ್ಟು ಸುಲಭವಾಗಿ ನಿನ್ನ ಜೈಲಿಂದ ಬಿಡಿಸಿದ್ದೀನೋ ಅಷ್ಟು ಅರ್ಥ ಮಾಡ್ಕೊಂಡಿದೀಯ. ನಿನ್ನ ಕಾರ್ಯಕ್ರಮದಲ್ಲಿ ನೀನೇನಾದರೂ ಸಿಕ್ಕರೆ ಮತ್ತೆ ನನ್ನ ಕಾರ್ಯಕ್ರಮ ಆಗೋಗುತ್ತೆ. ಅಫ್ಕೋರ್ಸ್ ಬಿಟ್ಕೊಡದ ಶಕ್ತಿ ಸಾಮರ್ಥ್ಯ ನಿನ್ನ ಹತ್ರ ಇದೆ ಅನ್ಕೋ, ಆದರೆ ಶಕ್ತಿ ಮಾತ್ರನೇ ಸಾಕಾಗಲ್ಲ, ಅದಕ್ಕೆ ಬುದ್ಧಿವಂತಿಕೆ ಅವಸರ. ನಿನ್ನ ಕಾರ್ಯಕ್ರಮ ಏನು ಹೇಳು, ನಾನು ಮಾಡ್ತೀನಿ. ನನ್ನ ಕಾರ್ಯಕ್ರಮಕ್ಕೆ ಯಾರ ಸಹಾಯನೂ ಬೇಕಾಗಿಲ್ಲ. ಬೇಕಾಗಿದ್ದೆಲ್ಲ ಕಾಲ. ನನಗಿರೋ ಕಾಲ ಕಡಿಮೆ. ಅಂದರೆ ಇನ್ನು ತಿಂಗಳಲ್ಲೇ ನೇಣು ಹಾಕ್ತಾರೆ. ಇದರೊಳಗಡೆ ನಾನು ಕೆಲಸ ಮಾಡೋದು ಜಾಸ್ತಿ ಇದೆ. ನೀನು ಜೈಲಿಂದ ಬಂದಿದ್ಯಾ, ತಿರುಗೋಗೋ ಕೆಲಸನೂ ಇಲ್ಲ, ನೇಣು ಹಾಕೋದು ಇಲ್ಲ. ನಾನು ಶಿಕ್ಷಣ ಹೊಂದಿದ ರಕ್ಷಣಾಧಿಕಾರಿ. ಕೋರ್ಟ್ ಅನ್ನೋದು ಗೌರವಿಸೋದು ನನ್ನ ಧರ್ಮ. ಅದಕ್ಕೆ ಈ ತಿಂಗಳಲ್ಲೇ ನಾನು ಕಾರ್ಯಕ್ರಮನ ಪೂರ್ತಿ ಮಾಡಿಕೊಂಡು ಉರಿ ಹಾಕೋ ಜಾಗಕ್ಕೆ ನಂಗೆ ಸೇರ್ಕೋಬೇಕು. ಉರಿ ಹಾಕೋದಂಥದ್ದು ನೀನೇನು ಮಾಡಿದೀಯಾ? ಉರಿ ಶಿಕ್ಷೆ ಬಿದ್ದವರು ಘೋರ ಮಾಡಿದ್ರಂತನಾ? ನೋ ನೋ.
ಹಾಯ್. ವೇರ್ ಆರ್ ಯು ಮೈ ಡಾರ್ಲಿಂಗ್, ವೇರ್ ಆರ್ ಯು? ಐ ಲವ್ ಯು, ಐ ಲವ್ ಯು. ಹೇಗಿದ್ಯಾ, ಹೇಗಿದ್ಯಾ ಡ್ಯಾಡಿ? ಚೈಲ್ಡ್ ಡಿಯರ್. ಓ, ಹೌ ಆರ್ ಯು? ಏನ್ರಿ ಡ್ಯಾಡಿ. ಬಾಬು, ಕಾರಲ್ಲಿ ಸಾಮಾನಿದೆ, ನೀನು ಒಳಗಡೆ ತರಿಸು. ಸರಿ ಡ್ಯಾಡಿ. ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಹೇಳಿದ್ ಮಾಡ್ತಾನೆ. ಗುಡ್. ಡ್ಯಾಡಿ, ಏನ್ ತಿಂತೀಯಾ? ಏನಿಲ್ಲ ಬಾಬು, ಕಾರಲ್ಲಿ ಸಾಮಾನುಗಳಿದ್ದಾವೆ, ನೀನು ತರಿಸಿ. ಬಂದಿದ್ದಾವ? ಅವಾಗಲೇ ಬಂದ್ಬಿಟ್ವಾ? ಡೋರ್ ಹಾಕಿ ಬಾ. ಓಕೆ ಡ್ಯಾಡಿ. ಏನು ಯುದ್ಧ ಮಾಡಿ ಬಂದಿದ್ರಾ? ಯುದ್ಧ ಮಾಡ್ತಾ ಇದ್ದೀನಿ. ಯಾವ ಡೋರ್ ಡ್ಯಾಡಿ? ಈ ಡೋರಾ ಹೊರಗಡೆ ಡೋರಾ? ನನ್ನ ತಲೆ ಡೋರು. ಆಯ್ತು, ನಿಮ್ ಮುಂದೆ ಎದ್ದಿ ಸ್ನಾನ ಆಯ್ತು. ಇಲ್ಲಾಂದ್ರೆ ಅವನೇ ಮಾಡಿಸ್ತಾನೆ. ಕಮನ್ ಬಾಯ್. ಡೋರ್ ಅಂತೆ, ಡೋರು. ಡೋರ್ ಆಗ್ಲೇ ಹಾಕ್ಬೇಕಾ? ಬಾಬೆಲ್ಲಿ ಮಕ್ಕುನಿ ನಿದ್ದೆ ಹೋಗ್ತಿದ್ದ. ಮಧ್ಯದಲ್ಲಿ ಬರಲ್ಲಲ್ಲ. ಯಾವುದಕ್ಕೆ ಆಗ್ಲೂ ಒಳ್ಳೇದು. ಏನ್ ಗುರ್ತು ಬರ್ತಾ ಇದೆ? ಮೊದಲೇ ರಾತ್ರಿ ಫಸ್ಟ್ ನೈಟ್ ಏನು, ಅದರಲ್ಲಿ ಏನಿತ್ತದು ಗೊತ್ತಿಲ್ಲ ಅಲ್ಲ? ಮತ್ತೆ ಯಾವಾಗ ಗೊತ್ತಾಗುತ್ತೆ? ಆಮೇಲೆ ರಾತ್ರಿ ನೆನಪು ಬರ್ತಿದೆ. ನಾನ್ ನೋಡ್ತೀನಿ, ನಿಂದಿರಿ. Hello? Just a moment. ಏನ್ರಿ ಏನ್ರಿ, ಆ ನಿಮ್ಗೆ ಡೆಲ್ಲಿಲಿಂದ ಫೋನ್. ಎಲ್ಲಿಂದ? ಡೆಲ್ಲಿಂದನಾ? ಇಸ್ ದ ಡೆಲ್ಲಿ? ಏನೇ ಇಲ್ಲಿ ಕೊಡು. ಹಲೋ. ಎಸ್ ಸರ್. ಸರ್ ಸರ್, ಆಲ್ ರೈಟ್ ಸರ್. 10:30 ಟ್ರೈನ್. ಐ ಓನ್ಲಿ ಹಾಫ್ ಆನ್ ಅವರ್ ಲೆಫ್ಟ್ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ಸ್, ಥ್ಯಾಂಕ್ ಯು. ಏನ್ರಿ ಎಮರ್ಜೆನ್ಸಿ ಕಾಲ್. ಎಮರ್ಜೆನ್ಸಿ ಕಾಲಾ? ಹೌದು, ಸಡನ್ಗೆ ಸರಿಯಾದದಲ್ಲಿ ಯಾವುದೋ ಪ್ರಾಬ್ಲಮ್ ಸಡನ್ನಾಗಿ ಡಿಕ್ಲೇರ್ ಮಾಡಿದ್ದಾರೆ. ಇದ್ದವ್ರು ಇದ್ದಾಗೆ ಬಾ ಅಂತ ಹೇಳಿದ್ದಾರೆ. ನಾನು 10:30 ಟ್ರೈನ್ಗೆ ಹೋಗ್ಬೇಕು. ಇವಾಗ ಎಲ್ರಿ ಸೆಲವಿಕ್ಕೆ ಬಂದಿದ್ರಿ, ಅವಾಗೆ ಓಡ್ಬಿಡ್ತೀರಾ? ಹುಚ್ಚು ಹುಡುಗಿ. ಮಿಲಿಟರಿ ಅವ್ರಿಗೆ ರಜೆ ಕೊಡೋದೇ ಅವ್ರ ಕೈಯಲ್ಲಿರೋದು, ಯೂಸ್ ಮಾಡೋದು ಅವ್ರ ಕೈಯಲ್ಲಿಲ್ಲ. ಹೋಗ್ಲಿ, ನಂಗೆ ಹೆಲ್ತ್ ಚೆನ್ನಾಗಿಲ್ಲ ಅಂತಾನೆ ಫೋನ್ ಮಾಡಿದ್ನ ಹೇಳಿ. ಇಲ್ಲ ವಾಸಂತಿ, ನನ್ನಲ್ಲಿರೋ ಪ್ರತಿ ರಕ್ತದ ಕಣನೂ ದೇಶಕ್ಕೋಸ್ಕರ ಆಗಬೇಕು. ಪ್ರಭುತ್ವ ಖರ್ಚಿಟ್ಟ ಪ್ರತಿ ಪೈಸಾ ಇವತ್ತು ದೇಶ ರಕ್ಷಣೆಗೆ ಯೂಸ್ ಆಗಬೇಕು. ನಿನಗಿಂತ, ನನಗಿಂತ, ಮಗನಿಗಿಂತ, ತಾಯಿಗಿಂತ ಮಾತೃಭೂಮಿ ರಕ್ಷಣೆಯೇ ದೊಡ್ಡದು. ಪ್ರತಿಯೊಬ್ಬ ಸೈನಿಕರಿಗೆ ಇದು ಇರಬೇಕು. ನಾನು ಹೋಗಕ್ಕೆ ಬಿಡು ಪ್ಲೀಸ್. ಏನ್ರಿ హలో, పోలీస్ స్టేషన్. ಎಸ್, ಇನ್ಸ್ಪೆಕ್ಟರ್ ರೆಡ್ಡಿ ಸ್ಪೀಕಿಂಗ್. ನಾನ್ ಮೇಜರ್ ಜಗನ್ ಮೋಹನ್ ಗಾರು ಮಿಸಸ್ ಮಾತಾಡಿದ್ವಿ. ಸ್ಕೂಲಿಂದ ಪಾಪನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. 3 ರೌಡಿಯಿಂದ ಬಿದ್ದಾರೆ. ಮನೆಗೆ ಬಂದಾರೆ. ಅವರಿಗಿಂತ ವಿಸಿಲ್ಸ್ ಮಾಡಿ ಅಲ್ಲರ್ ಮಾಡ್ತಿದ್ದಾರೆ. ರಾತ್ರಿ ಯಾರೋ ಬಾಗಿಲು ಹೊಡ್ದಾರೆ. ನಾನು ತೆಗ್ದಿಲ್ಲ. ಸ್ವಲ್ಪ ಪ್ರೊಟೆಕ್ಷನ್ ಬೇಕ್ರಿ. ಆಯ್ತಮ್ಮ, ಖಚಿತವಾಗಿ. ಥ್ಯಾಂಕ್ ಯು ಸರ್. ನೋ ಮೆನ್ಷನ್. ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ. ನಿಮಗೆ ಪೊಲೀಸ್ ರಕ್ಷಣೆ ಬೇಕಂತ ಫೋನ್ ಮಾಡಿದ್ದೀರಲ್ಲ, ಅದಕ್ಕೆ ಬಂದಿದ್ದೀವಿ. ರಾತ್ರಿಯಲ್ಲೇ ಇಲ್ಲೇ ಇರ್ತೀವಿ. ನಿಮಗೆ ಏನು ಅನುಮಾನ ಬರಲಿ ಅಳ್ಕಿಲಿ ಬೇಡ್ರಿ, ನಮ್ಮನ್ನ ಕರ್ರಿ. ಬೈಬಿಲ್ ಬೇಡ್ರಿ, ಬಾಕಿಲ್ ಹಾಕೋರಿ. ಹಂಗೇರಿ.
ಆಂಧ್ರ ಪ್ರದೇಶಕ್ಕೆ ಚೆಂದಿದ್ದ ಮೇಜರ್ ಜಗನ್ಮೋಹನ್ ರಾವ್ ಅವ್ರ ಚಾಕಚಕ್ಯವನ್ನ ಸಾಮರ್ಥ್ಯನ ನೋಡಿಸಿ 2 ಬೆಟಾಲಿಯನ್ ಶತ್ರು ಸೈನ್ಯನ ದೆಬ್ಬೆ ಹೊಡೆದಾರೆ. ಅದು ನೋಡಿದ್ದ ಶತ್ರು ಸೈನ್ಯವು ಹಿಂದಿಗೋಗ್ಬಿಟ್ಟಿದೆ. ಅಪೂರ್ವ ಸಾಹಸ ತೋರಿಸಿದ್ದ ಮೇಜರ್ ಜಗನ್ಮೋಹನ್ ರಾವ್ನ ಭಾರತ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅಭಿನಂದಿಸಿದ್ದಾರೆ. ಹಡಿ ಹಾ ಹಾ ಓ ಅಮ್ಮೇಲಿದ್ದಾಳೆ, ಮೇಲಿದ್ದಾಳಪ್ಪ, ಮೇಲಿದ್ದಾಳಾ? ಬಿಸ್ಕೆಟ್ ತಂದಿದ್ದೀನಿ, ತಗೋ 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 ತಗೋ. ವಸಂತಿ, ಏ ವಸಂತಿ, ವಸಂತಿ ಎಲ್ಲಿದೆಯೋ? ಹಾಂ, ಇಟ್ಕೋ ಇಟ್ಕೋ ವಸಂತಿ. ಯಾನ್ರಿ, ದೇಶಕ್ಕೋಸ್ಕರ ನನ್ನ ಜೀವಿತ ಅಂಕಿತ ಆಗ್ಬೇಕಂತನೇ ಹೇಳಿದ್ರಿ. ನನ್ನ ಮೈಲಿದ್ದ ರಕ್ತ ಬಿಂದುವು ದೇಶ ರಕ್ಷಣೆಗೋಸ ಅಂದಿರಿ. ನಿಜವೇ, ಆ ದೇಶಕೋಸ, ಆ ದೇಶನ ರಕ್ಷಿಂಚಕೋಸ ನೀವು ಹೋಗಿದ್ರಿ. ಇಲ್ಲಿ ನಿನ್ನ ಹೇತಿ ಮಗನ ರಕ್ಷಣೆ ನೀವು ಏನು ನೋಡಿದ್ರಿ? ದೇಶನ ನೀವು ರಕ್ಷಿಂಚಿರಿ, ಆದರೆ ನಿನ್ನ ಹೇತಿ ಮಗನ ಗೌರ್ಮೆಂಟ್ ರಕ್ಷಣೆ ಕೊಲ್ಲಿಲ್ಲಲ್ಲ. ಶತ್ರು ಮೇಡೆ ದಾರಿ ಮಾಡೋಡವಲ್ಲ. ಈ ದೇಶವದೆಗೆ ಇದ್ದ ದುರ್ಮಾರ್ಗುರ್ನ, ಏಸೋ ಮಂದಿ ಅಬಾಗಿರು ಜೀವಿತಾನ ನಾಶನ ಮಾಡಿದ್ದಾನ. ಈ ರಾಕ್ಷಸರನ್ನ ಸಾಯಿಸಬೇಕು. ಅದೇ ಶಿಕ್ಷಣ ತಕ್ಕೂ ಇದ್ದ ಎಲ್ಲಾ ಸೈನಿಕ ಲಕ್ಷ್ಯವಾಗಬೇಕು. ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ರಕ್ಷಣೆ ಕೇಳಿದಾಳೆ, ಆದರೆ ನೀನೇನು ಮಾಡಿದೆ? ನೀನೇನು ಮಾಡಿದೆ? ನಾನಲ್ಲ. ಮತ್ತಾರು? ಮತ್ತಾರು? ನಾನು ಹೇಳಂಗಿಲ್ಲ. ಬಾಧ್ಯತವಾಗಿದ್ದ ಮಿಲಿಟರಿ ಆಫೀಸರ್ ಆಗಿದ್ದಿ, ಹೆಂಗೆ ಸುಟ್ಟಿದ್ದೀರ ಅವ್ರನ್ನ? 2 ರಿವಾಲ್ವರ್ ಕೊಡಿ, ತೋರಿಸ್ತೀನಿ. ಎಸ್, ಇಲ್ಲಾಂದ್ರೆ ಏನು ನೀವು ಕೇಳೋದು? ಸುಟ್ಟಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ, ಹೇಗೆ ಸುಟ್ಟಿದ್ದೀರ ಅಂತೇಳಿ ನೀವು ಕೇಳ್ತಾ ಇದ್ದೀರಾ. ನೋ, ಬಾಧ್ಯತವಾಗಿದ್ದ ರಕ್ಷಣಾಧಿಕಾರಿ ಮಾಡೋ ಕೆಲಸನ ಅಂತ ಕೇಳಿ ನನ್ನ ಉದ್ದೇಶ. ಬಾಧ್ಯತೆ ಇರೋದಕ್ಕೋಸ್ಕರನೇ 1 ನಿಮಿಷದಲ್ಲಿ ಅವನ್ನ ಸಾಯಿಸಾಕಿದ್ದೀನಿ. ಇಲ್ಲಾಂದ್ರೆ ಒಂದೊಂದು ಭಾಗಕ್ಕೆ 1 ವರ್ಷ ಕೊಯ್ದು ಸಾಯಿಸ್ತಿದ್ದೆ. ಅದು ದೊಡ್ಡ ಕೆಲಸ ಅನ್ಕೊಂತಿದ್ರೆ? ಬೆನ್ನಿಂದೆ ಎಷ್ಟು ಜನ ಸಾಯ್ತೀವೋ ಅಷ್ಟು ಘನತೆ ನಮಗೆ. ಸ್ವರ್ಣ ಪದಕಗಳು, ರಕ್ಷಿತ ಪದಕಗಳು, ಪ್ರಶಂಸಾ ಪತ್ರಗಳನ್ನು ಕೊಡೋದು ಅದಕ್ಕೆ. ಅದು ಅಲ್ಲಿ ಯುದ್ಧದೇಗೆ. ಅಲ್ಲಿಗೆ ಇಲ್ಲಿಗೆ ಏನು ತೇಡ? ಅಲ್ಲಿ ಮಾತೃಭೂಮಿನ ತಗೊಳ್ಳೋನು ಸಾಯಿಸಿದ್ದೀನಿ, ಇಲ್ಲಿ ಮಾತೃಮೂರ್ತಿ ಶೀಲನ್ ತಗೊಳ್ಳೋನು ಸಾಯಿಸಿದ್ದೀನಿ. ದಟ್ಸ್ ಆಲ್. ಸಮರ್ಥಿಂಚಿಕೊಂಡ್ರೆ ಶಿಕ್ಷೆ ತಪ್ಪಂಗಿಲ್ಲ. ಅರ್ಥ ಇಲ್ಲಾರ್ದ ನಿಮ್ಮ ಶಿಕ್ಷೆಗಳಿಗೆ ಸಮರ್ಥೆ ಕೂಡ ಬೇಕಾ? ವಾಟ್? ಎಸ್ ಇವರಾನ. ಯಾರೋ ಒಬ್ಬನು ಸಾಯಿಸೋಕೆ ಹೋದ್ರೆ
ಅವನು ಭಯ ಬಿದ್ದು ಓಡೋಗಿ ಯಾರ ಕಾರ್ ಕೆಳಗೆ ಬಿದ್ದು ಆ ಕಾರು ಡ್ರೈವರ್ಗೆ ಉರು ಶಿಕ್ಷೆ ಕೊಡೋ ನಿಮ್ಮಂಥ ನ್ಯಾಯಸ್ಥಾನಗಳು ಶಾಸ್ತ್ರಗಳು ಇರೋವರೆಗೂ ಈ ದೇಶದಲ್ಲಿ ನ್ಯಾಯಕ್ಕೆ ನ್ಯಾಯ ಸಿಗಲ್ಲ ಇವರ ಅನಾರ್. ನೀವು ಕೊಡೋ ತೀರ್ಪೇನೋ ನನಗೆ ಗೊತ್ತು, ನೀವು ಕೊಡೋ ಶಿಕ್ಷೆನೋ ನನಗೆ ಗೊತ್ತು. ಕ್ರಮಶಿಕ್ಷಣ ನನ್ನ ರಕ್ತ, ದೇಶ ರಕ್ಷಣೆ ನನ್ನ ಉಸಿರು. ಅದಕ್ಕೆ ನೀವು ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋಕ್ಕೆ ತಯಾರಿದ್ದೀನಿ. ಆದರೆ ನನಗೊಂದು 6 ತಿಂಗಳು ಟೈಮ್ ಕೊಡಿ ಇವರ ಅನಾರ್. ನಮ್ಮ ದೇಶವನ್ನು ದೋಷಕ್ಕೆ ಬಂದಿರೋ ಪರಾಯಿ ದೇಶಗಳಿಗಿಂತ ಮಾತೃಮೂರ್ತಿಗಳನ್ನ ಸೀಲೋರನ್ನ ತಗೊಳ್ಳೋರನ್ನ ಸ್ವದೇಶಿ ಶತ್ರುಗಳು ಎಷ್ಟೋ ಜನ ಇದ್ದಾರೆ ಈ ದೇಶದಲ್ಲಿ. ಅವ್ರನ್ನೆಲ್ಲರೂ ಸಾಯಿಸಿ ಮತ್ತೆ ನಿಮ್ಮ ಕೋರ್ಟಿಗೆ ಹಾಜರಾಗ್ತೀನಿ. ನೀವು ಕೊಡೋ ಶಿಕ್ಷೆನ ಅವಾಗ ಅನುಭವಿಸ್ತೀನಿ ಇವರ ಅನಾರ್. ಇಷ್ಟು ದಿವಸ ದೇಶ ಸೇವಕನಾಗಿದ್ದ ನಾನು ಒಂದೇ ಒಂದನ್ನು ಕೇಳ್ಕೊಳ್ತೀನಿ, ಇಲ್ಲ ಅನ್ಬೇಡಿ. ಇದು ಒಂದನ್ನು ಮಾತ್ರ ಇಲ್ಲ ಅನ್ಬೇಡಿ ಪ್ಲೀಸ್. ಆ ಕೋರ್ಟ್ ನನ್ನ ಅಭ್ಯಂತರ ಬೇಡ ಅಂತು. ಆಮೇಲೆ ಉರಿ ಶಿಕ್ಷೆ ಬಿತ್ತು. ಶಿಕ್ಷೆ ಬಿದ್ದಾದ್ಮೇಲೆ ಗೊತ್ತಾಯಿತು ನನ್ನ ಹೆಂಡತಿ ಜೀವನ ಹಂಗಾಗಕ್ಕೆ ಬೇರೆ ಯಾವನೋ ಇದಾನಂತೇಳಿ. ಆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕೇವಲ ಅವ್ರು ಕೇಳಿದ ಮಾತ್ರನೇ ಮಾಡಿದಾರಂತೇಳಿ. ಆ ಕ್ಷಣದಿಂದ ನನ್ನ ಮನಸ್ಸಲ್ಲಿ ಒಂದೇ ಆವೇದನ, ಒಂದೇ ಹಾರಾಟ. ನನಗೆಂಗೋ ಉರಿ ಶಿಕ್ಷೆ ತಪ್ಪಲ್ಲ, ಹೆಂಗೋ ತಪ್ಸಕ್ಕಾಗಲ್ಲ. ತಪ್ಪು 1 100 ಅದಕ್ಕಿಂತ ಬೇರೆ ಶಿಕ್ಷೆ ಇಲ್ಲ. ಅದಕ್ಕೆ ಸಾಯಕ್ಕೂ ಮುಂಚೆ ನ್ಯಾಯಸ್ಥಾನವನ್ನು ಮೋಸ ಮಾಡಿ ಚಟ್ಟವನ್ನು ಕೈಯಲ್ಲಿಟ್ಕೊಂಡು ಈ ಥರ ಮಾಡ್ತಿರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಅಂಥವ್ರು ಸ್ವಲ್ಪ ಜನನಾದರೂ ಸಾಯಿಸಿದರೆ ನಿಜವಾಗ್ಲೂ ನಾನು ಸೈನಿಕವಾಗಿ ಸಾಯ್ತೀನಿ. ನನ್ನ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಮಾಡಿದಿರ, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಸಹಕಾರ ಮಾಡ್ತೀನಿ. ನಿನ್ನ ಕೆಲಸ ಪೂರ್ತಿ ಆದಮೇಲೆ ನನ್ನ ಕೆಲಸ ಮಾಡ್ತೀನಿ. ಹೇಳಿ ನಿಮ್ಮ ಕೆಲಸ ಏನೋ? ಗಂಗಾದಲ್ಲಿ ಸ್ನಾನ ಮಾಡ್ಬೇಕಂತೇಳಿ ಭಾಳ ಮಂದಿ ಅನ್ಕೊಂತಾರೆ. ಎಲ್ಲರಿಗೂ ಅವಕಾಶ ಬರಲ್ಲ. ಅವಕಾಶ ಇಲ್ಲದೆ ಇರೋರಿಗೆ ಎಲ್ಲನೂ ಗಂಗಾನೇ ಅನ್ಕೊಂತಾರೆ. ಆದರೆ ನೀನು ಸರಾಸರಿ ಆ ಗಂಗಾ ಹತ್ರನೇ ಬಂದಿದೀಯ. ಅಂದರೆ ನಿನ್ನ ಕಾರ್ಯಕ್ರಮ ಏನೋ ನನ್ನ ಕಾರ್ಯಕ್ರಮನೂ ಅದೇ. ನಿನ್ನಲ್ಲಿ ಸಾಹಸ ಇದೆ, ನನ್ನಲ್ಲಿ ಸಹನೆ ಇದೆ. ತೆಗೆಸೋದು ನಿನ್ನ ಹತ್ರ ಇದೆ, ಅದನ್ನು ಮುಗಿಸೋದು ನನ್ನ ಹತ್ರ ಇದೆ. ಹೊಟ್ಟೆ ಕಿಚ್ಚನ್ನು ನಿನ್ನ ಕಣ್ಣಾರ ನೋಡ್ಬೇಕು ಅಂದ್ಕೊತಿದೀಯ. ಆ ಕಿಚ್ಚನ್ನು ನಾನು ಕಣ್ಣಾರ ಕಾಣ್ತಾ ಇದ್ದೀನಿ. ನಾನು ಹೇಳಬಲ್ಲೆ, ನೀನು ಮಾಡಬಲ್ಲೆ. ನಾನು ಸಾಯಿಸ್ಬೋದು, ನೀನು ಸಾಯಿಸ್ತೀಯ. ಸಾಯಿಸಂಗೆ ಮಾಡೋನು ಕೃಷ್ಣ, ಸಾಯಿಸೋದು ಅರ್ಜುನ. ಕೃಷ್ಣಾರ್ಜುನ ಕಲ್ತಿರೋದ್ರಿಂದ ಧರ್ಮ ಸ್ಥಾಪನೆ ಆಯಿತು. ಇಲ್ಲಿ ಬಾ, ಇಲ್ಲಿ ಬಾ. ಹೇಗಿದ್ದಾನೆ? ಯಾರಿತನ? ಅಚ್ಚವಾಗಿ ನಿಂತರೇನೆ ಇದ್ದಾನಲ್ಲ. ಯಾರಿತ? ಆತನು ಕಾಣಿಸ್ದೆ ಹೋಗಿದ್ದಾರೆ ಅಂತೇಳಿ ಸ್ವಲ್ಪ ಜನ ಅನ್ಕೊಂತಿದ್ದಾರೆ. ಸ್ವಂತ ಮಗನನ್ನೇ ಮಾಯ ಮಾಡಿದನಂತೇಳಿ ಜನ ಅನ್ಕೊಂತಿದ್ದಾರೆ. ಆತೇ ತನ್ನ ಮಗನನ್ನು ಸಾಯಿಸಿದೆ ಅಂತೇಳಿ ನಾನು ಅನ್ಕೊಳ್ತಿದ್ದೀನಿ. ಸ್ವಂತ ಮಗನೇ ಸಾಯಿಸಿದನ? ತನ್ನ ಸ್ವಾರ್ಥಕ್ಕೋಸ್ಕರ ಸ್ವಂತ ಮಗನನ್ನೇ ಸಾಯಿಸಿದ ಅವನು ನಂಬಿದ ಪ್ರಜೆಗಳನ್ನು ಉದ್ಧಾರ ಮಾಡ್ತಾನೆ ಅಂತೇಳಿ ನಂಬಿಕೆ ಏನು? ಆತನ ಪಾಲನೆ ಈ 15 ವರ್ಷಗಳಿಂದ ಅರಾಚಕ ಆಗಿದೆ. ಆತನ್ನು ಇಳಿಸಲಿಲ್ಲ ಅಂದರೆ ಮುಖ್ಯಮಂತ್ರಿಯಾಗಿ ತಾನೇ ಇರ್ತಾನೆ ಕೊನೆಯವರೆಗೂ. ದೇಶ ಇನ್ನೂ ನಾಶ ಆಗುತ್ತೆ. ಆತನ ಹತ್ರ ದುಡ್ಡಿದೆ, ದುಡ್ಡಿಂದ ಓಟನ್ನು ಕೊಂಡ್ಕೊಳ್ತಾನೆ. ಅದರಿಂದ ಆ ಸೀಟನ್ನು ಇಳಿಸೋದು ಕಷ್ಟ. ಅದಕ್ಕೆ ದೇಶ ಚೆನ್ನಾಗಿರ್ಬೇಕಾ, ಬಡ ಕುಟುಂಬದವ್ರಿಗೆ ನ್ಯಾಯ ಸಿಗಬೇಕಂತೇಳಿ, ಬಡ ಜನರಿಗೆ ನ್ಯಾಯ ಸಿಗಬೇಕಂದ್ರೆ ಅವನು ಸಾಯಿಸಲೇಬೇಕು. ನನಗೆ ಉರಿ ಶಿಕ್ಷೆ ಬಿದ್ಮೇಲೆ ಗೊತ್ತಾಯ್ತು ನನ್ನ ಹೆಂಡತಿ ಜೀವನ ನಾಶನ ಆಗೋಕ್ಕೆ ಕಾರಣಕ್ಕೆ ಬೇರೆ ಯಾರೋ ಇದ್ದಾರೆ ಅಂತ ಹೇಳಿದೆ. ಆ ವ್ಯಕ್ತಿ ಯಾರೂ ಅಲ್ಲ, ಈ ದೊಡ್ಡ ಮನುಷ್ಯನೇ. ನಿನ್ನ ಹೆಂಡತಿ ಜೀವನನೇ ಅಲ್ಲ, ಬಡ ಹೆಣ್ಮಕ್ಳಿಗೆ ರಕ್ಷಣೆ ಕೊಡದೆ ಎಷ್ಟೋ ಜನ ಸಾಯಿಸಿದ ರಾಕ್ಷಸ. ಆವೇಶದಿಂದ ಅವನನ್ನು ಸಾಯಿಸೋಕ್ಕಾಗಲ್ಲ. ಯಾಕಂದರೆ ಆ ಪ್ರಯತ್ನನ 2 ಸಾರಿ ಮಾಡಿ ಫೇಲ್ ಆಗಿದ್ದೀನಿ. ಹೇಟಿಗೆ ಏಟು ಹೊಡಿಬೇಕು. ಆತನು ಎಷ್ಟು ನಂಬಿಕೆಯಿಂದ ಏಟಾಕಿದನೋ ಹಾಗೆ ನೀನು ನಂಬಿಸ್ಬೇಕು. ಅಂದರೆ ಆ ಮನೇಲಿ ಸ್ಥಾನ ಸಂಪಾದನೆ ಮಾಡಬೇಕು. ಅಂದರೆ ಅವನ ಮಗನಾಗಿ ಆ ಶೋಭನಾಗಿ ಮನೆ ಸೇರಬೇಕು. ಆತನ ಮಗನಾಗಿ ಶೋಭನವನ್ನ ಮನೇಲಿ ಸೇರಬೇಕು. ನೀನು ಶೋಭನಾಗಿ ಮನೇಲಿ ಸೇರಬೇಕು. ಆಹಾ, ಗುಡ್, ವೆರಿ ಗುಡ್. ಸಣ್ಣದಾಗಿ ಒಂದು ಅಡ್ಜಸ್ಟ್ಮೆಂಟ್. ಇವಾಗ 100% ನೀನು ಶೋಭನ್. ನೀನೇ ಶೋಭನ್ ಅಂತೇಳಿ 100 ಜನ ಹತ್ರ ಹೇಳಿಸ್ತೀನಿ, ಒಪ್ಪಿಸ್ತೀನಿ. ಶೋಭನ್, ವಿಶ್ ಯು ಆಲ್ ಸಕ್ಸಸ್. ತಮ್ಮ
ತಮ್ಮ ತಮ್ಮ ನಂಗೆ ಕಿವಿಗೆ ಬಿದ್ದಾಗ ನಿಜವೇನಾ? ಅಪ್ಪ ಅಪ್ಪ ಏನಾಗಿದ್ದಪ್ಪ? ಈಸ್ ದಿನ ನೀನು ಏನಾಗೋಗಿದ್ದಪ್ಪ? ನೀನೇನಾಗಿದ್ದ ಗೊತ್ತಿಲ್ಲ ಅಂತ ನಾನು ತುಂಬ ಟೆನ್ಷನ್ ಮಾಡಿ ನನ್ನ ಮಗಲ್ಲ ನೀವೇ ರಕ್ಷಿಸಬೇಕಪ್ಪ. ಏನು ಬಾಬಾ ಹಂಗೆ ನೋಡ್ತಾ ಇದೀಯಾ? ಯಾರು ಗೊತ್ತಿಲ್ಲ ಅಂತೇಳಿ. ಲಲಿತಾ ದೊಡ್ಡಮ್ಮ. ನನಗೆ ಗೊತ್ತಾಗ್ಲಾರ್ದೆ ಅಲ್ಲ, ಗೊತ್ತಿರೋಕ್ಕಾಗ್ಲಾರ್ದೆ ಅಲ್ಲ. ನಾನು ಬದುಕಿ ಬಂದಿರೋದಕ್ಕೆ ಅವ್ರಿಗೆ ಎಷ್ಟು ಸಂತೋಷ. ಬನ್ನಿ. ನೋಡಪ್ಪ, ನೀವು ಕಾಂತಿನಾಲೋ ದಿನ ಚೆನ್ನಾಗಿದ್ದಾರೆ, ದಿನ ದಿನಕ್ಕೆ ಕ್ಷೀಣಿಸ್ತಿದ್ದಾರೆ, ಊಟ ಮಾಡ್ತಿಲ್ಲ, ಯಾರ್ದೋ ಮಾತಾಡ್ತಿಲ್ಲ, ಕಣ್ಣು ತಿರುಗಿ ಬಿದ್ದೋತಾಳೆ, ಇದ್ದೋಳಿದ್ದಂಗೆ ಕಣ್ಣು ತಿರುಗಿ ಬಿತ್ತೋದಾಳೆ, ಮತ್ತೆ ಯಾವಾಗೋ ಎದ್ದೋತಾಳೆ, ಮೆಡಿಸಿನ್ ಕೊಟ್ರೆ ತಕೋದು. ದಿನ ದಿನ ಏನಾಗ್ತದ್ದು ಭಯನ್ ಜಾಸ್ತಿ ಆಯ್ತಪ್ಪ. ದೇವ್ರೆ, ನೀವು ಬಂದುಬಿಟ್ರಿ, ನನ್ನ ಮಗೆಲ್ಲ ಬ್ರತಿಕಿಸಿರಿ ಸರಿ, ನನ್ನ ಕೊಡಪ್ಪ, ನನ್ನ ಬ್ರತಿಕೆ ಸಾಕು, ಬ್ರತಿಕೆ ಸಾಕು. ಅಮ್ಮ, ಅಮ್ಮ ಲಲಿತಾ, ಯಾರು ಬಂದಾರೋ ನೋಡಮ್ಮ. ಅಮ್ಮ ಲಲಿತಾ, ನೋಡಮ್ಮ. ಹಂಗೆ ಎದ್ದೋಳ್ಸೋದು ಕಷ್ಟ. ನೋಡು ಬಾಬು, ನೀವಿಬ್ರು ಆಡ್ತಿದ್ರಲ್ಲ, ಆ ಹಾಡು. ಏನ್ರಿ ಏನಾಗೋಗಿದ್ದೀರಿ? ಏನ್ರಿ ಏನಾಗೋಗಿದ್ದೀರಿ ಇಂದಿನ? ಬೇಡಮ್ಮ, ಆ ವಿವರಗಳು ಏನು ಕೇಳ್ಬೇಡ. ದೊಡ್ಡವರು ದುಡ್ಡುಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಇತನ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಏನೇ ಆಗಲಿ ನಿನ್ನ ಮನುಷ್ಯ ನೀನು ಸಿಕ್ಕಿದ್ದಾನೆ, ಅದೇ ನಮಗೆ ಸಂತೋಷ. ನೋಡು ಬಾಬು, ಯಾವ ಪರಿಸ್ಥಿತಿಯಲ್ಲೂ ನೀನು ಆ ಮನೆಗೆ ಹೋಗ್ಬೇಡ, ಹೋದ್ರೂ ನೀನು ಉಳಿಸಲ್ಲ. ಆತನಾಗೆ ಆತ ನಿಮ್ಮಪ್ಪ ಮನಸ್ಸು ಮಾರ್ಕೊಂಡು ಇಲ್ಲಿಗೆ ಬರೋದ್ರೊಳಗೆ ನೀನು ಅಲ್ಲಿಗೆ ಹೋಗ್ಬಾರ್ದು. ಅದೇ ನಾನು ಹೇಳೋದು. ಯಾರು ಅರ್ಧ ರಾತ್ರಿ ಟೈಮಲ್ಲಿ ಬನ್ನಿ. ಏಯ್, ಏನಪ್ಪ ಇದೆಲ್ಲ? ಗುರು ಅವ್ರೆ, ಏನು ಹಂಗೆ ನೋಡ್ತಾ ಇದ್ದೀರಾ? ನಾನು ಇದೀನ ಸತ್ತಿದ್ದೀನಂತ? ಇದ್ರೆ ಹೆಂಗಿರ್ತೀನೋ, ಹೋದ್ರೆ ಹೆಂಗೆ ಬರ್ತೀನಂತ? ನಾನು ಸತ್ತಿಲ್ಲ. ಈ ವಿಷಯ ಪ್ರಜೆಗಳಿಗೆ ಗೊತ್ತಾಗಬೇಕಂದ್ರೆ ಮುಂದೆ ಪತ್ರಿಕೆಗೆ ಗೊತ್ತಾಗಬೇಕು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಅವ್ರನ್ನ ಎದ್ದಾಳಿಸಿ ಮುಖಕ್ಕೆ ನೀರಾಕಿ ಈ ವಾರ್ತಾ ಬೆಳಿಗ್ಗೆ ಪೇಪರಲ್ಲಿ ಬರಂಗೆ ನೋಡ್ಕೊಳ್ಳಿ. ಓಕೆ? ಅಮ್ಮ ಅಮ್ಮ ಅಮ್ಮ, ಸಾರ್ ಬದುಕೇದ ನೋಡ್ರಿ. ಏನ್ರಿ ಏನ್ರಿ ಮಗನ್ ಬದುಕೇನನ್ರಿ? ಬದುಕೇದಾನ? ಎಲ್ಲಮ್ಮ, ಎಲ್ಲಿ? ಈಗ ನೋಡ್ರಿ. ಅಮ್ಮಾಯಿ, ಬಾಬು, ಏನಪ್ಪ? ಹ್ಞೂ. ಅಪ್ಪ ಅವರು ಆದರೆ ಬಮ್ಮಂತಾನೆ ಹೇಳ್ರಿ. ಹೋಗಂಬಪ್ಪ. ಬರಲ್ಲ ಅಂತೇಳಿ. ಏನ್ ಏಕೆ ಬರಂಗಿಲ್ಲ? ಎದಕ್ಕೆ ಬರಬೇಕು? ನೀನ್ ಇರ್ಬೇಕಾಗಿದ್ದ ಮನೆ ಇದೆಲ್ಲ ಆಗಟ್ಟಿ. ನಿನ್ನ ಸಿದ್ಧಾಂತಕ್ಕೋಸ್ಕರ ನೀನು ನಿಂತಾಗ ನನ್ನ ಸಿದ್ಧಾಂತಕ್ಕೋಸ್ಕರ ನಾನು ಎದಕ್ಕೆ ನಿಲ್ಲಬಾರ್ದು? ಕೇವಲ ಸಿದ್ಧಾಂತ ಕಾಪಾಡೋಕ್ಕೋಸ್ಕರ ಸ್ವಂತ ಮಗನೇನು ಸಾಯಿಸಿದ್ ನೀವು. ನನಗೆ ಅಪ್ಪ ಏನು, ನಿನಗೆ ಮಗ ಏನು? ನೋಡಪ್ಪ, ನಿಜೋಕನ್ನ ಅಬದ್ಧ ಬಲವಾಗಿದ್ದ ಆಯುಧ. 10 ನಿಜೋಗೆ 90 ಅಬದ್ಧ ಕಲ್ತ್ರೆ 100 ನಿಜವೇ ಆಗ್ತವೆ. ಅದು ಈ ಪ್ರಪಂಚ. ಸಮ್ಮೆ ನಿಂದ್ರಿಸಕ್ಕೆ ಪ್ರಯತ್ನ ಮಾಡಿದ್ದೀನಿ, ನಿಜವು. ಬಂದ್ ನಿಂದ್ರಿಸಕ್ಕೆ ಪ್ರಯತ್ನ ಮಾಡಿದ್ದೀನಿ, ಅದು ನಿಜವೇ. ಆದ್ರೆ ನಿನ್ನ ಕೊಲೆ ಮಾಡಕ್ಕೆ ಯಾರನ್ನ ಕೊಟ್ಟು ಕಳ್ಸಿಲ್ಲ, ಅದು ನಿಜವು. ಆ 2 ನಿಜ ಮಧ್ಯದಲ್ಲಿ ಒಂದು ಅಬದ್ಧ ಮಿಕ್ಕೋಗಿದೆ, ಅದು ನಿಜವೇ ಆಗಿದೆ. ಹೌದ್ರಿ, ಯಾನ್ ಅಪ್ಪನಾಲಿ ಅಮ್ಮನಾಲಿ ಮಗನ್ನ ಸಾವ್ಡ್ಬೇಕನ್ಕೋರು ಮಧ್ಯವವರು ಆಡಿದ್ದ ಸುಲಭ ಅವಕಾಶ ಬಿಟ್ಟು ಮತ್ತೇನಿಲ್ಲ, ಅವರಿಂದ ಹೋಗ್ರಿ. ನೋಡಪ್ಪ, ನಿನ್ನ ಅಪ್ಪನ ಕೋಸಮಲ್ಲ, ನನ್ನ ಕೋಸಮ. ನೋಡಪ್ಪ, ನಿಮ್ಮ ಅಮ್ಮನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಸತ್ತೋಗಿದ್ದ ಮಗನ್ ಬದುಕಿ ಬಂದೇನೆ. ಅಷ್ಟು ಕನ ಮಿಂಚಿ ಆನಂದ ಸಂತೋಷ ಯಾಪುನ್ಗಿರಂಗಿಲ್ಲ ಈ ಪ್ರಪಂಚದಲ್ಲಿ. ನಂಗೆ ಪದವಿ ಮ್ಯಾಗೆ ವ್ಯಾಮೋಹ ಇಲ್ಲ, ನನ್ನ ಸಿದ್ಧಾಲ್ ಮ್ಯಾಗೆ ಪಟ್ಟುದಲ ಇಲ್ಲ. ಆ 2ನ ಇವತ್ತಿನಿಂದ ಬಿಟ್ಟು ಬಿಡ್ತಿದ್ದೀನಲ್ಲ. ನಿನ್ನಿಷ್ಟನ ಅಲ್ಲ ಅಂತಾನೆ ಇಲ್ಲಿಲ್ಲ, ಮನೆಗೆ ಬಾಪ್ಪ. ನೋಡಪ್ಪ, ಅಪ್ಪನ ಬಾಧೆ ಎಂತಾದಿದ್ದೋ ನನ್ಗೆ ಗೊತ್ತಿಲ್ಲ, ಅಮ್ಮನೊಟ್ಟಿ ಪ್ರೀತಿ ಎಂತಾದೋ ನನ್ಗೆ ಗೊತ್ತು. ನೀನು ಹೋಗಪ್ಪ,
ಇಲ್ಲಿ ಮಾತ್ರ ಮಿರ್ಬೇಡ. ಆದರೆ ನೀನು ಇರ್ತೀರಂದ್ರೆ ನಾನು ಮಾತ್ರ ಮಿರಿ ಕೊಡಂಗಿಲ್ಲ. ಬಾಪ, ಏನ್ ನೀನ್ ಇನ್ನ ನಿದ್ದೆ ಹೋಗಿಲ್ಲ? ಇಲ್ಲ ಡ್ಯಾಡಿ, ನೀವೇನು ಮಾಡ್ತಿದ್ರ ಅಂತೇಳಿ ನೋಡೋಣ ಅಂತೇಳಿ ಬಂದೆ. ನೀವು ಇನ್ನೂ ನಿದ್ದೆ ಹೋಗಿಲ್ವಾ? ರಾಜಕೀಯ ನಾಯಕರಿಗೆ ರಾತ್ರಿಯಲ್ಲಿ ನಿದ್ದೆ ಬರಂಗಿಲ್ಲಪ್ಪ. ಮತ್ತೆ ನಿಂಗೆ ನಿದ್ದೆ ಬಂದಿಲ್ಲ? ಆಗ್ಬೇಕಾಗಿರೋ ರಾಜಕೀಯ ನಾಯಕೂಡಲ್ಲ, ಇವಾಗಿಂದ ನಿದ್ದೆ ಬರ್ಲಾರಂಗೆ ನೋಡ್ಕೊಳ್ತಿದ್ದೀನಿ. ಗುಡ್. ನನ್ನ ಆಶೆ ಅದೇ, ನಾಳಿಂದ ನಿನ್ನ ನನ್ನ ವಾರಸುದಾರ ಜನದೇ ಕರ್ಕೋಬೇಕು ಅನ್ಕೊಂಡಿದ್ದೀನಿ. ಇಲ್ಲ ಡ್ಯಾಡಿ, ನಾನು ಸ್ವಂತವಾಗೇ ಬರಬೇಕು. ನೀವು ಮನ್ಕೊಳ್ಳಿ. ಏನೋ ಸ್ವಲ್ಪ ನೋಡ್ಬೇಕನ್ನಿಸ್ತು, ಬಂದಿದ್ದೀನಿ. ದಟ್ಸ್ ಆಲ್. ವೆಲ್ಕಮ್. ನಿಂಗೆ ಯಾವಾಗ ನೋಡಿಸ್ಬೇಕಂದ್ರೆ ಅವಾಗ ಬಂದಿರಿ. ಈ ದಿನ ನಾವು ದೂರಗ ಕಾರಣ ಕೂಡ ಅದೇ. ಕನಿಷ್ಠ ಇಂಗನಾಗಲಿ ಸೇನೆವಾಗಂ. ಗುಡ್ ನೈಟ್. ಗುಡ್ ನೈಟ್ ಡ್ಯಾಡಿ, ಬಾಯ್. ಬನ್ನಿ ಅಪ್ಪ, ಬನ್ನಿ. ಏನೋ ನಿದ್ದೆ ಬರಲಿಲ್ವಾ? ಏನಿಲ್ಲ, ನಿದ್ದೆ ಬರ್ಲಿಕ್ರೆ ಹಂಗೆ ಹಂಗೆ ತಿರುಗಡವ್ ನನ್ನ ಅಲವಾಟು. ನನಗೆ ಕೂಡ ಅಷ್ಟೇ ಡ್ಯಾಡಿ. ನಿದ್ದೆ ಬರಲಿಲ್ಲ ಅಂದ್ರೆ ಆ ಕಡೆ ಈ ಕಡೆ ಒಳ್ಳೆಯಾಡೋದೇ ಅಭ್ಯಾಸ. ಏನಷ್ಟು ನಿದ್ದೆ ಬರ್ಲಿದೆ ಯೋಚನ? ಏನೂ ಇಲ್ಲ ಡ್ಯಾಡಿ, ಸಾವು ಬದುಕು ಹೋರಾಟದಲ್ಲಿ ಭಾಳ ನಿದ್ದೆ ಹೋಗಿದ್ದೀನಲ್ಲ, ಅದಕ್ಕೋಸ್ಕರ. ನಿದ್ರೆ ಬರ್ತಿಲ್ಲ, ಹೋಗ್ಬೇಡ ಅನ್ಕೊಂಡಿದ್ದೆ. ನಿದ್ರೆ ಬರೋದಕ್ಕೆ, ಇಲ್ಲಾಂದ್ರೆ ನನಗೇನು ಭಯ. ಆದರೂ ಹೊರಗಡೆ ಪ್ರಮಾಣ, ಇಲ್ಲೇನು ಪ್ರಮಾಣ? ಮಗು, ನಂಗೆ ನಿದ್ದೆ ಬರ್ತಿದ್ದೆ. ಹಾಂ, ನನಗೆ ಕೂಡ ನಿದ್ರೆ ಬರ್ತಿದೆ ಡ್ಯಾಡಿ. Good night. ಹೋಗಿ ಮನ್ಕೊಳ್ಳಿ. ಗುಡ್ ನೈಟ್. ಏನೋ ಈ ಅವಸರ? ಏನಿಲ್ಲ ರೀ, ದೊಡ್ಡವ್ರಿಗೆ ಬಾತ್ರೂಮಲ್ಲಿ ನೀರಿಕ್ಕಿ ಬರ್ತಿದ್ದೀನಿ. ಆಯ್ತು, ಸ್ವಲ್ಪ ವೆಯ್ಟ್ ಮಾಡ್ರಿ, ಸ್ನಾನ ಮಾಡಿ ಬರ್ತೀನಿ. ಹಂಗೇ ರೀ. ಹಲೋ, ಹಂಗೆ ಒಂದು ಕೆಲಸ ಮಾಡು, ಅವ್ರನ್ನ ಲಂಚಿಗೆ ಸೆಕ್ರೆಟೇರಿಯೇಟ್ಗೆ ತಗೊಂಡ್ ಬಾ. ಸಾರ್, ಸಾರ್, ಏನಾ? ಫೋನ್ ಬಂದಿದೆ. ಎಲ್ಲಿಂದ? ಡಿಲ್ಲಿಲಿಂದ ಪಾರ್ಟಿ ಪೇಷಂಟ್ ಅವ್ರಿ. ಡಿಲ್ಲಿಲಿಂದ? ಪಾರ್ಟಿ ಪೇಷಂಟ್ ಅವ್ರಿ. ಹಲೋ, ನಮಸ್ತೆ ನಮಸ್ತೆ. ಹಂಗೆ ನಾಳೆ ಮಾರ್ನಿಂಗ್ ಫ್ಲೈಟ್ ಬಳಿ ಬರ್ತಿದ್ರೆ ಹಂಗೆ. ನಮಸ್ತೆ. ಏನಾ ಸರ್, ನನ್ನ ಒಂದು 10 ನಿಮಿಷ ಡಿಸ್ಟರ್ಬ್ ಮಾಡಬೇಡ, ಹೋಗು. ಹಂಗೆ ಸರ್. ಏನಪ್ಪ ಅದು? ಏನಿಲ್ಲ ಡ್ಯಾಡಿ, ಅದ್ಯಾವುದೋ ಫ್ಯೂಸ್ ಹೋಗಿದ್ದಂಗಿದೆ. ತಪ್ಪಂಗಿಲ್ಲ, ಒಂದೊಂದು ಫೀಸ್ ಹೋಗ್ತಿರ್ತದೆ, ಒಂದೊಂದು ಕರೆಂಟ್ ಹೋಗ್ತದೆ. ಅಲ್ಲ, ಕರೆಂಟ್ ಪ್ರಾಬ್ಲಮ್ ಅಲ್ಲ. ನೋಡು, ಬಂದ್ಬಿಟ್ಟಿದೆ. ಬಂದ್ಬಿಡ್ತು. ನೋಡಪ್ಪ,
ಸಾಯಂಕಾಲ ಪಾರ್ಟಿ ಮೀಟಿಂಗಲ್ಲಿ ಒಂದು ರಿಸರ್ವೇಶನ್ ಇಕ್ಬೇಕು ಅನ್ಕೊಂಡಿದ್ದೀನಿ. ಏನದು? ಏನಿಲ್ಲ, ನಿನ್ನ ಯುವಜನತೆಗೆ ಅಧ್ಯಕ್ಷನ ಮಾಡ್ಬೇಕಂತಾನೆ. ಅಲ್ಬೇಡಮ್ಮ, ಅಲ್ಬೇಡ. ಹಂಗೆ ಅವ್ನು ಬರ್ದಿಕ್ಕೆ ಸತ್ತೋಗೋದು. ಏನು ಮಾಡ್ತೀವಿ? ಅಯ್ಯ, ಅವ್ರು ನಿಮ್ಮ ಕುಟುಂಬಕ್ಕೆ ಏನೋ ಒಂದು ಮಾಡ್ತಾರೆ. ಸರ್, ಹಂಗೆ ಇರ್ರಿ. ನೋಡಮ್ಮ, ಸತ್ತೋಗಿದ್ದ ನಿನ್ನ ಗಂಡನ ತರಕಾಗಂಗಿಲ್ಲ, ಹಂಗಂತರ್ಗೆ ನಿನ್ನ ದುಃಖನ ನಿಂದ್ರಿಸಿಕಾಗಂಗಿಲ್ಲ. ಈಸ್ ದಿನ ಅವ್ನು ನಂಗೆ ಎಷ್ಟೋ ನಮ್ಮ ಮಕ್ಕಳಿಂದ ಮಾಡಿದ ಸೇವೆಗೆ ಒಂದು 50,000 ಸ್ವಂತವಿರಲ್ಲ. ಆದರೆ ಈ ಚಿಕ್ಕ ಮಗನ ಎಷ್ಟು ಓದ್ಕೊಂಡ್ರೆ ಅಷ್ಟುವರೆಗೂ ಓದ್ ಕೇಳಿಸ್ತೀನಿ. ನಿಂಗೆ ಒಂದು ಮನೆ ಕಟ್ಸೆ ಏರ್ಪಾಟ್ ಮಾಡ್ತೀನಿ. ಆಹಾ, ಧರ್ಮಪ್ರಭು ನೀವು. ಇಷ್ಟು ವಿಶಾಲ ಹೃದಯ ಯಾರಿಗಿರ್ತದ್ರಿ? ಎಷ್ಟೋ ಕೆಲಸ ಮಾಡಿದವರು ಹೋಗ್ತಿದ್ದಾರೆ, ಎಷ್ಟೋ ಸೇವೆ ಮಾಡಿದವರು ಹೋಗ್ತಿದ್ದಾರೆ, ಎಷ್ಟೋ ಮಂದಿ ಬೇಕಾಗಿದ್ದವರು ಹೋಗ್ತಾ ಇದ್ದಾರೆ. ಯಾರ ಬಾಗೆ ಯಾರು ಹಿಡಿಸ್ಕೊಂತ ಇದ್ದಾರೆ? 6.5 ಕೋಟಿ ಜನಾಭಾದೇಗೆ ಒಬ್ಬ ಕೆಲಸ ಮಾಡೋನ್ ಬಾಗೆ ಹಿಡಿಸ್ಕೊಂತ ಮುಖ್ಯಮಂತ್ರಿ ಯಾರ ಇದಾರ್ರಿ? ಆಹಾ, ಡ್ಯಾಡಿ, ಡ್ಯಾಡಿ, ಬಾಬು, 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 ಹೆಂಗ್ ಬಂದೆ ಬಾಬು? ನಾನು ಎಲ್ಲಿದ್ದೀನಿ ಅಂತೇಳಿ ನಿನ್ಗೆ ಹೆಂಗ್ ಗೊತ್ತು? ಯಾರು ಹೇಳಿದ್ರು? ಹೇಳು. ನಾನೇ ಕರ್ಕೊ ಬಂದಿದ್ದೀನಿ. ಮಿಸ್ಟರ್ ಜಗನ್ ನನ್ನ ಮುಂದೆ ನನ್ನ ಮಗನ್ ತರ ನಟನ ಮಾಡಗಲ್ಗತಿ, ಆದ್ರೆ ನಿನ್ ಮಗನ್ ಮುಂದೆ ನಿನ್ನ ಅಪ್ಪನಲ್ಲ ತರ ನಟನ ಮಾಡ್ತಾರೆ. ಸರ್, ದಟ್ಸ್ ರೈಟ್. ನಿನ್ ಬಾಯ್ಲಿಂತ ಬೇಕಾಗಿದ್ದ ಸರಿಯಾಗಿದ್ದ ಮಾತು. ನಿನ್ನ ನೋಡಿಂದಲೇ ಹೋಗಿದ್ದ ನನ್ನ ಮಗನ್ ಬಂದ್ಯಾನಂತ ಎಷ್ಟೋ ಸಂಭ್ರ ಬಿದ್ದಿದ್ದೀನಿ. ಆದ್ರೆ 30 ವರ್ಷ ಮಗನ್ ಸ್ಥಾನದಾಗೆ ಬ್ಯಾರೆ ಓನ್ ಬಂದಿ ಇರ್ಬೇಕಂದ್ರೆ 3-4 ದಿನಕ್ಕನ ಜಾಸ್ತಿ ಇರಾಗ ಆಗಂಗಿಲ್ಲ ಜಗನ್. ಇದ್ರೆ ಕೂಡ ಅಪ್ಪನ್ ನಮ್ಮಂಗಿಲ್ಲ. ದೇಶಕ್ಕೋಸ್ಕರ ನಿನ್ನ ಪ್ರಾಣನ ಅಂಕಿತ ಮಾಡ್ಬೇಕು ಅನ್ಕೊಂಡಿದ್ದಿ. ದೇಶಕ್ಕೆ ರಕ್ಷಣೆ ಮಾಡಕ್ಕೆ ನೀನು ಹೋಗಿದ್ದಿ, ಆದ್ರೆ ನೀನು ಹೆತ್ತಿ ಮಗನ್ಗೆ ಗೌರ್ಮೆಂಟ್ ರಕ್ಷಣೆ ಮಾಡಿಲ್ಲ. ಅದಕ್ಕೆ ತಟ್ಕೊನೆಗಾಗ್ಲಿಲ್ಲ, ಆವೇಶ ಬಿದ್ದಿದ್ದಿ, ವ್ಯವಸ್ಥೆ ಮ್ಯಾಗ ತಿರುಗುಬಾಟ್ ಮಾಡಿದ್ದಿ, ಉರಿ ಶಿಕ್ಷೆ ಹಾಕ್ಯಾರೆ, ತಪ್ಪಿಂಚ್ಕೊಂಡು ಬಂದಿದ್ದಿ. ಇವೆಲ್ಲ ನಂಗೆ ಗೊತ್ತು. ನಂಗೆ ಗೊತ್ತಿಲ್ಲದ ಅದು ಒಂದೇ ಒಂದು, ನನ್ನ ಮ್ಯಾಗೆ ಏಕೆ ಪ್ರತಿಕಾರ ತೀರ್ಸ್ಕೊಂಡು ನೋಡ್ತಿದ್ದಿ. ನನಗೆ ಉಳಿದಿರೋ ಈ ಸ್ವಲ್ಪ ದಿನಗಳಲ್ಲಿ ಆ ಸಂಘದ ನ್ಯಾಯನ ಉಳಿದಾಕ್ಬೇಕು. ಆ ಕುಳ್ಳು ನನ್ನ ಹತ್ರ ಆಯ್ತಂತ ನಿಂಗೆ ಯಾರು ಹೇಳ್ಯಾರೆ? ಮಾರುತ್ ಅನ್ಕೊಂಡಿದ್ದೀನಿ ಅವನೇ ಇದಕ್ಕೆ ಸಮರ್ಥನು. ಏನ್ ಮಾಡಂತ ಹೇಳ್ಯಾನೆ? ಸಾಯಿಸಿ ಅಂತ ಹೇಳಿದ್ದೇನೆ. ಅವ್ನು ಸಾಯ್ಸಂತಾನೆ ನೀನು ಸಾಯ್ಸಕ್ಕೆ ಬಂದಿದ್ದಿ. ಕೇವಲ ಅವ್ನ ಮಾತು ನಮ್ಮ ಮೇಲ ನಂಬಿಸಿದ್ದಾನೆ. ನೋಡ್ ಜಗನ್, ಕಳ್ಳತನ ನಡೆದಂದ್ರೆ ಕಳ್ಳ ಮಾತನ ಮಾಡಿದ್ದವನು ಯಾರೋ ಮಾಡೆ ಅಂತಾನೆ ಹೇಳ್ತಾನಾಗಲಿ, ಅವ್ನು ಮಾಡೆ ಅಂತಾನೆ ಹೇಳ್ಕೊಂತಾನ. ಹತ್ಯೆ ನಡೆದಂದ್ರೆ ಹತ್ಯೆ ಮಾಡಿದ ಹಂತಕ್ಕೂ ಯಾರೋ ಮಾಡೆ ಅಂತ ತಪ್ಪುಕೊಂತಾನಲ್ಲಿ, ಅವ್ನು ಮಾಡ್ಯಾನಂತ ಒಪ್ಕೊಂತಾನ. ಸಂಗದೆಗೆ ಕುಲ್ಲು ತೀದಾಗ್ಬೇಕಂದಿದ್ದವಾಗೆ ಆ ಕುಲ್ಲು ಅವನೇ ಆಗಿದ್ದವಾಗೆ ನಾನೇ ಅಂತ ಒಪ್ಕೊಂತಾನ ಯಾರನ? ಅವನಿಗೆ ನಾನು ಪೆತ್ತರ್ದಿ, ನನ್ನ ಸ್ಥಾನಲಿಂದ ನಾನು ಹೋದ್ರೆ ಬಿಟ್ರೆ ಅವನಿಗೆ ಆ ಸ್ಥಾನ ಬರಂಗಿಲ್ಲ. ನನ್ನ ತಗುಲಿಂಚುಕನೆಗೆ ನಿನ್ನ ಆಯ್ದ ತೀರ ಉಪಯೋಗಿಸ್ತದಂತ ನೀನೇ ಕನ್ಕೋಬಾರ್ದು. ನಿಜವಾಗಿ ನಂಗೆ ಅಷ್ಟು ಕುಳ್ಳಿದ್ರೆ, ನನ್ನ ಪ್ರಭುತ್ವದೇಗ ಅಷ್ಟು ಕುಳ್ಳಿದ್ರೆ ಅವ್ನು ನನ್ನ ಪ್ರತಿಪಕ್ಷ ನಾಯಕನು. ಪ್ರಜಲ್ದೇಗೆ ಬಂದು ಯಾವ ಜನದೇಗಾದ್ರೆ ನಾನು ಗೆದ್ದಿದ್ದೀನೋ ಆ ಜನದೇಗೆ ಅವ್ರಿಗೆ ಹೇಳಿ ನನ್ನ ಆ ಸ್ಥಾನಲಿಂದ ಕೆಳಗೆ ದಿಗ್ಲಿಸೋತ್ತಲ್ಲ, ಆ ಪ್ರಯತ್ನ ಹೇಗೆ ಮಾಡಿಲ್ಲ? ಅನ್ನುಲಿದ್ದ ಗಿಡಗೆ ಕಲ್ಲುಲಿಗೆ ತಗೊಂಡು ನೋಡ್ತಾರೆ. ಅಂದವಾಗಿದ್ದ ಅದ್ದೆ ಮನೆನೇ ಕಲ್ಲುಲ್తో ಹೊಡ್ಕೊಡ್ತಾರೆ. ಬಿಳಿ ಗ್ವಾಡ ಮ್ಯಾಗೆ ಪೇಡ ಹಾಕ್ತಾರೆ. ಅದು ಈ ಸಮಾಜಕ್ಕೆ ಸಹಜ. ನನ್ನ ಸ್ಥಿತಿನ ಸ್ಥಾಯಿನ ಹೆಸರನ್ನ ನೋಡಿ ಯಾರೋ ಸೈನ್ಚಲೂರವ್ರು ಕೇಳ್ರೆ ನೀನ್ ನನ್ನ ಕೊಲೆ ಮಾಡಕ್ ಬಂದಿದ್ದಿ. ನೀನ್ ನಮ್ಮಿದ್ದಾದೆ ನೀನ್ ನಿಜವಂತ ಅನ್ಕೊಂಡಿದ್ರೆ ಬಾ ಸಾಯಿಸು. ಒಂದು ಮಾತು ಕೇಳ್ತೀನಿ, ನೀನು ಹೇತಿ ಜೀವಿತನ ನಾಶನ ಮಾಡಿದಂತ ನಾನು ಅವನು ಹೆಣಾಲ ಇಲ್ಲ. ಹೇಳಿದ್ದಾನೆ. ಮುಖ್ಯಮಂತ್ರಿ ಆಗಿ ನಿಜವೇನೋ ನಂಗೆ ಗೊತ್ತು. ಅದು ಗೊತ್ತಾಗಿ ಏನ್ ಚರ್ಯ ತಕೊಂಡಿಲ್ಲ ಏಕೆ ಅಂತ ನೀನು ಅನ್ಕೋಬಹುದು. ಅವನ ಮ್ಯಾಗ ಏನ್ ಕೇಸ್ ಸಿಕ್ಲಿ ಪ್ರತಿಪಕ್ಷ ನಾಯಕನ ಮ್ಯಾಗ ಬೇಕಂತ ನಿಕ್ಕಿದ್ದಂತಾನೆ ಹೇಳ್ತಾರೆ. ಅದಕ್ಕೆ ಆತ್ಮರಕ್ಷವಾಗಿ ನಿಜಾನ ಬೆಚ್ಚಿಕ್ಕಿದ್ದೀನಿ. ಮಾರುತಿ ಅವನೇ 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 ನೀನ್ ಹೇತಿ ಜೀವಿತನ ನಾಶನ ಮಾಡಿದ. ಅದು ಮಾರುತಿ ಏನಪ್ಪ ಆವೇಶ ಬೀಳ್ಬೇಡಪ್ಪ. ಆವೇಶದಾಗ ಅವನಿಗಾಗ್ಲಿ ಏನನ್ನ ನಡ್ಬೋದು, ನಿಂಗಾಗ್ಲಿ ಏನನ್ನ ನಡ್ಬೋದು. ನಾಳೆಯಿಂದ ನಾವೇ ಚೆನ್ನಾಗಿರ್ಬೇಕು. ಮುಖ್ಯಮಂತ್ರಿ ಅವರು ವರ್ದಿಲ್ಲಬೇಕು.
ಯು ಆರ್ ದ ರಿಯಲ್ ಹೀರೋ ಆಫ್ ನೇಷನ್. ಬೂಜು ಹಿಡಿದಿದ್ದು ದೇಶಕ್ಕೆ, ಬೂಜು ಒಡೆಯಕ್ಕೆ ಹುಟ್ಟಿದ್ದ ಇನ್ನೊಬ್ಬ ದೇಶ ನಾಯಕ. ಜೈ ಹೇಳಿ. ಜಗನ್, ಜೈ ಜೈ ಜಗನ್, ಜೈ ಜಗನ್, ಜೈ ಜೈ ಜಗನ್. ನೀನು ಫೋನ್ ಮಾಡಿದ್ಯಾ? ನಮ್ಮವರು ಸೀದಾ ನಾನು ಹುಟ್ಟಿದ ಬನ್ನೇ ಮಾಡಿದ್ದಾರೆ. ನಿಜವಾಗಿ ಅವ್ರು ಹುಟ್ಟಿದ್ದನ್ನ ಯಾದಿನೋ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ತೀರದಂಗಿದ್ದೆ ಕೋರಿಕೆ ನಿಮ್ಲಿಂತ ತೀರ್ತಾ ಇದೆ ಅಂತ ಶುಭ ಸಂದರ್ಭದಾಗೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಏನಪ್ಪ, ಹೋಗಿದ್ದ ಮುಖ್ಯಮಂತ್ರಿನ ಒಂದು ಬೇಗ ನೋಡ್ಕೋಬೋದಾ? ನಿಲ್ಲೋ, ಆ ಕಾರ್ಯಕ್ರಮ ಆಮೇಲೆ. ಬಾಬು, ಇವರೆಲ್ಲ ನಮಗೆ ಆಗಬೇಕಾಗಿರೋ ಮಂತ್ರಿವರ್ಗ. ಇವರು ಪೆಂಟ ಗಂಟ ಅವರು. ನನ್ನ ಮಂತ್ರಿವರ್ಗದಲ್ಲಿ ಫೈನಾನ್ಸ್ ಮಿನಿಸ್ಟರ್. ಇವರು ಗಡ್ಡಿ ಗೋವಿಂದ ಅವರು, ವ್ಯವಸಾಯ ಶಾಖಾ ಮಂತ್ರಿ. ಇವರು ಪುರುಷ ದೈವ ದೀನಂಗಾರು, ದೈವದಾಯ ಶಾಖಾ ಮಂತ್ರಿ ಅವರು ಕೋಣೆ ಪರಮಾನಂದ, ವಿದ್ಯುತ್ ಶಾಖಾ ಮಂತ್ರಿ. ಉಳಿದವರೆಲ್ಲ ನನ್ನ ಅನುಚರಗಳು. ನಾನಂದ್ರೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ. ಇವರು ನಮ್ಮ ಪರ್ಸನಲ್ ಸೆಕ್ರೆಟರಿ. ನಮಸ್ಕಾರ. ಹೋಗಿದ್ದ ಮುಖ್ಯಮಂತ್ರಿನ ಒಂದು ಭಾಗ ಬಾಯಿ ಮುಚ್ಚು. ಆ ಕಾರ್ಯಕ್ರಮ ಆಮೇಲೆ. ಹೋಗು. ನೋಡಿ, ಒಂದು 5 ನಿಮಿಷ ನಿಮ್ಮ ಮಂತ್ರಿವರ್ಗ ಹತ್ರ ಮಾತಾಡಬೇಕು. ಉಳಿದವ್ರನ್ನ ಹೊರಗಡೆ ಕಳಿಸ್ತೀರಾ? ಹಾಗೆ. ಹೋಗ್ರಯ್ಯ. ನೀನು ಹೋಗೋ. ಡೋರ್ ಹಾಕಿ ಬನ್ನಿ ಪ್ಲೀಸ್. ಹಾಗೆ. ನೀವು ಮುಂದೆ ಆಗೋ ಫೈನಾನ್ಸ್ ಮಿನಿಸ್ಟರ್. ಆದರೂ ಇಲ್ಲಾರ್ದೆ ಸಿಟಿಗೆ ಬಂದಿದ್ದೀರಾ, ಫೈನಾನ್ಸರ್ ಆಗಿದ್ದೀರಾ. ಹೇಗಾಗಿದ್ದೀರಾ? ಕೋಟ ನೋಟು ನಿಮ್ಮ ಪರಿಶ್ರಮ, ಸ್ಮಗ್ಲಿಂಗ್ ನಿಮ್ಮ ವ್ಯಾಪಾರ. ಅರೆ, ಹೆಂಗೆ ಗೊತ್ತು. ಕಂಗ್ರ್ಯಾಚುಲೇಷನ್. ನಿಮಗೆ ಸುಪರ ಭೇದಗಳಿಲ್ಲ. ಪ್ರಭುತ್ವ ಭೂಮಿಗಳೆಲ್ಲ ನಿಮಗೆ. ಬಂಗಾರ ಹುಟ್ಟೋ ಭೂಮಿಗಳನ್ನೆಲ್ಲ ಬಂಜಾರ ಭೂಮಿಗಳನ್ನಾಗಿ ಮಾಡಿಬಿಟ್ಟು ನಿಮ್ಮ ಅನುಭವ ಸಾಕು. ಆ ಶಾಖದಲ್ಲಿ ನಿಮಗೆ ಒಳ್ಳೆ ಅನುಭವ ಇದೆ. ಅದಕ್ಕೋಸ್ಕರ ನೀವು ವ್ಯವಸಾಯ ಶಾಖಾ ಮಂತ್ರಿಗಳು. ನಿಮ್ಗೆ ಹೆಂಗೆ ಗೊತ್ತು, ಎಲ್ಲಾನು ಗೊತ್ತು. ಕಂಗ್ರಾಟ್ಸ್. ದೇವರು ಇಲ್ಲ ಅಂತೇಳಿ ನಿನ್ನ ನಂಬಿಕೆ, ಆದರೆ ದೇವ್ರ ಮೇಲೆ ವ್ಯಾಪಾರ ಮಾಡ್ಕೊಂಡು ಬದುಕೋದು ನಿಮ್ಮ ಸಿದ್ಧಾಂತ. ಅದಕ್ಕೆ ನೀವು ದೇವಾದಾಯ ಶಾಖಾ ಮಂತ್ರಿಗಳು. ಜಾತಕ ಹೇಳ್ತಿದ್ದೀರಲ್ಲ? ಇನ್ನೂ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಕಾಲುವೆ ಕಟ್ಟ ಮೇಲೆ ಆಲ್ರೆಡಿ 6 ಜನ ಸಾಯಿಸಿದಿರಾ. ಕಾಲುವೆ ಮೇಲೆ ನಿಮ್ಗೆ ಒಳ್ಳೆ ಪಟ್ಟಿದೆ. ಅದಕ್ಕೆ ನಿಮಗೆ ನೀರು ಶಾಖಾ ಮಂತ್ರಿ, ಒಳ್ಳೆ ಶಾಖಾ ಮಂತ್ರಿ. ಕಂಗ್ರ್ಯಾಚುಲೇಷನ್. ಹೌದು, ಈ 4 ಜನರಿಂದನೇ ಎಲ್ಲ ನಡೆಯುತ್ತಾ? ಪ್ರಸ್ತುತವಾಗಿ ಉಳಿದ ಶಾಖಗಳೆಲ್ಲ ನನ್ನ ಕೈಯಲ್ಲಿದ್ದಾವೆ. ಅದಾದ್ಮೇಲೆ ನಮ್ಮೆಲ್ಲ ಬಂಧು ವರ್ಗಗಳಿದ್ದಾವೆ. ಮುಖ್ಯವಾಗಿ ನೀನಿದ್ಯಾ? ನಾನಾ? ಮತ್ತೆ ನನಗೇನು ಶಾಖ ಕೊಡ್ತೀಯಾ? ಲಾ ಅಂಡ್ ಆರ್ಡರ್. ವೆರಿ ಗುಡ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸರಿಯಾದ ಶಾಖ ಲಾ ಅಂಡ್ ಆರ್ಡರ್. ಗುಡ್. ನನಗೆ ಸರಿಯಾದ ಶಾಖ ಲಾ ಅಂಡ್ ಆರ್ಡರ್. ಇನ್ನೊಂದು, ನನಗೊಂದು ಅನುಮಾನ. ನೀವೆಲ್ಲರೂ ಕಲಿಸಿ ನನ್ನ ಕೈಯಿಂದ ಈ ಮುಖ್ಯಮಂತ್ರಿನ ಸಾಯಿಸಿದಾಗೆ ನಾಳೆ ನಿಮ್ಮನ್ನ ಇವರೆಲ್ಲ ಕಲಿಸಿ ಸಾಯಿಸಲ್ಲ ಅಂತೇಳಿ ಏನು? ನೋ, ನೇನಂದ್ರೆ ಇವ್ರಿಗೆ ಪ್ರಾಣ. ನೋ, ನನಗೆ ನಂಬಿಕೆ ಇಲ್ಲ. ಬೇಕಾದ್ರೆ ಪ್ರಾಣ ಕೊಡ್ತೀವಿ. ವೆರಿ ಗುಡ್. ಹಾಗಾದ್ರೆ ನಂದೊಂದು ಪರೀಕ್ಷೆ. ನಾವೇನ್ ಪರೀಕ್ಷೆಗಾಗ್ಲಿಸಿದ್ದೇವೆ? ಎಲ್ಲರೂ ದೂರ ಹೋಗಿ ನಿಂತ್ಕೊಳ್ಳಿ. ಕಮಾನ್, ಈ ಕಡೆ ತಿರುಗಿ, ಕಣ್ಣು ಮುಚ್ಕೊಳ್ಳಿ. ನಾನು ಹೇಳೋವರೆಗೂ ತರಗಿಬೇಡಿ. ನೀವು ಕೂಡ. ಕಣ್ ತೆಗಿರಿ.
ನಿಮಿಷ ನಿಂತು ಮಾತಾಡಬೇಕು. ಹಿಂಗೆ ಬನ್ನಿ. ಸರ್, ನಿನ್ ಮಗನ್ ಯಾರು? ಶೋಭನಾ? ಅವ್ರ ಶೋಭನ್ ಅಲ್ಲ ಸರ್, ಬ್ಯಾರೆ ಯಾವ್ದು ಮಾಡ್ತಿ ಅವ್ರೆಲ್ಲಾನ ಸೌಡ್ದಾನೆ. ಇವಾಗೆ ಗೊತ್ತಾಯ್ದೆ. ನಗಿದಿರೇನ್ರಿ? ನಂಗೆ ಗೊತ್ತು. ಏನು? ನಿಮ್ಗೆ ಗೊತ್ತಾ ಅವ್ರ ಶೋಭನ್ ಅಲ್ಲಂತ ನಿಂಗೆ ಗೊತ್ತಾ? ಆದ್ರೆ ನಿಂಗೆಲ್ಲ ಗೊತ್ತಾಡಿದೆ ನಿಂಗೆ ನಾಟಕ ಮಾಡಿದ್ದು. ನೀವೇ ನಿಮ್ಮ ಮಗಳನ್ನ ಕೊಲೆ ಮಾಡಿ ಈ ಲೋಕಾನೇ ನನ್ನ ನಂಬಿಸಾಕೆ ಯಾರನ್ನೋ ತಕ್ಕಂದು ನಿಮ್ಮ ಮಗನ ಥರ ನಾಟಕ ಮಾಡಿಸ್ತಾರೆ. ಆಯ್ತು ಸರ್, ನಾನೇನಾಗಿದ್ರೋ ಮಿತ ಪರವಾಗಿಲ್ಲ. ಇವಾಗ ಈ ನಿಜ ಲೋಕ ಹೇಳ್ತೀನಿ, ನಿಂಗೆ ಗುಟ್ಟು ಅವ್ರಿಗೆ ಹಾಕ್ತೀನಿ. ನೋಡು ತಿಕ್ಕ ಮಗಳೇ, ಯಾವನಾಗ್ಲಿ ಹುಟ್ಟಿಸಿದ ಮಗನ ಸಾಯಿಸ್ತಾನ? ಅವ್ನು ನನ್ನ ಮಗನಲ್ಲ. ನನ್ನ ಮಗನ್ ಸಾಯ್ತಿಲ್ಲ, ಅವನ ಮಗನ್ ಸತ್ತಿಲ್ಲ. ನೋಡಿಸ್ತೀನಿ ಬಾ. ನನ್ನಮ್ಮಂಗಿಲ್ಲ. ತೋರಿಸ್ತೀನಿ ಅಂತಿದ್ದಾನಲ್ಲ, ಬಾ. ಅಲ್ಲಿ ನೋಡು. ಶೋಭನ್, ಶೋಭನ್, ಏನಿದೆಲ್ಲ? ದಾಹ, ಪದವಿ ದಾಹ. ಬೇಸಿಗೆಯಲ್ಲಿ ಕುಡಿದಷ್ಟು ದಾಹ ಆಗುತ್ತೆ. ಹಾಗೆ ಸ್ವಲ್ಪ ಜನಕ್ಕೆ ಪದವಿ ಬರ್ತಾ ಇದ್ದಾಗೆ ಪದವಿ ಮೇಲೆ ದಾಹ ಎಷ್ಟಾಗುತ್ತೆ. ಆ ಪದವಿ ಮುಂದೆ ಆಡ್ದು ಮಗನೂ ಇಲ್ಲ, ಎತ್ತು ತಾಯಿನೂ ಇಲ್ಲ. ಕಾಮಲಿಂದ ಎನ್ಸೂರ್ನ ಕೆಡ್ಸೋಡ್ತಾ ಇದ್ದಾರೆ. ರಾಜಕಾಂಕ್ಷಿಂತ ಸಾಮಂತರ ಕೊಲೆ ಮಾಡ್ಯಾರೆ. ಆದ್ರೆ ಹುಟ್ಟಿಸಿದ್ದ ಮಗನ್ನೇ ಹಿಂಗ ದಿಕ್ಕು ಮೊಕ್ಕು ಇರಂಗಿಲ್ಲ, ಹೊರಗಾಕು ಆರಂಗಿಲ್ಲ. ಆ ಚರಿತ್ರೆ ನಿಮ್ಗೆ ಒಂದಾಯ್ತೆ. ಅಧಿಕಾರಕ್ಕೋಸ ಮಗನ್ನ ಕೊಲೆ ಮಾಡಿದ್ದೋನ್ಕನ ಒಳ್ಳೆ ಚರಿತ್ರೆ ಅಲ್ಲ ನಂದು. ಹಿಂಗ ಸಾಯ್ದೋಕನ್ನ ಹಂಗ ಸಾಯ್ಡೆ ಒಳ್ಳೆಡು. ನೋಡು, ನಿಂಗೆ ಬೇಕಾಗಿದ್ದದ ಅವ್ನು ಎಲ್ಲ ಇದ್ದಾನೆ, ಹೆಂಗ ಇದ್ದಾನೆ ಅನ್ನೋದಲ್ಲ. ಅಸಲು ಅವ್ನು ಐದಾನ ಇಲ್ಲ ಅನ್ನೋದು ಬೇಕು ನಿಂಗೆ. ಅವನ್ ತೋ ಕಲ್ತಿರಡೋ ಬೇಕು ನಿಂಗೆ. ನಿಮ್ಮಿಬ್ಬರಿಗೆ ಮೆದುವಾಗಡೋ ಬೇಕು, ಕಲ್ತಿ ಇರಡೋ ಬೇಕು. ಅದಕ್ಕೆ ಅವನ ಜೊತೆಗೆ ನಿಂಗೆ ಇಲ್ಲೇ ಬಿಟ್ಟು ಬಿಡ್ತಿದ್ದೀನಿ. ಪ್ರೇಯಸಿ ತರ ಇರ್ತ್ಯಾ, ಹೇತಿ ತರ ಇರ್ತ್ಯಾ, ಆ ಅವಕಾಶಗೂ ನಿಂಗೆ ಕೊಡ್ತಿದ್ದೀನಿ. ಏನಾ? ಆ ಹುಡುಗಿ ಇಲ್ಲೇ ಇರ್ತಾಳೆ, ಬಾಗಿಲ್ ತೆಗಿ. ಹಲೋ, ನಾನು ಮುಖ್ಯಮಂತ್ರಿ ಅವ್ರ ಹತ್ರ ಮಾತಾಡಬೇಕು. ನಾನೇ ಮಾತಾಡ್ತಿದ್ದೀನಿ. ಓ ಸರ್, ನಾನು ಜಗನ್ ಮಾತಾಡ್ತಾ ಇದ್ದೀನಿ. ಎಸ್. ಆ ಮಾರುತಿ ಇನ್ನಿಲ್ಲ. ಗುಡ್. ಅವನ ಜೊತೆನೂ ಅವ್ರ ಅನುಚರಣೆಗಳು ಸಾಯಿಸಿದ್ದೀನಿ. ಅಂದ್ರೆ ಆ ಮಾರುತಿಯಿಂದ ಒಬ್ಬೊಬ್ಬರಾಗಿ ಮಾರುತಿಯಾಗಿ ತಯಾರಾಗ್ತಾರೆ ಅಂತೇಳಿ ಸಾಲಾಗಿ ಸಾಯಿಸಿದ್ದೀನಿ. ವೆರಿ ಗುಡ್, ವೆರಿ ಗುಡ್ ಜಗನ್, ಯು ಆರ್ ವೆಲ್ಕಮ್. ಅಂದರೆ ಬಾ ಅಂತಿದ್ದೀರಾ? ಹಿಂದೆಲೆ ಬಂದಿಬಿಡಿ, ನಿನ್ಕೋಸ ಕಾಯ್ತಾ ಇರ್ತೀನಿ. ಈಗಲೇ ಬರ್ತೀನಿ. ಯಾರು ನೀವು? ಮಾರುತಿನ ಕೊಲೆ ಮಾಡಂತ ನಿನ್ನ ಕೊಟ್ಟು ಕಳ್ಸೇನೆ, ನಿನ್ನ ಕೊಲೆ ಮಾಡಂತ ನಮ್ಮನ್ನ ಕೊಟ್ಟು ಕಳ್ಸೇನೆ.
ಸರ್ ಸರ್ ನಾನು ಮುಖ್ಯಮಂತ್ರಿ ಮೀಟ್ ಆಗಬೇಕು. ಅವರೇ ನನ್ನ ಬಾ ಅಂತ ಹೇಳಿದ್ದಾರೆ. ಏಕೆ ಬಾ ಅಂತ ಹೇಳ್ಯಾರೆ? ನೀವೇ ಎಲ್ಲ ಬರ ಕೇಳಿದ್ದು? ಹೌದು. ಅಡವಿದೆಗೆ ಮೃಗನ ಇಟ್ಕೋಬೇಕಂದ್ರೆ ಓಲ ಆಗ್ಬೇಕು, ಎಲಿಕನ ಇಡ್ಬೇಕಂದ್ರೆ ಬೋನಿಕ್ಕಬೇಕು, ಸಂಗದೆಗೆ ನಿನ್ನಂತೋರ್ನ ಇಟ್ಕೋಬೇಕಂದ್ರೆ ಎತ್ತು ಆಗ್ಬೇಕು. ಅದಕ್ಕೆ ಬಂದಿದ್ದೀನಿ. ಪ್ರಜಾಸ್ವಾಮ್ಯ ದೇಶದೆಗೆ ಪ್ರಜಾಸ್ವಾಮ್ಯನ ಕರ್ದಾಕೋ ಕಸಾಯೋರ್ ನೀವು, ಪ್ರಜಾಸ್ವಾಮ್ಯನ ಮಿಂಗಾಕೋ ಬಕಾಸೂರ್ ನೀವು. ನಿಮ್ಮಂತವ್ರನ್ನ ವಿಚ್ಚಲವಿಡಿಗೆ ತಿರುಗಿ ಕೊಟ್ರೆ ಒಳ್ಳೇದು ಸತ್ತೋತದೆ, ಧರ್ಮವು ನಾಶನವಾಗ್ತದೆ, ನ್ಯಾಯ ಅನ್ಯಾಯ ಆಗ್ತದೆ. ನಿನ್ನಂತ ಸಂಘ ವಿದ್ರೋಹ ಶಕ್ತಿನ ನಾಶನ ಮಾಡಬೇಕು, ದೇಶ ವಿಚ್ಛಿನ್ನಕರ ಶಕ್ತಿನ ಮೂರ್ಛಿ ಮಾಡಬೇಕು. ಅವಾಗೆ ದೇಶ ಚೆನ್ನಾಗಿರ್ತದೆ. ನಿನ್ನಂತವ್ರಿಗೆ ಉರಿ ಶಿಕ್ಷೆ ಬೀಳಷ್ಟವರಿಗೆ ನಾನು ನಿದ್ದೆ ಹೋಗಂಗಿಲ್ಲ. ತಕೊಂಡೋಗ್ರಿ. ಈ ರಾಷ್ಟ್ರಗೆ ಜ್ಯೋತಿ ಹಚ್ಚಿಸ್ತಾನ ಅನ್ನೋ ಒಂದು ಮಹಾ ವ್ಯಕ್ತಿನ ಇವತ್ತು ನನ್ನ ಕೈಲಿಂದ ಜ್ಯೋತಿ ಹಚ್ಚೋ ದಿನ ಬಂದಿದೆ. ಈ ದುರ್ದಿನನ ನಾನು ಎದುರು ನೋಡಿಲ್ಲ. ನನ್ನ ರಕ್ತಗೆ ರಕ್ತ, ನನ್ನ ಪ್ರಾಣಗೆ ಪ್ರಾಣ, ನನ್ನ ಊಪಿರಿ ಮಾರುತಿ. ಅವನ್ ಕೊಲೆ ಪ್ರಜಾಸ್ವಾಮ್ಯಕ್ಕೆ ಕೊಲೆ ಮಾಡಡವೆ. ಅವನಿಲ್ಲದ ಲೋಟು ಅಸೆಂಬ್ಲಿಗೆ ಗುಂಡೆ ಪೋಟು. ಇಲ್ಲ 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 ಮಾರುತಿ ಇಲ್ಲ. ಬರನು 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 ಮಾರುತಿ ಬರನು. ಈ ಮಾತುలు ನನ್ನ ನರಾನ ಕಡ್ದಾಗ್ತಿದಾವೆ, ನನ್ನ ಹೃದಯನ ಪಿಂಡಾಗ್ತಿದಾವೆ, ನಂಗೆ ಕೋಪ ತರ್ತಿದಾವೆ. ದುರ್ಯೋಧನ ನಿಲ್ಲಿಕ್ರೆ ಭೀಮುನಿ ಬಲ ಎಲ್ಲಿ, ರಾವಣು ನಿಲ್ಲಿಕ್ರೆ ರಾಮುನಿ ಒಳ್ಳೆತನವೆಲ್ಲಿ, ಬ್ರಿಟಿಷ್ ಅವರೇ ಇಲ್ಲಿಕ್ರೆ ಸೀತಾರಾಮರಾಜ್ ಪೌರುಷವೆಲ್ಲಿ, ಪ್ರತಿಪಕ್ಷ ಇಲ್ಲಿಕ್ರೆ ಅಧಿಕಾರ ಪಕ್ಷ ಶಕ್ತಿಯಲ್ಲಿ. ಪ್ರತಿಪಕ್ಷವನ್ನೋದು ಅಧಿಕಾರ ಪಾರ್ಟಿ ಮಾಡೋ ತಪ್ಪುಲ್ನ ನೋಡ್ಸೋ ಕಂಚು ಕಾಗಡ. ಅಧಿಕಾರ ಪಾರ್ಟಿನ ವಿಮರ್ಶನೆ ಮಾಡ ಪ್ರಜೆ ದಂಡೋರ. ಒಂದೊಂದು ನಿಮಿಷ ಅಧಿಕಾರ ಪಾರ್ಟಿ ಚೆನ್ನಾಗಿರೇಗ ಪಕ್ಕಿಗಿದ್ದ ಬಲ್ಲೆವು. ಇವತ್ತು ಒಂದು ದುರ್ಮಾರ್ಗುನು, ಸಂಘದ್ರೋಹಿ, ದೇಶದ್ರೋಹಿ, ಅವನ್ ಸ್ವಾರ್ಥಕೋಸ ಪ್ರತಿಪಕ್ಷನ ಸಾಯಿಸಿ ಪ್ರಜಾಸ್ವಾಮ್ಯನ ಕೊಲೆ ಮಾಡ್ಯಾನೆ. ಆ ದುರ್ಮಾರ್ಗುನ್ ನನ್ನ ಮಗಂತರ ನನ್ನ ಮನೆಯಲ್ಲಿ ಬಂದೇನೆ. ಏಕೆ? ಮಿಲಿಟರಿಯಿಂದ ಓಡಿ ಬಂದು ಈ ರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಆಗಿದ್ದ ನನ್ನ ಮನೆಯಲ್ಲಿ ಬಂದು ನಮ್ ಗುಟ್ಟೆಲ್ಲ ಗೊತ್ತಿಲ್ಲ ಹಾಕೊಂಡು ನಮ್ ದೇಶನ ಬೇರೆ ದೇಶಕ್ಕೆ ಮಾರಿಯಾಗಿ ನೋಡಿದ್ದ ಪರದೇಶಿ ಗೂಢಚಾರಿ ಆ ದುರ್ಮಾರ್ಗುನು. ಅದಕ್ಕೆ ಆ ದುರ್ಮಾರ್ಗುನ ಹಿಡ್ಕೊಂಡು ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದೀವಿ. ಅವನೊಬ್ಬನೇ ಅಲ್ಲ, ಅವನಂತ ಕೆಟ್ಟ ಜನ ಏಸೋ ಮಂದಿ ಇದ್ದಾರೆ. ಅಂತವ್ರು ಎಲ್ಲನ ಇರ್ಲಿ ಏನನಾಗ್ಲಿ ಅವ್ರನ್ನ ಹಿಡ್ಕೊಂಡು ಪೊಲೀಸರಿಗೆ ಹಿಡಿದು ಕೊಡ್ರಿ. ಅದು ನಿಮ್ ಕರ್ತವ್ಯ. ಕಿವಾಗ ಹಾಕೊಂಡಿದ್ದೀರಾ ಈ ದಾರುಣ ಕಿವಾಗ ಹಾಕೊಂಡಿದ್ದೀರಾ. ನನ್ನ ಕೈಲಿಂದ ನಾನೇ ಪೊಲೀಸವ್ರಿಗೆ ಹಿಡಿದು ಕೊಟ್ರೆ ಆ ದುರ್ಮಾರ್ಗುನು ಪೊಲೀಸವ್ರ ಕಣ್ಣು ಮುಚ್ಚಿ ಓಡೋಗ್ಯಾನೆ. ಅಂದ್ರೆ ಇದರಿಂದಿಗೆ ವಿದೇಶಿ ಹಸ್ತ ಆಯ್ತಂತ ನಾನು ಬಲ್ಲ ಗುದ್ದಿ ಹೇಳ್ತಿದ್ದೀನಿ.
ಆ ದುರ್ಮಾರ್ಗುನು ಎಲ್ಲಿ ಯಾರಿಗೆ ಕಾಣ್ಬಿದ್ರೆ ಪ್ರಜಲೆಲ್ಲ ಹಿಡ್ಕೊಂಡು ನಮ್ ಪ್ರಭುತ್ವನ ಹಿಡಿದುಕೊಡ್ರಿ, ಇಲ್ಲ ಅವನ್ ಶವನ ನಮ್ಗೆ ಹಿಡಿದುಕೊಡ್ರಿ. ಹಂಗೆ ಹಿಡ್ದಿ ತಂದಿದ್ದವ್ರಿಗೆ ನನ್ ಕಾಸು ಲಕ್ಷ ರೂಪಾಯಿ ಬಹುಮತಿ ಕೊಡ್ತೀನಿ. ಚಿಟ್ಟ ಚಿವರಿಗೆ ನಾನ್ ನಿಮ್ಗೆ ಎಲ್ಲ ಹೇಳೋದು ಒಂದೇ ಮಾತು, ದೇಶಾಭಿವೃದ್ಧಿನೇ ನಾಶನ ಮಾಡೋ ಸ್ವಾರ್ಥ ಪರುಲು, ನಶಿಂಚಬೇಕು, ಜನನ ಕೆಟ್ಟ ದಾರಿ ನಡೆಸೋ ಸ್ವಾರ್ಥ ಪರುಗಲು, ನಶಿಂಚಬೇಕು, ಸ್ವಾರ್ಥ ಪರುಗಲು, ನಶಿಂಚಬೇಕು, ಕೆಟ್ಟೋರು ನಶಿಂಚಬೇಕು. ಅಲ್ಲೇ ನಿಲ್ಲಿ, ಎಲ್ಲರೂ ಎಲ್ಲಿದ್ದೀರ ಅಲ್ಲೇ ಇರಬೇಕು. ಪ್ರಜೆಗಳ ದುಡ್ಡು ತಿನ್ನೋ ನಶಿಂಚಬೇಕು, ಸ್ವಾರ್ಥಿಗಳು, ನಶಿಂಚಬೇಕು, ಸ್ವಾರ್ಥಿಗಳು. ನಶಿಂಚಬೇಕು. ಇನ್ಸ್ಪೆಕ್ಟರ್ ಕಮಾನ್, ಅರೆಸ್ಟ್ ಮೀ. ತರ್ಟಿ 12/1983 ಡೇಟಲ್ಲಿ ಧರ್ಮಮೂರ್ತಿನ ದಾರುಣವಾಗಿ ಕೊಲೆ ಮಾಡಿದ್ಕೋಸ ಕೋರ್ಟು ಅವರು IPC 301, 302, 303 ಸೆಕ್ಷನ್ ಪ್ರಕಾರ 14 ವರ್ಷ ಕಠಿಣ ಕಾರಾಗಾರ ಶಿಕ್ಷೆ ಆಗ್ತಿದ್ದೀವಿ. ಜಗನ್, ಜಗನ್, ಏನಿದು ಅನ್ಯಾಯ? ಇದರಲ್ಲಿ ಅನ್ಯಾಯ ಏನಿದೆ? ನ್ಯಾಯಸ್ಥಾನ ಯಾರಿಗೂ ಅನ್ಯಾಯ ಮಾಡಲ್ಲ. ಯು ಆರ್ ರಾಂಗ್. ಇಲ್ಲ, ನಾನು ಹತ್ಯೆ ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಟ್ಟಿದ್ದಾರೆ, ದಟ್ಸ್ ಆಲ್. ನೀನು ಹತ್ಯೆ ಮಾಡಿದ್ದು ಅನ್ಯಾಯವನ್ನು, ಅರಾಜಕವನ್ನು. ಎಲ್ಲ ಕೋರ್ಟವ್ರಿಗೆ ಗೊತ್ತಿಲ್ಲ ಅಂತೀಯ? ಧರ್ಮ ಸಮಸ್ತ ಅಂದಿದ್ದಾರೆ ದೊಡ್ಡವರೆಲ್ಲ. ಯಾವಾಗ ಧರ್ಮವನ್ನು ತುಳಿದು ಅಧರ್ಮ ಎದ್ದಳುತ್ತೋ ಆ ಅಧರ್ಮವನ್ನು ತುಳಿದಕ್ಕೆ ಯಾರಲ್ಲ ಒಬ್ರು ಹುಟ್ಟಿರ್ತಾರೆ. ಅದಕ್ಕೆ ನನಗೆ ಕೋರ್ಟ್ ಅವರು 14 ವರ್ಷ ಮುಂದಕ್ಕೆ ಹಾಕಿದ್ದಾರೆ. ಎಲ್ಲಿ ಅವಿನೀತಿ ಇರುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ, ಎಲ್ಲಿ ಅಧರ್ಮ ಹುಟ್ಟುತ್ತೋ, ಎಲ್ಲಿ ಅರಾಚಕ ಜಾಸ್ತಿ ಆಗುತ್ತೋ ಅಲ್ಲಿ ಜಗನ್ ಬರ್ತಾನೆ. ಪ್ರಭುತ್ವದಲ್ಲಿ ಸಿಗೆ ಬೀಳ್ತಾನೆ, ಶಿಕ್ಷೆ ಬೀಳ್ತಾನೆ, ಮತ್ತೆ ಆ ರಾಕ್ಷಸರನ್ನೆಲ್ಲ ಒಡೆಯಕ್ಕೆ ಹುಟ್ಟಿ ಬರ್ತಾನೆ. ಈ ಥರ ಸಂಘದಲ್ಲಿ ಎಷ್ಟು ದಿನ ಕುಳ್ಳು ಕುಟ್ರ ಕಾಣಿಸ್ತೋ ಅಲ್ಲಿವರೆಗೂ ಅಲ್ಲಿಂದ ಅಂಥವ್ರ ಹೃದಯದಲ್ಲಿ ಈ ಜಗನ್ ಅವಿನೀತಿ ಪರುಡುಗ ನಿಲ್ಲಿಸ್ಕೊಳ್ತಾನೆ. ಜೈ ಹಿಂದ್. For more updates, like, comment, subscribe to our channel. Hey darlings, గంటని click చేయడం మర్చిపోకండి.